ಚೆನ್ನಾಗಿದೆ ಅಂತ 2 ವರ್ಡ್ನ ಹೇಳಿದ್ರೆ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅವರೇ ನಮ್ಮ ಪ್ರೀತಿಯ ಭಾನುಪ್ರಕಾಶ್ ಸರ್ ಅವರು. ಭಾನುಪ್ರಕಾಶ್ ಸರ್ ಹುಟ್ಟಿದ್ದೊಂದು ಕಡೆ, ಓದಿದ್ದು ಹಲವಾರು ಕಡೆ. ಅವರ ಚೈಲ್ಡ್ಹುಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬೇರೆ ಕಡೆ ಓದಿದ್ದಾರೆ, ಬೇರೆ ಗುರುಗಳು, ಬೇರೆ ಶಾಲೆ. ತುಂಬಾ ಖುಷಿ ಆಯ್ತು. ಆಲ್ಮೋಸ್ಟ್ 30-35 ವರ್ಷ ಆಯ್ತು. ಈಗಲೂ ನನ್ನ ಅಭಿಮಾನಿಗಳು ಇದಾರೆ, ಇಷ್ಟು ಟ್ರ್ಯಾಕ್ ಮಾಡ್ತಾರೆ ನನ್ನನ್ನು ಅಂತಂದ್ರೆ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯ್ತು. ಕ್ಯಾರೆಕ್ಟರ್ಗಳು ಯಾಕೆ ಜನರ ಮನಸ್ಸಲ್ಲಿ ಗಟ್ಟಿಯಾಗಿ ಉಳಿತು ಅಂದ್ರೆ ಒಂದೊಂದು ಪಿಕ್ಚರ್ಲಿ ನಂಗೆ ಒಂದು ಪೆಟ್ ಡೈಲಾಗ್ ಅಂತ ಬಂದ್ಬಿಡ್ತು. ನಾನು ಮಾಡಿದ ಫಿಲಮ್ಗಳೆಲ್ಲ ಎಲ್ಲ ಮಕ್ಕಳು ತಂದೆ ತಾಯಿ ನೋಡೋಂಥ ಫಿಲಮೇ ಇದ್ದು. ನಾವು ನಾಗರೊಳೆ ನನಗೆ ಫಸ್ಟ್ ಫಿಲಮು. ಆಮೇಲೆ ಅವಳು ಲೀಲಾ ಜಾಲವಾಗಿ ಅಭಿನಯಿಸಿ ನೋಡಿ ನಮ್ಗೆ ಶಾಕ್ ಆಯ್ತು. ಎಷ್ಟು ಚೆನ್ನಾಗಿ ಮಾಡ್ತಾಳೆ ಇವಳು ಎಷ್ಟು ಚೆನ್ನಾಗಿ ನಮ್ಗೆ ಮಾಡಕ್ ಬರುತ್ತಲ್ಲ ಅಂತ ಅನ್ಕೊಂಡ್ರೆ ಅವ್ಳು ನೋಡಿದ್ರೆ ನಮ್ಮ ಜೊತೆ ಮಾಡ್ಬೇಕಾದ್ರೆ 110 ಫಿಲಮ್ ಆಗಿತ್ತು ಅವಳಿಗೆ ಆಲ್ರೆಡಿ. ಎಷ್ಟು ವರ್ಷ ಸರ್ ಅವಾಗ? ನಾವು 12 ವರ್ಷ, ಅವಳು 10 ವರ್ಷ ಅವಾಗ. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುರಾಮ್ ಮಾಡುವ ಆತ್ಮೀಯ ಪ್ರೀತಿಯ ನಮಸ್ಕಾರಗಳು. ನನಗೆ ಅಂದರೆ ಒಂದು ಸಾರ್ಥಕತೆ ಅಂತಾರಲ್ಲ, ಒಬ್ಬೊಬ್ಬ ಗೆಸ್ಟ್ಗಳನ್ನ ನಾನು ಫಾಲೋ ಅಪ್ ಮಾಡ್ಕೊಂಡು ಬಂದಿದ್ದು ನನ್ನ ಚೆಕ್ ಲಿಸ್ಟಲ್ಲಿ ಟಿಕ್ ಆದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ, ಮೈ ಗಾಡ್, ನಾನು ಅಷ್ಟಿಷ್ಟಲ್ಲ. ಮೊದಲನೇದಾಗಿ ಇಲ್ಲಿ ಇವತ್ತು ಈ ಅತಿಥಿನ ಸಂದರ್ಶನ ಮಾಡೋದಕ್ಕೆ ಮುಖ್ಯವಾದ ಕಾರಣ ನಮ್ಮ ರೇಖಾ ಮೇಡಮ್ ಅವರು. ರೇಖಾ ಮೇಡಮ್ ಅವರು ಅಂದರೆ ನಿಮ್ಗೆ ಗೊತ್ತಾಗಲ್ಲ, ನಮ್ಮ ಬೇಬಿ ರೇಖಾ ಮೇಡಮ್ ಅವರು. ಹೌದು ಸ್ನೇಹಿತರೆ, ಬೇಬಿ ರೇಖಾ ಮೇಡಮ್ ಅವರಿಂದ ಸಾರ್ ಸಂಪರ್ಕ ಸಿಕ್ತು. 2 years ಇಂದ ಸತತವಾಗಿ ನಾವು ಮಾತಾಡ್ತಾ ಇದ್ದೀವಿ. ಅವ್ರದೇ ಕೆಲಸದ ಕೆಲವು ಕಮಿಟ್ಮೆಂಟ್ಸ್, ನನ್ನ ಕೆಲಸದ ಕೆಲವು ಒತ್ತಡಗಳು, ಹೀಗಾಗಿ ಟೈಮ್ ಕೂಡ ಬಂದಿಲ್ಲ. ಇವಾಗ ಅವರೇ ಫೋನ್ ಮಾಡಿ ಫ್ರೀ ಇದ್ದೀನಿ ಮಾಡ್ಕೊಂಬೋಣ ಅಂತ ಹೇಳಿದ್ರು. ಇತ್ತೀಚೆಗಷ್ಟೇ ಅದ್ದೂರಿಯಾಗಿ ಮಗನ ಮದುವೆ ಕೂಡ ಮಾಡಿದ್ದಾರೆ. ಅವ್ರ ಬಗ್ಗೆ ಕೇಳದೇ ಇರೋ ಜನಗಳೇ ಇಲ್ಲ. ನೀವೆಲ್ಲ ಸಿಕ್ಕಾಪಟ್ಟೆ ಕೇಳಿದ್ರೆ, ನಾನು ಸಾರ್ ಕೇಳ್ತಾ ಇರಬೇಕಾದ್ರೆ ನೀವು ಕಳಿಸಿರೋ ಮೆಸೇಜ್ಗಳು ಸ್ಕ್ರೀನ್ಶಾಟ್ ಕಳಿಸಿ ಸಾರ್ ಹಿಂಗೆ ಕೇಳ್ತಿದ್ದಾರೆ ಮಾಡೋಣ. ಸೊ ಟೈಮ್ ಸಿಂಕ್ ಆಗಿಲ್ಲ, ಬಟ್ ಫೈನಲಿ ಇವಾಗ ಸಿಂಕ್ ಆಯಿತು. ಅವರು ಯಾರು? ನೀವೆಲ್ಲರೂ ನಾಗರಹೊಳೆನಲ್ಲಿ ಅವ್ರನ್ನ ನೋಡಿದ್ದೀರಾ, ಪ್ರಚಂಡ ಪುಟಾಣಿಗಳು ನೋಡಿದ್ದೀರಾ, ಪುಟಾಣಿ ಏಜೆಂಟ್ 1, 2, 3 ನೋಡಿದ್ದೀರಾ. ಇಷ್ಟದೆಲ್ಲದ ಜೊತೆಗೆ ಚೆನ್ನಾಗಿದೆ ಅಂತ 2 ವರ್ಡ್ನ ಹೇಳಿದ್ರೆ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅವರೇ ನಮ್ಮ ಪ್ರೀತಿಯ ಭಾನುಪ್ರಕಾಶ್ ಸರ್ ಅವರು. ಭಾನುಪ್ರಕಾಶ್ ಸರ್ ಅವರು ಈ ನೂರೊಂದು ನೆನಪಿನ ಈ ಸರಣಿಯ ಅತಿಥಿಯಾಗಿ ಬಂದಿದ್ದಾರೆ. ನಾನಂತೂ ಅವರ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ಗಳನ್ನ ನಿಮ್ಮ ಮುಂದೆ ಹೇಳೋದಕ್ಕೆ, ಅವರ ಇವತ್ತಿನ ಜೀವನನ ನಿಮಗೆ ದಾಖಲಿಸೋಕ್ಕೆ ತುಂಬ ಖುಷಿಯಾಗಿದ್ದೀನಿ. ಹಾಗಿದ್ರೆ ನಿಮ್ಮೆಲ್ಲರಿಗೂ 101 ನೆನಪಿಗೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಸರಣಿ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಈ 101 ನೆನಪಿಗೆ ಸ್ವಾಗತ, ಸುಸ್ವಾಗತ. 101 ನೆನಪು. ಸರ್ ನಮಸ್ಕಾರ ಭಾನುಪ್ರಕಾಶ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಕಾಯಿಸ್ಬಿಟ್ಟೆ ನಿಮ್ಗೆ. ಬಹಳ ದಿವಸದಿಂದ ಪ್ರಯತ್ನ ಮಾಡ್ತಿದ್ರಿ, ಇಂಟರ್ವ್ಯೂ ಮಾಡಕ್ ಆಗಿರ್ಲಿಲ್ಲ. ಇವತ್ತೊಂದು ಕಾಲ ಕೂಡ್ ಬಂತು. ನಿಮಗೆ, ನನ್ನ ಅಭಿಮಾನಿಗಳಿಗೆ ಕೂಡ ಧನ್ಯವಾದಗಳು. ತುಂಬಾ ಜನ ಫ್ಯಾನ್ಸ್ ಸರ್. ಎಷ್ಟು ಜನ ನಿಮ್ಗೆ ಕೆಲವು ಮಾತ್ರ ಸ್ಕ್ರೀನ್ ಶಾಟ್ಗಳು ಕಳಿಸಿದ್ದ ನಿಮ್ಗೆ. ನಾ ಪರ್ಟಿಕ್ಯುಲರ್ಲಿ ಚೈಲ್ಡ್ ಆರ್ಟಿಸ್ಟ್ಗಳಿಗೆ ಯಾರದೇ ಸೀರೀಸ್ಗಳು ಮಾಡಿದಾಗ ನೀವು ಇಂದಿರಾ ಮೇಡಮ್ ಸರ್, ನಿಮ್ಮ ಬಗ್ಗೆ ಕೇಳಿದಿರೋ ಪ್ರೇಕ್ಷಕರೇ ಇಲ್ಲ, ಎಲ್ಲರೂ ಕೇಳ್ತಾ ಇದ್ದಾರೆ. ಅಂಡ್ ಇನ್ನೊಂದೆಲ್ಲ ಇವತ್ತು ಆ ಸರ್ಪ್ರೈಸ್ ನ ಬ್ಲಾಸ್ಟ್ ಮಾಡ್ತೀನಿ. ಸಾರದೆ ಹೆಲ್ಪ್ ತಗೋತಾ ಇದ್ದೀನಿ ಇಂದಿರಾ ಮೇಡಮ್ ಅವ್ರ ಸಂದರ್ಶನ ಮಾಡೋಕ್ಕೆ. ಗೊತ್ತಿಲ್ಲ ಆಗುತ್ತೋ ಇಲ್ವೋ, ಟಚ್ ವುಡ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀನಿ. ಸಾರ್ನ ಹೆಲ್ಪ್ ತಗೊಂಡು ಸಾರ್ನ ರೀಚ್ ಮಾಡಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮ್ಯಾಮ್, ನೀವು ನೋಡ್ತಿದ್ರೆ ಕೈಂಡ್ಲಿ ಒಂದು ರಿಕ್ವೆಸ್ಟ್, ಪ್ಲೀಸ್ ಗಿವ್ ಅಸ್ ಅನ್ ಆಪರ್ಚುನಿಟಿ. ತುಂಬಾ ಜನ ಕನ್ನಡಿಗರು ನಿಮ್ಮ ಜೀವನದ ಕತೆ ಕೇಳೋದಕ್ಕೆ ಕಾಯ್ತಾ ಇದ್ದಾರೆ. ಎಸ್ ಭಾನುಪ್ರಕಾಶ್ ಸರ್, ತುಂಬಾ ಖುಷಿ ಆಯ್ತು. ಆಲ್ಮೋಸ್ಟ್ 30-35 ವರ್ಷ ಆಯ್ತು. ಈಗಲೂ ನನ್ನ ಅಭಿಮಾನಿಗಳು ಇದಾರೆ, ಇಷ್ಟು ಟ್ರ್ಯಾಕ್ ಮಾಡ್ತಾರೆ ನನ್ನನ್ನು ಅಂತಂದ್ರೆ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯ್ತು. ಅದು ನಿಮ್ಮ ಮೂಲಕ ಇನ್ನೂ ನನಗೆ ಹೆಚ್ಚಿನ ಅಭಿಮಾನಿಗಳ ಜಾತಿ ಪರಿಚಯ ಆಯ್ತು ಈಗ. ಎಸ್ ಸರ್, ಥ್ಯಾಂಕ್ಸ್ ಟು ರೇಖಾ ಮೇಡಮ್ ಸರ್. ಬೇಬಿ ರೇಖಾ, ಥ್ಯಾಂಕ್ಸ್ ರೇಖಾ ಅಂಡ್ ಯು ಆಲ್ಸೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಭಾನುಪ್ರಕಾಶ್ ಸರ್, ಅಂದ್ರೆ ಭಾನುಪ್ರಕಾಶ್ ಸರ್ ಇವಾಗ ಕೆಲವರು ಪ್ರಪಂಚ ಪರ್ಯಟನೆ ಮಾಡ್ತಾರೆ, ಹಾಗೆ ನಮ್ಮ ಸರ್ ರಾಜ್ಯ ಪರ್ಯಟನೆ ಮಾಡಿದ್ದಾರೆ. ಅಂದ್ರೆ ಭಾನುಪ್ರಕಾಶ್ ಸರ್ ಹುಟ್ಟಿದ್ದೊಂದು ಕಡೆ, ಓದಿದ್ದು ಹಲವಾರು ಕಡೆ. ಅವರ ಚೈಲ್ಡ್ಹುಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬೇರೆ ಕಡೆ ಓದಿದ್ದಾರೆ, ಬೇರೆ ಗುರುಗಳು, ಬೇರೆ ಶಾಲೆ, ಬೇರೆ ಪರಿಸರ. ಅದ್ಭುತ ಸರ್ ನಿಮ್ಮ ಬಾಲ್ಯನೇ. ಸೊ ಬೇಸಿಕಲಿ ನೀವು ತಂದೆ ತಾಯಿ, ಎಷ್ಟು ಜನ ಮಕ್ಕಳು, ಹೇಗಿತ್ತು ನಿಮ್ಮ ಬಾಲ್ಯ? ನನ್ನ ತಂದೆ ಗೌರ್ಮೆಂಟ್ ಟೀಚರು, ಓದಿದ್ದೆಲ್ಲ ಮೈಸೂರಿನಲ್ಲಿ. ಹಾಗೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಕೂಡ ಆಯಿತು. ಆಮೇಲೆ ಅವರು ನಾನಾ ಊರುಗಳಲ್ಲಿ ಅವರು ಸರ್ವಿಸ್ ಮಾಡಿದರು. ಫಸ್ಟ್ ಕಿಕ್ಕೇರಿ, ಆಮೇಲೆ ಚಿಕ್ಕಮಗಳೂರು, ಬೀರೂರು, ಆನವಟ್ಟಿ, ಆಮೇಲೆ ಫೈನಲ್ ರಿಟೈರ್ಡ್ ಆಗುತ್ತೆ ಶಿವಮೊಗ್ಗ ಸೆಟ್ಲ್ ಆದರು. ತಂದೆಯವ್ರ ಹೆಸರು ಸರ್? ತಂದೆಯವ್ರ ಹೆಸರು ಶ್ರೀನಿವಾಸ್ ಬಲ್ಲಾಳು, ತಾಯಿ ಪದ್ಮ ಬಲ್ಲಾಳು ಅಂತೇಳಿ. ಓಕೆ. ನಮ್ಮ ತಂದೆ ತಾಯಿಗೆ ನಾನು ಮತ್ತು ನನ್ನ ತಮ್ಮ ಹರಿಪ್ರಸಾದ್ ಅಂತ 2 ಮಕ್ಕಳು. ಅವನು ನಮ್ಮ ತಂದೆ ಜೊತೆ ಶಿವಮೊಗ್ಗದಲ್ಲಿದ್ದಾನೆ, ನನ್ನ ತಮ್ಮ. ಓಕೆ.
ನನ್ನ ತಾಯಿ ಹೌಸ್ ವೈಫ್. Okay. ಮೊದಲಿಂದ ನಮ್ಮಿಬ್ಬರು ಬೆಳವಣಿಗೆ ನಮ್ಮ ತಂದೆ ನೋಡ್ಕೊಂಡೆಲ್ಲ ಮಾಡ್ಕೊಂಡು ಇಲ್ಲಿವರೆಗೆ ನಮ್ಮ ಈ ಸ್ಟೇಜ್ ವರೆಗೆ ತಂದಿದ್ದಾರೆ ನಮ್ಮ ತಂದೆ ತಾಯಿ. ಗ್ರೇಟ್ ಸರ್, ಗ್ರೇಟ್. ಎಲ್ಲಿ ಸರ್ ಹುಟ್ಟಿದ್ದೆಲ್ಲಿ ತಾವು? ಹುಟ್ಟಿದ್ದು ನಾನು ಶಿವಮೊಗ್ಗ ಜಿಲ್ಲೆ ಹಾದಿಗೊಲ್ಲು ಅಂತ ಬರುತ್ತೆ, ಅದು ತೀರ್ಥಹಳ್ಳಿ ತಾಲೂಕಲ್ಲಿದೆ, ಮಲೆನಾಡು. ಮಲೆನಾಡು. ಆಮೇಲೆ ಪ್ರೈಮರಿ ಎಜುಕೇಶನ್ ಅಲ್ಲಿ ಒಂದು ಆನವಟ್ಟಿ ಅಂತ ನಮ್ಮ ತಂದೆ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಪ್ರೈಮರಿ ಎಲ್ಲ ಆಯಿತು. ಆಮೇಲೆ ಹೈಸ್ಕೂಲಿಗೆ ನಾನು ದಾವಣಗೆರೆಗೆ ಹೋದೆ. ದಾವಣಗೆರೆ ಹೈಸ್ಕೂಲ್ ಮುಗಿಸ್ಕೊಂಡು ಆಮೇಲೆ PUC ಆ್ಯಂಡ್ ನಾನು ಇಂಜಿನಿಯರಿಂಗ್ ಮಾಡಿದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಇಂಜಿನಿಯರಿಂಗ್ ಮಾಡಿ ಅಲ್ಲೇ ಭದ್ರಾವತಿಯಲ್ಲಿ ಒಂದು ಮೈಸೂರು ಪೇಪರ್ ಮಿಲ್ಸ್ ಅಂತ ಇದೆ, ಕರ್ನಾಟಕದ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಅಲ್ಲಿ ಎಲೆಕ್ಟ್ರಾನಿಕ್ ಅಲ್ಲಿ ಕೆಲಸ ಮಾಡಿದೆ, ಒಂದು 27 ವರ್ಷ ಕೆಲಸ ಮಾಡಿದೆ. ಓಕೆ, ನಾನು ಕೇಳ್ಪಟ್ಟೆ ಭಾನುಪ್ರಕಾಶ್ ಸರ್, ಚೈಲ್ಡ್ಹುಡ್ ಅಲ್ಲಿ ಅಂದ್ರೆ ನಿಮ್ಮ ಬಾಲ್ಯದ ವಿಷಯಗಳು ಮಾತಾಡಿ ಪಟ 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 ಅಂತ ಹೈಲೈಟ್ಸ್ ಥರ ಹೇಳ್ಬಿಟ್ರಿ ನೀವು. ಇನ್ನು ಸ್ವಲ್ಪ ಡೀಪ್ ಆಗಿ ನಾವು ನಿಮ್ಮ ಬಾಲ್ಯಕ್ಕೆ ಹೋಗ್ಬೇಕು ಅಂತ ಅಂದಾಗ, ಬಾಲ್ಯದಲ್ಲಿ ಅಂದ್ರೆ ನೀವು ನಿಮ್ಮ ಅಪ್ಪ ಕೂಡ ಸಿನಿಮಾ ತೋರಿಸೋದು ಮ್ಯಾಂಡೇಟರಿ ಮಾಡಿದ್ರಂತೆ. ಹೌದು, ಅನ್ನೋರ್ ಸಿನಿಮಾ, ವಿಷ್ಣು ಸರ್ ಸಿನಿಮಾಗಳೆಲ್ಲ. ಹೇಳಿ ಸರ್, ಆ ದಿನಗಳು, ಆ ನೆನಪುಗಳನ್ನ ಹಂಚ್ಕೊಳ್ಳಿ ಸರ್. ಅವಾಗ ಇದ್ದಿದ್ದು ಮನೋರಂಜನೆ ಸಿನಿಮಾ ನಮ್ಗೆ. ಅವಾಗ ನಾವೆಲ್ಲ ಮಿಡ್ಲ್ ಸ್ಕೂಲ್ ಇದ್ದಾಗ ಓಕೆ, ಆ ಊರಿನಲ್ಲಿ ಇದ್ದಿದ್ದು ಒಂದು ಟಾಕೀಸ್ನಲ್ಲಿ ವಾರ ಒಂದೊಂದು ಫಿಲ್ಮ್ ರಿಲೀಸ್ ಆಗೋದು. ಅಂದ್ರೆ ಈ ದೊಡ್ಡ ಸಿಟಿ ಬಂದ್ಮೇಲೆ 2 ಅಥವಾ 3 ವಾರ ನಂತರ ಬರ್ತಾ ಇತ್ತು ಅಲ್ಲಿಗೆಲ್ಲ. ಅದನ್ನ ಪ್ರತಿ ವಾರನ ತೋರಿಸ್ತಾ ಇದ್ರು ನಮ್ಗೆ. ರಾಜ್ಕುಮಾರ್ ಫಿಲಮ್, ವಿಷ್ಣುವರ್ಧನ್ ಫಿಲಮ್ ಎಲ್ಲ ಅವಾಗ ನೋಡಿದಾಗ ತುಂಬಾನೇ ಖುಷಿ ಆಗೋದು. ಆ ಚೈಲ್ಡ್ಹುಡ್ ಅಲ್ಲಿ ನಮ್ಗೆ ಏನು ಮನೋರಂಜನೆ ಇರಲಿಲ್ಲ ನಮ್ಗೆ. ಆ ಬಾಲ್ಯದಲ್ಲಿ ತುಂಬಾನೇ ಖುಷಿ ಆಗೋದು, ಎಂಜಾಯ್ ಮಾಡ್ತಿದ್ವಿ ನಮ್ಮ ತಂದೆ ಜೊತೆಗೆಲ್ಲ ಹೋಗ್ಬಿಟ್ಟು. ತಂದೆ ಟೋಟಲ್ ಫ್ಯಾಮಿಲಿ, ಅಪ್ಪ ಒಬ್ಬರೇ ಅಲ್ಲ, ನಮ್ಮ ಒಬ್ಬರನ್ನೆಲ್ಲ ಅಪ್ಪ ಅಮ್ಮ ನಾವೆಲ್ಲ ಹೋಗಿ. ತಮ್ಮ ಪಿಕ್ಚರ್ಗಳೆಲ್ಲ ಇಂಟ್ರೆಸ್ಟ್ ಇತ್ತ? ಆಮೇಲೆ ಅದ್ರ ಆಸಕ್ತಿ ಬರಕ್ ಶುರುವಾಯ್ತು. ಅಲ್ಲ, ಸಿನಿಮಾ ನೋಡೋ ಆಸಕ್ತಿ ತಮ್ಮ ತಮ್ಮವ್ರಿಗೂ ಇತ್ತ? ಎಲ್ಲ ನೋಡ್ತಾ ಇದ್ವಿ ಅವಾಗ. ಯಾವ್ದೇ ಫಿಲಮ್ ಚಿಕ್ಕ ಮಳಿಗೆ ಏನಂದ್ರೆ ಫೈಟಿಂಗ್ ಅಂದ್ರೆ ಭಾರಿ ಇಷ್ಟ. ಇನ್ನೇನು ನಮ್ಗೇನು ಪ್ಲಸ್ ಕಾಮಿಡಿ, ಇನ್ನೇನು ಸೆಂಟಿಮೆಂಟ್ ಬಂದ್ರೆ ನಮ್ಗೆ ಜಾಸ್ತಿ ಇಷ್ಟ ಆಗ್ತಿರ್ಲಿಲ್ಲ. ಫೈಟಿಂಗ್ ಬಹಳ ಇಷ್ಟಪಡ್ತಿದ್ವಿ ಆ ವಯಸ್ಸಲ್ಲಿ. ಅವಾಗೆಲ್ಲ ಭಾನುಪ್ರಕಾಶ್ ಸರ್ ಹೆಂಗೆ ಅಂದ್ರೆ, ಬಹುಶಃ ನನಗಂತೂ ಅದಾಗಿತ್ತು, ನಿಮಗೂ ಆಗಿರುತ್ತೆ. ನಾವೆಲ್ಲ ಆಲ್ಮೋಸ್ಟ್ ಒಂದೇ ಜನರೇಷನ್ ಅವರು. ಇವಾಗ ಸಿನಿಮಾ ನೋಡಿರ್ತೀವಿ, ಸಿನಿಮಾದಲ್ಲಿ ಒಂದು ಹೀರೋನೋ ಯಾವ್ದೋ ಒಂದು ಕ್ಯಾರೆಕ್ಟರ್ ಪಿಕ್ಚರ್ ಕ್ಲೈಮ್ಯಾಕ್ಸ್ ಅಲ್ಲಿ ಸತ್ತೋಗ್ಬಿಡ್ತಾರೆ. ಮತ್ತೆ ಪಿಕ್ಚರ್ ನೋಡಿದಾಗ ಬದುಕಿರ್ತಾರೆ, ಹೆಂಗೆ ಬದುಕ್ತಾರೆ ಅನ್ನೋದೊಂದು ಆ ಇನ್ನೋಸೆಂಟ್ ನಿಮ್ಗಲ್ಲ, ಪ್ರತಿಯೊಬ್ಬರಿಗೂ ಆ ವಯಸ್ಸಲ್ಲಿ ಬಂದೇ ಬರುತ್ತೆ. ಅದು ಆ ಏಜ್ ಬ್ಯೂಟಿನೇ ಒಂಥರ ಮಜಾ. ನಿಜಾಲು. ಅಕಾಡೆಮಿಕ್ಸ್ ಅಲ್ಲಿ ಹೇಗಿದ್ರಿ ಭಾನುಪ್ರಕಾಶ್? ಅಕಾಡೆಮಿಕ್ಸ್ ಅಲ್ಲಿ ಚೆನ್ನಾಗಿದ್ದೆ ನಾನು, ಎಲ್ಲದರಲ್ಲೂ ಫಸ್ಟ್ ಕ್ಲಾಸ್ ಮೇಲೆ. ಆವಾಗಿನ ಕಾಲದಲ್ಲೆಲ್ಲ ಚೆನ್ನಾಗೇ ಮಾಡ್ಕೊಂಡ್ಬಂದಿದ್ದೀನಿ. ಇಂಜಿನಿಯರಿಂಗ್ ಎಲ್ಲ ಫಸ್ಟ್ ಕ್ಲಾಸ್ ಬಂತು ನನಗೆ. ಓಕೆ, ಒಳ್ಳೆ ಕೆಲಸ ಕೂಡ ಸಿಕ್ತು ನನಗೆ. ಹಾಗಾಗಿ ಓಕೆ, ಅಂದ್ರೆ ಬೇರೆ ಬೇರೆ ಊರುಗಳಲ್ಲಿ ನೀವು ಹೋದಂಗೆ ಆಗಲೇ ತಿಳಿಸ್ದಾಗೆ ದಾವಣಗೆರೆ, ಆನವಟ್ಟಿ, ಆಮೇಲೆ ಶಿವಮೊಗ್ಗ, ಹೀಗೆ ಬೇರೆ ಬೇರೆ ಕಡೆ ಓದ್ಕೊಂಡ್ ಬಂದಿರೋದು. ಎಲ್ಲ ಒಂದ್ ಕಡೆ ಈ ಟ್ರಾವೆಲಿಂಗ್ ಟ್ರಾನ್ಸ್ಫರಬಲ್ ಜಾಬ್ ಅಲ್ಲಿ ಪೇರೆಂಟ್ಸ್ ಇದ್ದಾಗ ಮಕ್ಳುಗಳಿಗೆ ಎಜುಕೇಶನ್ ಅಲ್ಲಿ ಅಲ್ಲ ಒಂದು ಟೀಚರ್, ಒಂದು ಫ್ರೆಂಡ್ ಸರ್ಕಲ್, ಒಂದು ಸ್ಕೂಲು ಎಲ್ಲ ಕಟ್ ಹಾಕೊಂಡು ಬರುತ್ತೆ. ಅದು ನಿಮ್ಗೆಲ್ಲೂ ಕಷ್ಟ ಆಗ್ಲಿಲ್ವಾ? ಆಗ್ತಿತ್ತು. ಆಕ್ಚುಲಿ ನನಗೆ ಮಿಡ್ಲ್ ಸ್ಕೂಲ್ ಮುಗಿದ ತಕ್ಷಣ ಆ ಊರಿನಲ್ಲಿ ನನಗೆ ಇಂಗ್ಲೀಷ್ ಮೀಡಿಯಂ ಇರಲಿಲ್ಲ. ನಮ್ಮ ತಂದೆ ಏನ್ ಮಾಡಿದ್ರು, ಅವಾಗ ದಾವಣಗೆರೆಯಲ್ಲಿ ಇಟ್ಟು ಓದಿಸಿದ್ರು ನನಗೆ ಹೈಸ್ಕೂಲಿಗೆ. ಮುಂದಕ್ಕೆ ಎಜುಕೇಶನ್ ಅನುಕೂಲ ಆಗಲಿ ಅಂತ ಹೇಳಿ ನನಗೆ ತುಂಬಾನೇ ಹೆಲ್ಪ್ ಆಯ್ತದು. ಓಕೆ, ಇಂಗ್ಲೀಷ್ ಮೀಡಿಯಂ. ಯಾವ ಸ್ಕೂಲ್ ಸರ್? ಅಲ್ಲಿ ದಾವಣಗೆರೆಯಲ್ಲಿ ಮೋತಿ ವೀರಪ್ಪ ಹೈಸ್ಕೂಲ್ ಅಂತ ಹೇಳಿ 8th 9th 10th ಅಲ್ಲಿ ಮಾಡಿಬಿಟ್ಟು, ನಂತರ ನಮ್ಮ ತಂದೆ ಆ ಟೈಮಿಗೆ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಯಿತು. PUC ಮತ್ತು ಇಂಜಿನಿಯರಿಂಗ್ ನಾನು ಶಿವಮೊಗ್ಗದಲ್ಲೇ ಮಾಡಿದೆ. ಯಾವ ಕಾಲೇಜು? DVS PUC DVS ಕಾಲೇಜಲ್ಲಿ ಮಾಡಿದೆ. ನಂತರ ಇಂಜಿನಿಯರಿಂಗು ಜವಾಹರ್ಲಾಲ್ ನೆಹರು ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಶಿವಮೊಗ್ಗದಲ್ಲಿದೆ, ಅಲ್ಲಿ 4 ವರ್ಷದ ಕೋರ್ಸ್ ಅದು ಮಾಡಿದೆ. ಯಾವ ಬ್ರಾಂಚ್ ಸರ್? ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಎಸ್ ಸರ್. ಇನ್ನು ನಿಮ್ಮ ಬಾಲ್ಯದನ್ನ ಮಾತಾಡಬೇಕು ಅಂತಂದ್ರೆ, ನಮಗೆ ನೀವು ಭಾನುಪ್ರಕಾಶ್ ಆಗಿ ಪರಿಚಯ ಆಗಿದ್ದು ನಾಗರಹೊಳೆ ಸಿನಿಮಾ ಮೂಲಕ. ನಿಮ್ಮ ಚಿತ್ರರಂಗದ ಮೊದಲನೇ ಹೆಜ್ಜೆ ನೀವು ಬಣ್ಣ ಹಚ್ಚಿ ಚಿತ್ರ. ನೀವು ಸೆಲೆಕ್ಟ್ ಆಗಿದ್ದ ಪ್ರಕ್ರಿಯೆನೇ ಒಂದು ಮಜವಾಗಿದೆ, ಅದು ಆಯ್ಕೆಯಾಗಿದೆ. HV ಸುಬ್ರಾಯರು, ಇವತ್ತು ನಾವು ಅವ್ರನ್ನ ನೆನೆಸ್ಕೋಬೇಕು. ನಾಗರಹೊಳೆಗೆ ಬರೆದಂತ ಒಬ್ಬ ರೈಟ್ರು. ಕರೆಕ್ಟ್. ಹೇಳಿ ಸರ್, ಅದು ನಾನು ಹೇಳೋದಕ್ಕಿಂತ ಅದು ನಿಮ್ಮಿಂದ ಬಂದ್ರೆ ಚೆನ್ನಾಗಿರುತ್ತೆ. ಹೇಗೆ ಆಯ್ಕೆ ಆದ್ರಿ? ರಾಜೇಂದ್ರ ಸಿಂಗ್ ಬಾಬು ಅವ್ರ ಕಣ್ಣಿಗೆ ಹೇಗೆ ಬಿದ್ರಿ? ಸುಬ್ರಾಯರ್ ಕಣ್ಣಿಗೆ ಹೇಗೆ ಬಿದ್ರಿ? ಅಲ್ಲ, ನನಗೆ ಈ ಇಂಡಸ್ಟ್ರಿಗೆ ಬರೋಕ್ಕೆ ಮೂಲ ಕಾರಣ ಸುಬ್ರಾಯರೇ. ಅವರೇ ನನ್ನ ಗುರುಗಳು ಅಂತ ಹೇಳ್ಬೋದು ಇಂಡಸ್ಟ್ರಿ ಬರ್ಲಿಕ್ಕೆ. HV ಸುಬ್ರಾಯನವರು ಮೂಲತಃ ಕಥೆ, ಸಂಭಾಷಣೆ, ನಿರ್ಮಾಪಕರು ಕೂಡ ಆಗಿದ್ರು ಅವರು. ಅವರು ನಮ್ಮ ತಂದೆ ಒಟ್ಟಿಗೆ ಮೈಸೂರಿನಲ್ಲಿ ಓದ್ತಾ ಇದ್ರು ಆ ಟೈಮ್ನಲ್ಲಿ. ಆಲ್ಮೋಸ್ಟ್ 50 ವರ್ಷ ಹಿಂದಿನ ಕಥೆ ಇದೆ. ಕ್ಲಾಸ್ಮೇಟ್ಸ್. ಹೌದು, ಆಲ್ಮೋಸ್ಟ್ ಮೈಸೂರಲ್ಲಿ. ಅವ್ರ ತಮ್ಮ ನಮ್ಮ ತಂದೆ ತುಂಬಾ ಕ್ಲೋಸ್ ಫ್ರೆಂಡ್ಸು. ಹಾಗಾಗಿ ಆಲ್ಮೋಸ್ಟ್ ಸ್ನೇಹಕ್ಕಿಂತ ಅಣ್ಣ ತಮ್ಮಂದ ಸಂಬಂಧ ಥರ ಬೆಳೀತದು, ಆ ಥರ ಬೆಳೀತಾರೆ. ನಮ್ಮ ತಂದೆ ಬೇರೆಯವ್ರಿಗೆ ಹೋದ್ರು ಕೂಡ ಬೆಂಗಳೂರು ಅಟ್ಟಾಪೆಂಟ್ ಬಿಟ್ಟಿರಲಿಲ್ಲ ಅವರಿಗೆ. ಬೀಯಿಂಗ್ ಎ ಗೌರ್ಮೆಂಟ್ ಟೀಚರ್, ನಮ್ಮ ತಂದೆ ವರ್ಷಕ್ಕೊಂದ್ಸರಿ ವ್ಯಾಲ್ಯೂಯೇಷನಿಗೆ ಬರೋರು. ಆ್ಯನ್ಯಲ್ ವ್ಯಾಲ್ಯೂಯೇಷನ್ ಬೆಂಗಳೂರಲ್ಲೇ ಆಗ್ತಿತ್ತು. ಬಂದಾಗ ಅವ್ರ ಜೊತೆಗೆ ನಾನು ಬೆಂಗಳೂರಿಗೆ ಬರ್ತಾ ಇದ್ದೆ, ಯಾಕಂದ್ರೆ ನಮಗೆ ಆ ವಿಲೇಜಸ್ಸಲ್ಲಿ ಬೇರೆ ಇದಿರಲಿಲ್ಲ. ಈ ಥರ ದೊಡ್ಡ ಸಿಟಿಗೆ ಬಂದಾಗ ನಮ್ಮ ತಂದೆ ಜೊತೆ ಬಂದು ಒಂದು ವಾರ ಇದ್ದು ಹೋಗ್ತಾ ಇದ್ವಿ. ಬಂದರೆ HV ಸುಬ್ರಾವಲ್ಲೇ ಉಳ್ಕೋತಾ ಇದ್ವಿ ನಾವು. ಅಲ್ಲೇ ಅಷ್ಟು ನಮ್ಗೆ ಇನ್ನೇ ಅವರೇ ಅಣ್ಣ ತಮ್ಮ ಥರ ಅಪ್ಪಂಗೆ. ಎಲ್ಲಿತ್ತು ಸರ್ ಅವ್ರ ಮನೆ? ಅವ್ರ ಮನೆ ಶ್ರೀನಗರದಲ್ಲಿತ್ತು ಅವಾಗ. ಅಲ್ಲಿ ಉಳ್ಕೋತಾ ಇದ್ವಿ. ಆ ಟೈಮ್ನಲ್ಲೇ HV ಸುಬ್ರಾಯರು ನಾಗರೊಳಗೆ ಕತೆ ಬರೀತಾ ಇದ್ರು.
ಕತೆ ಬರೆದಾಗ ಹೀಗೆ ಬಂದಾಗ ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಆಲ್ಮೋಸ್ಟ್ ಡಿಸ್ಕಷನ್ಗೆ ಬರ್ತಾಯಿದ್ರು ದಿನ ಬಿಟ್ಟು ದಿನ ಕತೆ ಬರಿತಾ ಇರ್ಬೇಕಾದ್ರೆ ಹೀಗೆ ಒಂದು ಇದು ಮಕ್ಕಳ ಚಿತ್ರ ಮಾಡ್ತಿರೋದ್ರಿಂದ ಅವ್ರಿಗೂ ಓಕೆ ಒಂದು ಪಾತ್ರಕ್ಕೆ ಇವನು ಯಾಕೆ ಆಗಬಾರ್ದು ನಾನು ಓಡಾಡ್ತಿದ್ದಾಗ ಒಂದು ಗಮನಿಸಿದ್ದಾರೆ ಯಾಕೆ ಆಗಬಾರ್ದು ಅಂತ ಅಂದ್ಕೊಂಡ್ರು. ಆಮೇಲೆ ಅವರೇ ಡಿಸ್ಕಷನ್ ಮಾಡ್ಕೊಂಡು ನಮ್ಮ ತಂದೆಗೆ ಹೇಳಿದರು. ನಮ್ಮ ತಂದೆಗೆ ಏನು ಅಂತ ಓಕೆ ತಕ್ಷಣ ಏನು ಮಾಡ್ಬೇಕು ಗೊತ್ತಾಗಲಿಲ್ಲ. ಆಯಿತು ಫೋಟೋ ತೆಗೆದು ಕಳಿಸಿ ಅಂತ ಹೇಳಿದ್ರು. ಅಲ್ಲೇ ಸ್ಟುಡಿಯೋದಲ್ಲಿ ಫೋಟೋ ಎಲ್ಲ ತೆಗೆದು ಫೋಟೋ ಜನಕ್ಕೆ ಇದೆಯಲ್ಲ ನೋಡಿದ್ರೆ ಇಬ್ಬರಿಗೂ ಭಾಳ ಇಷ್ಟ ಆಗ್ಬಿಡ್ತು. ಆಮೇಲೆ ನೆಕ್ಸ್ಟ್ ಊರಿಗೆ ಬಂದು ಇನ್ನೊಂದು ಸ್ವಲ್ಪ ಫೋಟೋ ಕಳಿಸಿ ಅಂತಂದರು ಆಮೇಲೆ ಮತ್ತೆ ನಾವು ಸ್ಟುಡಿಯೋದಲ್ಲಿ ಡಿಫ್ರೆಂಟ್ ಪೋಸೆಲ್ಲ ಕಳಿಸಿದ ತಕ್ಷಣ ನನಗೆ ಸೆಲೆಕ್ಟೆಡ್ ಅಂತಲೇ ಹೇಳ್ಬಿಟ್ರು. ಆಮೇಲೆ ಅವರು ಫೋಟೋ ಬಾಲಾಜಿ ಸಿಂಗ್ ಇರಲಿಲ್ಲ, ಬಾಲಾಜಿ ಸಿಂಗ್ ಕರೆದ್ಮೇಲೆ ಅವ್ರ ಜನ 3 ಜನ ಮೀಟ್ ಮಾಡಿ ಈ ಹುಡುಗ ಒಂದು ಪಾತ್ರಕ್ಕೆ ಆಗ್ಬೋದು ಅಂತ ಅಲ್ಲೇ ಡಿಸೈಡ್ ಮಾಡಿ ಸೆಲೆಕ್ಟ್ ಆಗ್ಬಿಟ್ಟೆ. ಇದೇ ಒಂದು. ಸೊ ನೀವು ರಾಜೇಂದ್ರ ಸಿಂಗ್ ಬಾಬು ಅವ್ರನ್ನ ಸುಬ್ಬಯ್ಯ ಮನೆಯಲ್ಲೇ ಭೇಟಿ ಮಾಡಿದ್ರು. ಓಕೆ, ಏನು ಮಾತಾಡಿದ್ರು? ಏನು ಬಾಬು ಅವರು ಏನಾದ್ರು ಜ್ಞಾಪಕ ಇದೆಯಾ? ಇಲ್ಲ, ಅವಾಗಿನ ಕಾಲದಲ್ಲಿ ಇಲ್ಲ, ಸೆಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರು ಅಷ್ಟೇ. ನೀನು ಬರಬೇಕು, ನೆಕ್ಸ್ಟ್ ಹೇಳ್ತೀವಿ ಶೂಟಿಂಗ್ ಇದ್ದಾಗ ಓಕೆ ಅಂತ ಹೇಳಿದ್ರು. ಎಲ್ಲಿ ಶೂಟಿಂಗ್ ಆಗಿದ್ದು ಸರ್? ನಾಗರೋಳೆ ಫಸ್ಟ್ ಶೂಟಿಂಗ್ ಆಗಿದ್ದ ನನಗೆ ಮುತ್ತೋಡಿ ಫಾರೆಸ್ಟ್ ಅಲ್ಲಿ ಚಿಕ್ಕನೂರಲ್ಲಿ ಫಸ್ಟ್. ನಾನು ಎಲ್ಲ ಆರ್ಟಿಸ್ಟ್ ಭೇಟಿ ಮಾಡಿದ್ದು ಅಲ್ಲೇನೆ ನಾನು. ಹೌದು, ಡೇ ಒನ್ ಮುತ್ತೋಡಿ. ನಮಗೆ ಅಷ್ಟೊಂದು ಸಿನಿಮಾ ಬಗ್ಗೆ ಐಡಿಯಾನೂ ಇರಲಿಲ್ಲ ಏನು ಮಾಡ್ತಾರೆ ಅಂತೇಳಿ. ಫಸ್ಟ್ ನಾವು ಹೋದ್ವಿ. ಆಮೇಲೆ ಇಂದಿರಾ ಅಂತ ಬಂದ್ಲು, ನಮ್ಮ ಗೋಧಿ ಇಂದ್ರ. ಹೌದು, ದೊಡ್ಡ ಕಲಾವಿದೆ ನಮ್ಮ ಕಾಲದಲ್ಲಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅವಳು ಅಷ್ಟು ದೊಡ್ಡ ಕಲಾವಿದೆ ಅಂತೇಳಿ. ಸಚ್ ಎ ಸಿಂಪಲ್ ಲೇಡಿ ಅವರು. ನಾವು ನಾಗರೋಳೆ ನನಗೆ ಫಸ್ಟ್ ಫಿಲಮು. ಆಮೇಲೆ ಅವಳು ಲೀಲಾ ಜಾಲುವಾಗ ಅಭಿನಯಿಸ್ ನೋಡಿ ನಮ್ಗೆ ಶಾಕ್ ಆಯ್ತು. ಎಷ್ಟು ಚೆನ್ನಾಗಿ ಮಾಡ್ತಾಳೆ ಇವಳು ಎಷ್ಟು ಚೆನ್ನಾಗಿ ನಮ್ಗೆ ಮಾಡಕ್ಕೆ ಬರುತ್ತಲ್ಲ ಅಂತ ಅನ್ಕೊಂಡ್ರೆ ಅವ್ಳು ನೋಡಿದ್ರೆ ನಮ್ಮ ಜೊತೆ ಮಾಡ್ಬೇಕಾದ್ರೆ 110 ಫಿಲಮ್ ಆಗಿತ್ತು ಅವಳಿಗೆ ಆಲ್ರೆಡಿ. ಎಷ್ಟು ವರ್ಷ ಸರ್ ಅವಾಗ? ನಾವು 12 ವರ್ಷ, ಅವಳು 10 ವರ್ಷ. ಅವಾಗ 10 ವರ್ಷದಲ್ಲಿ 100 ಪಿಕ್ಚರ್ ಫಿಲಮ್ ಅವಾಗಿನ ಕಾಲದಲ್ಲಿ ಮಾಡಿದ್ದಿಲ್ಲ. ಕನ್ನಡ ಮಾತಾಡೋರು ಬಹಳ ಫ್ಲೂಯೆನ್ಸ್ ಆಗಿ ಮಾಡ್ತಾರೆ. ಯಾಕಂದ್ರೆ ಚಿನ್ನ ನಿನ್ನ ಮುದ್ದಾಡುವೆ, ಮಕ್ಕಳ ಭಾಗ್ಯ, ಸುಮಾರು ಸಣ್ಣ ಒಂದು ಸ್ವಲ್ಪ ಇಲ್ಲೂ ಕೂಡ ಮಾಡಿದ್ಲು ಕನ್ನಡದಲ್ಲಿ. ಹೌದು, ಅವಾಗ್ಲೇನೆ ಪಿಕಪ್ ಆಗಿತ್ತು ಅವಳಿಗೆ ಕನ್ನಡ. ಸಚ್ ಟ್ಯಾಲೆಂಟೆಡ್, ಯಾವ ಭಾಷೆನಾದ್ರು ಬೇಗ ಕಲ್ತ್ಕೋತಾರೆ. ಈಗಲೂ ಕನ್ನಡ ಮಾತಾಡ್ತಾರೆ. ಈಗಲೂ ನೀವು ಕೂತ್ಕೊಂಡ್ರೆ ಕನ್ನಡ ಬಿಟ್ಟು ಬೇರೆ ಮಾತಾಡಲ್ಲ ಅವಳು ಮೇಡಮ್. ಅಷ್ಟು ಟ್ಯಾಲೆಂಟೆಡ್ ಆರ್ಟಿಸ್ಟ್ ಅವಳು. ನಿಜವಾಗ್ಲೂ ಅವಳಿಗಿರೋಂಥ ಟ್ಯಾಲೆಂಟ್ ನೋಡಿ ನಮಗೆ ಶಾಕ್ ಆಗೋದು. ನಾವು ಆ ಲೆವೆಲಿಗೆ ಯಾವಾಗ ಬರ್ತೀವಿ ಅಂತ ಅವಾಗ ಅನ್ನಿಸ್ತಾ ಇತ್ತು. ಅಷ್ಟು ಗ್ರಾಸ್ಪಿಂಗ್. ಹೌದೌದು. ತುಂಬಾನೇ ಡೈರೆಕ್ಟರ್ ಹೇಳಿದ ತಕ್ಷಣ ಟೇಕ್ 1 ಮಾಡಿ ಮುಗಿಸ್ಕೊಳ್ಳೋರು. ನಮ್ಗೆ 2-3 ಟೇಕ್ ಬೇಕಾಗ್ತಿತ್ತು ಬಿಗಿನಿಂಗ್ ಅಲ್ಲಿ. ಅಷ್ಟು ನಮ್ಗೆ ಹೇಳ್ಕೊಡಲು, ಇದು ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಕರ್ಕೊಂಡು ಹೋಗೋಳು, ಈ ಥರ ಮಾಡು ಅಂತ ಅಷ್ಟು ಕೂಡ ಹೇಳ್ಕೊಡ್ತಾ ಇದ್ದಾಳು. ಬಟ್ ನಿಮ್ಮ ಕ್ಯಾರೆಕ್ಟ್ರು ನೀವು ಮಾಡಿರೋ ಅಷ್ಟು ಪಿಕ್ಚರ್ಗಳಲ್ಲೂ ಹೈಲೈಟ್ ಆಗ್ತಾ ಬಂತು. ಒಂದು ಮ್ಯಾನರಿಸಮ್ಗಳು ಇರ್ತಾ ಇತ್ತು. ಬಟ್ ಇವಾಗ ಸ್ಟಾರ್ಟಿಂಗ್ ವಿತ್ ನಾಗರಹೊಳೆ ಏನ್ ಸೀನ್ ಮಾಡಿದ್ರಿ? ಫಸ್ಟ್ ಏನು ಜ್ಞಾಪಕ ಇದೆಯಾ? ಏನ್ ತೆಗೆದಿದ್ದು? ನಾಗರಹೊಳೆಯಲ್ಲಿ ಹೇಗೆ ಅಂತ ನನ್ನ ಕ್ಯಾರೆಕ್ಟರ್ಗಳು ಯಾಕೆ ಜನರ ಮನಸ್ಸಲ್ಲಿ ಗಟ್ಟಿಯಾಗಿ ಉಳಿತು ಅಂದ್ರೆ ಒಂದೊಂದು ಪಿಕ್ಚರ್ಲಿ ನಂಗೆ ಒಂದು ಪೆಟ್ಟು ಡೈಲಾಗ್ ಅಂತ ಬಂದ್ಬಿಡ್ತು. ನಾಗರಹೊಳೆಯಲ್ಲಿ ಅವು ಇಂದಿರಾಗ ಒಂದು ಡೈಲಾಗ್ ಇತ್ತು, ಎಂತ ಮಜನೋ ಅಂತ ತಕ್ಷಣ ನನಗೆ ಕನೆಕ್ಟಿಂಗ್ ಡೈಲಾಗ್ ಮಜಾ ಅಂದ್ರೆ ಮಜಾ, ಅದು ನನ್ನ ಡೈಲಾಗು. ಪುಟಾಣಿ ಜಂಟಲ್ ನನಗೆ ಒಂದು ಚೋಟಾ ಕ್ವಶನ್ ಅಂತ ಬರೋದು ಪ್ರತಿ ಡೈಲಾಗು. ಅವ್ರಿಬ್ರು ಏನೋ ಡೌಟ್ ಬಂದ್ರೆ ನಾನು ಅದನ್ನೇ ಕೇಳಬೇಕಾಗಿತ್ತು. ಆಮೇಲೆ ಪ್ರಚಂಡ ಪುಟಾಣಿಲಿ ಚೆನ್ನಾಗಿದೆ ಅಂತ ಹೇಳಿ ನನಗೆ ಇಲ್ಲಿ ಕ್ರಾಪ್ ಮಾಡಿ ಒಂದು ಜುಟ್ಟು ಎಲ್ಲ ಮಾಡಿದ್ದು ಮಾತಾಡ್ತೀನಿ ಸರ್. ಪುಟಾಣಿ ಏಜೆಂಟ್ ಮಾತಾಡ್ತೀನಿ. ಈ 3 ಪಿಕ್ಚರ್ನಲ್ಲೂ ನಮಗೆ ಪೆಟ್ಟು ಡೈಲಾಗ್ ಇತ್ತು. ಹಾಗಾಗಿ ಜನರ ಮನಸ್ಸಲ್ಲಿ ತುಂಬಾನೇ ಕನೆಕ್ಟ್ ಆಗ್ಬಿಡ್ತದು. ಚೆನ್ನಾಗಿದೆ ತುಂಬಾನೇ ಇಷ್ಟಪಟ್ರು. ಪ್ಲಸ್ ಕಾಮಿಡಿ ಕ್ಯಾರೆಕ್ಟರ್. ಈ ಪೆಟ್ಟು ಡೈಲಾಗ್ ಬಂದಾಗ ನಾರ್ಮಲ್ ಕಾಮಿಡಿ ಸ್ವಲ್ಪ ಆಡ್ ಆಗುತ್ತೆ, ಜನಕ್ಕೆ ತುಂಬಾ ಇಷ್ಟ ಆಗ್ತದೆ. ಪ್ಲಸ್ ಅವಾಗ ಏನಂತಂದ್ರೆ ಜನರಿಗೆ ಬೇರೆ ಯಾವ್ದು ಎಂಟರ್ಟೈನ್ಮೆಂಟ್ ಇರಲಿಲ್ಲ ಥಿಯೇಟರ್ ಬಿಟ್ರೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡೋರು. ಸರ್ ನಿಮಗೆ ಡಬಲ್ ಆಡಿಯನ್ಸ್ ಸರ್. ಒಂದು ಮಕ್ಳುಗಳನ್ನ ಸ್ಕೂಲ್ಗಳಲ್ಲಿ ಬಂದು ತೋರಿಸಿದ್ರು, ನಾಗರಹೊಳೆ ಇರ್ಬೋದು, ಪ್ರಚಂಡ ಪುಟಾಣಿಗಳಿರ್ಬೋದು, ಪುಟಾಣಿ ಏಜೆಂಟ್ 1 2 3 ಸ್ಕೂಲಿಂದ ಶೋಗಳಾಗೋದು. ಎರಡನೇದು ಮಕ್ಳು ಗಲಾಟೆ ಮಾಡಿ ತಂದೆ ತಾನು ಕರ್ಕೊಂಡ್ ಬಂದಿರೋ ಪಿಕ್ಚರ್ಗೆ. ಇನ್ ಅಡಿಷನ್ ಟು ದಟ್ ಗೌರ್ಮೆಂಟ್ ಕೂಡ 50% ರಿಯಾಯಿತಿ ಅಂತ ಹೇಳಿ ಮಕ್ಳು ಚಿತ್ರಕ್ಕೆ ಎಕ್ಸ್ಟ್ರಾ ಕೊಡ್ತಾ ಇತ್ತು. ಸ್ಕೂಲ್ ಟೋಟಲ್ ಯೂನಿಟ್ ಗ್ರೂಪೇ ಬಂದ್ಬಿಡೋದು ಥಿಯೇಟರ್ಗಳಿಗೆ. ಕಂಪಲ್ಸರಿ 50% ಅಂದ್ರೆ ₹1 ಇದ್ರೆ 50 ಮಕ್ಕಳು ನೋಡ್ತಾ ಇದ್ರು ಫಿಲ್ಮ್ಗಳು. ಹಾಗಿತ್ತವ ಅವ್ರ ರೇಟಲ್ಲಿ ಅಷ್ಟೇ ಇತ್ತು. ₹1 50 ಅಥವಾ 1.5 ಮ್ಯಾಕ್ಸಿಮಮ್. ಅದ್ರಲ್ಲಿ 50% ಕೊಡೋರು. ಎಲ್ಲರೂ ಬಂದು ಮಕ್ಕಳು. ಅವಾಗ ನಾನು ಮಾಡಿದ ಫಿಲ್ಮ್ಗಳೆಲ್ಲ ಎಲ್ಲ ಮಕ್ಕಳು ತಂದೆ ತಾಯಿ ನೋಡಂತ ಫಿಲ್ಮೇ ಇದ್ದು ಫಿಲಮ್ಗಳಲ್ಲಿ. ನಾಗರಹೊಳೆಯಲ್ಲಿ ಏನ್ ಸೀನ್ ಮಾಡಿದ್ದೀನಿ ಜ್ಞಾಪಕ ಇದೆ ಸರ್ ಏನಾದ್ರು? ಮಕ್ಕಳು ನಾಗರಹೊಳೆ ಅಂತಂದ್ರೆ ನಾವು 3 ಜನ ಮಕ್ಕಳುಗಳು ಹಿಂಗೆ ಬಂದಾಗ ನಮಗೆ ಅದೇ ಸ್ಕೂಲ್ ಟ್ರಿಪ್ ಕರ್ಕೊಂಡ್ ಬಂದಿರ್ತಾರೆ. ಅವ್ರು ತೋರಿಸೋಂಥ ಅನಿಮಲ್ಗಳು ನಮಗೆ ಬಸ್ಸಲ್ಲಿ ಟೂರಲ್ಲಿ ಸಿಗ್ತಿರಲ್ಲ. ನಮಗೆ ಕುತೂಹಲ ಬರುತ್ತೆ, ನಾವೇ ಹೋಗಿ ರಾತ್ರಿ ನೋಡ್ಕೊಂಬರೋಣ ಅಂತೇಳಿ ಆ ಗ್ರೂಪಲ್ಲಿ. ಹಾಗಾಗಿ ರಾತ್ರಿ ನಾವು 4 ಜನ ಪ್ಲಾನ್ ಮಾಡ್ಕೊಂಡು ಹೊರಟ್ಬಿಡ್ತೀವಿ.
ನೀವು ಇಂದ್ರ ಅವರು ಪ್ರಸಾದ್ ತಗತ್ ಅಂತ ಹೇಳಿ, ಅವರು ಅಲ್ಲ ಅವನು ಸತೀಶ್ ಅಂತ ಹೇಳಿ. ನಾವು ಈಸ್ ಸೆಟಲ್ಡ್ ಇನ್ US ಆಲ್ಮೋಸ್ಟ್ 30 years ಬ್ಯಾಕ್. ಅವ್ರನ್ನ ಪ್ರಸನ್ನ ಅಂತ ಇಲ್ಲ ಪ್ರಸನ್ನ ಅಲ್ಲ, ಸತೀಶ್ ಅಂತ ಹೇಳಿ. ಇನ್ನೊಬ್ಬ ಪ್ರಸಾದ್ ತಗತ್ ಅಂತ ಹೇಳಿ, ಅವನು ಚೋರ್ ಚೋರ್ ಶುಭ್ದ ಅಂತ ಹೇಳಿ ಒಂದು ಹಿಂದಿ ಫಿಲ್ಮ್ ಅಲ್ಲಿ ಮಾಡಿದ್ದ ಇದಕ್ಕೆ ಮೊದಲು. ಅವನು ಪ್ರಸಾದ್ ಅಂತ ಹೇಳಿ, ನಾನು ಇಂದ್ರ, 4 ಜನ. ಮೂವಿನಲ್ಲಿ ಹೇಗಾಗುತ್ತೆ ಅಂದ್ರೆ ಅದೇ ರಾತ್ರಿ ಎಲ್ರಿಗೂ ಟೀಚರ್ಸ್ ಎಲ್ಲ ಮಲಗಿದ್ದಾಗ ಕ್ಯಾಂಪ್ ಕರ್ಕೊಂಡಾಗ ಅಲ್ಲಿಂದನೇ ರಾತ್ರಿ ಎದ್ದು ಹೊರಡ್ತೀವಿ. ಒಬ್ಬ ಸತೀಶ್ ಅನ್ನೋನು ಹುಲಿ ತಿಂದು ಸತ್ತೋಗ್ಬಿಡ್ತಾನೆ ರಾತ್ರಿನೇ. ನಾವು 3 ಜನ ಇನ್ನು ವಾಪಸ್ ಹೋದ್ರೆ ನಮಗೆ ಬಿಡಲ್ಲ, ನಮ್ಗೇನೋ ಪನಿಷ್ಮೆಂಟ್ ಕೊಡ್ತಾರೆ ಅಂತೇಳಿ ನಾವು ಕಾಡಲ್ಲೇ ಉಳ್ಕೊಳ್ಳೋಕ್ಕೆ ಡಿಸೈಡ್ ಮಾಡ್ಬಿಡ್ತೀವಿ. ಅಲ್ಲಿಂದ ಕಾಡಲ್ಲೇ ಪ್ರಯಾಣ ನಮ್ದು. ಎಸ್ ಸರ್. ಅಂದ್ರೆ ನಿಮ್ಮ ಮೊದಲನೇ ಸಿನಿಮಾದಲ್ಲೇ ಭಾರತಿ ಮೇಡಮ್ ಅಂತ ಒಬ್ರು ದಿಗ್ಗಜೆ, ಅಂಬರೀಶ್ ಸರ್, ಶಿವರಾಮಣ್ಣ, ವಿಷ್ಣು ಸರ್, ರಾಜೇಂದ್ರ ಸಿಂಗ್ ಬಾಬು ಅಂತ ಡೈರೆಕ್ಟರ್. ಹೇಗಿತ್ತು ಸರ್ ಈ ಸುಂದರ ಕೃಷ್ಣ ಅರಸು? ನಿಜವಾಗ್ಲೂ ಎಲ್ಲರೂ ಫಸ್ಟ್ ನೋಡಿದಾಗ ಆ ಫಿಲಮ್ ಅಲ್ಲಿ ಅವ್ರನ್ನ ಸ್ಕ್ರೀನ್ ಅಲ್ಲಿ ನೋಡಿದ್ದೆ. ನನ್ಗೆ ಇಲ್ಲ ಅಭಿನಯಕ್ಕೆ ಬಂದಾಗ ಎದುರುಗಡೆ ಸಿಕ್ಕಾಗ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಅವರು ಮಾತಾಡ್ಸೋದು ಒಂದು ಖುಷಿ, ಅವ್ರ ಜೊತೆಗೆ ಇದೀನಲ್ಲ ತಿನ್ನೊಂದು ಖುಷಿ. ಹೌದು, ಅವರನ್ನು ಕೂಡ ಆತ್ಮೀಯವಾಗಿ ಎಲ್ಲರೂ ಅಷ್ಟೇ ಮಕ್ಕಳು ಅಂತ ಹೇಳಿ ತುಂಬಾ ಆತ್ಮೀಯವಾಗಿ ಮಾತಾಡೋರು, ಬಹಳ ಅಭಿಮಂದ ನೋಡ್ಕೊಳ್ಳೋರು. ಉಮೇಶ್ ಅಂತೂ ನನ್ಗೆ ಆಲ್ಮೋಸ್ಟ್ ಅಣ್ಣ ತಮ್ಮ ತರ ಆಗ್ಬಿಟ್ವಿ ನಾವು. ಉಮೇಶ್ ಇದಾರಲ್ಲ, ಅವರು ತುಂಬಾನೇ ಹತ್ರ ಆಗ್ಬಿಟ್ರು. ಈಗ ಇತ್ತೀಚೆಗೆ ನನ್ಗೆ ಹೇಗಾಯ್ತು ಅಂದ್ರೆ 40 ವರ್ಷ ಆದ್ಮೇಲೆ ಭೇಟಿ ಮಾಡಿದ್ರು. ಹಾಯ್ ಬಾನು ಹೆಂಗಿದ್ಯಾ ಅಂತದ್ದು ನಂಗೆ ಶಾಕ್ ಆಗೋಯ್ತು. ಅವ್ರನ್ನಾರ ನಾನು ಪರದ ಮೇಲೆ ನೋಡ್ತಾ ಇದ್ದೀನಿ ಅವಾಗ ವರ್ಷ ನನ್ನನ್ನು ಅವ್ರು ನೋಡಿಲ್ಲ. ಆಮೇಲೆ ನನಗೆ ತುಂಬಾನೇ ಶಾಕ್ ಆಗೋಗಿತ್ತು. ಈ ಮೊನ್ನೆ ಚಿಲ್ಡ್ರನ್ಸ್ ಡೇ ಆದಾಗ ಅವ್ರು ಬಂದಿದ್ರು. ಹೌದು, ತುಂಬಾನೇ ಶಾಕ್. ಅಷ್ಟು ಅವ್ರ ಮೆಮೊರಿ ಇತ್ತು ನನ್ಗೆ, ಅಷ್ಟು ಅವ್ರ ಹತ್ರ ಆಗಿದ್ವಿ ಆ ಕಾಲದಲ್ಲಿ ಉಮೇಶ್ ಅವರು. ಎಸ್. ಅಲ್ಲಿ ಬೇರೆ ಸರ್ ವಿಷ್ಣು ಸರ್, ಅಂಬರೀಷ್ ಅಣ್ಣ, ಏನೇ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ? ಭಾರತಿ ಮೇಡಮ್ ಅವ್ರದ್ದು ನಿಮ್ದು ತುಂಬಾ ಕಾಂಬಿನೇಷನ್ ಅಲ್ಲ. ನಾನು ಭಾರತಿಗೆ ಇನ್ನೊಬ್ಬ ಮಗ ಇದೆ, ಅವನ ಆ ಕ್ಯಾರೆಕ್ಟರ್ ಬೇರೆ ಹುಡುಗನ ಕ್ಯಾರೆಕ್ಟರ್, ಬಟ್ ಒಂದಾಗಿರ್ತಿದ್ವಿ. ಈ ಗೈಡ್ ಮಾಡೋ ಹಿಂಗ್ ಮಾಡು ಅಂತದೆಲ್ಲ ಮಾಡೋರು, ತುಂಬಾನೇ ಹೆಲ್ಪ್ ಮಾಡೋರು ನಮ್ಗೆ. ಎಷ್ಟು ದಿವಸ ಟೋಟಲ್ ಕ್ಯಾಂಪ್ ಮಾಡಿದ್ವಿ ಅವಾಗೆಲ್ಲ? ಆಕ್ಚುಲಿ ಶೆಡ್ಯೂಲ್ಸ್ ಅಂತ ಹೇಳಿ ನಮ್ದೆಲ್ಲ ಫಾರೆಸ್ಟ್ ಆದ್ರಿಂದ ಎಲ್ಲ ಔಟ್ಡೋರೆ, ಮ್ಯಾಕ್ಸಿಮಮ್ ಔಟ್ಡೋರ್. ಇಂಡೋರ್ ಅಂದ್ರೆ ಒಂದು 10-15% ಆಫ್ ದಿ ಟೋಟಲ್ ಫಿಲಮ್. ಈಗ ನಾವು ನಾಗರಹೊಳೆಗೆ ಮುತ್ತೋಡಿ ಕ್ಯಾಂಪ್ ಮಾಡಿದ್ದೀನಿ, ಆಮೇಲೆ ನಾಗರಹಳ್ಳಿಲಿ ಕ್ಯಾಂಪ್ ಮಾಡಿದೆ. ಅಂದ್ರೆ ಟೆಂಟ್ ಹಾಕೊಂಡೇ ಇರ್ತಿದ್ವಿ. ಕೆಲವು ಕಡೆ ನಮಗೆ ಅದು ಫಾರೆಸ್ಟ್ ಗೆಸ್ಟ್ ಹೌಸ್ ಅನ್ನೋ ಇರ್ತಾ ಇತ್ತು ಕೆಲವು ಕಡೆ, ಇನ್ನು ಕೆಲವು ಕಡೆ ನಾವು ಟೆಂಟ್ ಹಾಕ್ಲೇಬೇಕಾಗಿತ್ತು. ಅಲ್ಲಲ್ಲೇ ಟೆಂಟ್ ಹಾಕೊಂಡು ನಾವು ಅಲ್ಲೇ ಮಲ್ಕೋಬೇಕಾಗಿತ್ತು. ನಾಗರಹೊಳೆ, ಮುತ್ತೋಡಿ ಫಾರೆಸ್ಟು, ಸಕಲೇಶ್ಪುರ, ಆ ಲಾಸ್ಟಲ್ಲೆಲ್ಲ ಬ್ರಿಡ್ಜ್ ಬರುತ್ತೆ, ಅದು ಹಾಸನ ಮಂಗಳೂರು ಟನಲ್. ಅದು ಅವಾಗಿನ ಕಾಲದಲ್ಲಿ ಅದಿನ್ನೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿತ್ತು, ಏನೂ ಇರಲಿಲ್ಲ. ಟೋಟಲ್ ಟನಲ್ ಒಳಗೆಲ್ಲ ಶೂಟ್ ಮಾಡಿದ್ವಿ. ಆ ಬ್ರಿಡ್ಜ್ ಮೇಲೆ ಲಾಸ್ಟಲ್ಲಿ ಓಡ್ತೀವಿ ನಾವು, ಅದ್ರ ಮೇಲೆ ಏನೂ ಸಪೋರ್ಟ್ ಇಲ್ಲ, ಬಿದ್ದರೆ ಪ್ರಪಾತನೇ. ನಮ್ಮ ತಂದೆ ಬರಲಿಲ್ಲ ಅವತ್ತು ನೋಡ್ಲಿಕ್ಕೆ. ತುಂಬಾನೇ ಸಹಜವಾಗಿ ಯಾರ ತಂದೆ ತಾಯಿಗಾದ್ರೂ ಗಾಬರಿ ಆಗುತ್ತೆ. ನಿಮಗೆ ಮಕ್ಕಳ ಏಜಲ್ಲಿ ಭಯ ಇರ್ತಿತ್ತು, ಜೋಶ್ ಇರ್ತಾ ಇತ್ತು ಸರ್? ಅಲ್ಲಿ ಎರಡೂ ಇರೋದು. ಯಾಕೆಂದ್ರೆ ಕೆಲವು ಸರಿ ನಾವು ಹೋದಲ್ಲೆಲ್ಲ ಸಾಕು ಪ್ರಾಣಿಗಳೇ ಇದ್ದು ಎಲ್ಲ ಫಿಲಮ್ ಅಲ್ಲೂ, ಅದು ಯಾವ ತರ ಬಿಹೇವ್ ಮಾಡ್ತಂತ ಯಾರಿಗೂ ಗೊತ್ತಿಲ್ಲ. ನನಗೆ 2 ಫಿಲಮ್ ಅಲ್ಲಿ ಮಂಗ ಜೊತೆಗಿತ್ತು, ಅದು ಸುಮ್ಮನೆ ಕೂತಿರುತ್ತೆ, ಕಿಡ್ಲಿನೂ ಮಾಡುತ್ತೆ. ಇಲ್ಲಿ ಕೂತ್ಕೊಂಡೇ ಇರ್ಬೇಕಿತ್ತು ನಾನು 2 ಫಿಲಮ್ ಅಲ್ಲಿ ಕಂಟಿನ್ಯೂಸ್. ಆಲ್ಮೋಸ್ಟ್ ಕಷ್ಟನೂ ಆಗಿದೆ. ಅದು ತುಂಬಾ ಗಲೀಜು ಮಾಡ್ತಾ ಇರ್ತಾ ಮಂಗ, ಸುಮ್ಮನೆ ಕೂತ್ಕೊಳ್ಳಲ್ಲ, ಕೂರ್ಸ್ಕೊಂಡು ಅದು ಕೂತ್ಕೊಳ್ಳಲ್ಲ, ಹಾರ್ತಿರುತ್ತೆ, ಮತ್ತೆ ನಾನು ಮಾಡ್ಬೇಕು. ಅದಕ್ಕೋಸ್ಕರ ಸುಮಾರು ಟೇಕು ಆಗಿದೆ ಆ ಮಂಗನ ಜೊತೆ ಕರ್ಕೊಂಡು ಹೋಗಕ್ಕೆ ಇವೆಲ್ಲ. ಆಮೇಲೆ ಗಿಣಿ ನನ್ನ ಹತ್ರ ಇರುತ್ತೆ, ಗಿಣಿನೂ ಒಂದ್ಸರಿ ಹೊಲ್ದೇ ಬಿಟ್ಟಿದೆ, ಯಾಕಂದ್ರೆ ಹಾರೋಗುತ್ತೆ ಅದು ಗಿಣಿ ಇರ್ತಿತ್ತು ನನ್ನ ಹತ್ರ. ಇವೆಲ್ಲ ಈಗ ಸ್ವಲ್ಪ ಗ್ರಾಫಿಕ್ಸ್ ಇದೆ, ಹಿಂದೆಲ್ಲ ನ್ಯಾಚುರಲ್ ಅನಿಮಲ್ಲೇ ಬರೋದು. ಅವು ಝೂನಲ್ಲಿ ಅಥವಾ ಸಾಕು ಪ್ರಾಣಿ ಬರ್ತಾ ಇತ್ತು, ಭಯ ಆಗ್ತಿರ್ಲಿಲ್ಲ? ಆಗ್ತಾ ಇತ್ತು, ಸಹಜವಾಗಿ ಆಗ್ತಾ ಇತ್ತು. ಅವಕ್ಕೆ ಹೇಳೋರು ಇಲ್ಲ ಏನಾಗಲ್ಲ ಅಂತ ಹೇಳೋರು, ಅದು ಭಯ ಇರೋದು ನಮ್ಗೆ. ಅಪ್ಪ ಅಮ್ಮ ಆಮೇಲೆ ಅಪ್ಪ ಎಲ್ಲಾ ಕಡೆನೂ ಬರ್ತಾ ಇರಲಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬಂದ್ಬಿಟ್ಟವ್ರು, ಆಮೇಲೆ ನಾನು ಹೋಗ್ತಾ ಇದ್ದೆ. ಇದು ಈ ಶೂಟಿಂಗ್ ಅಂದ್ರೆ ನೀವು ಹಾಲಿಡೇಸ್ ಅಲ್ಲಿ ಮಾಡ್ತಿದ್ರೆ ಹೆಂಗೆ? ಇಲ್ಲ ಸರ್, ಅದು ಯಾವಾಗಲೂ ಇರೋದು. ಯಾಕಂದ್ರೆ ರೈನಿ ಸೀಸನ್ ಆಗಿ ಮಾಡ್ತಿರ್ಲಿಲ್ಲ, ಮತ್ತೆಲ್ಲ ವಿಂಟ್ರು ಇಮಿಡಿಯೇಟ್ ಗ್ರೀನರಿ ಬಂದ ತಕ್ಷಣ ಮತ್ತೆ ಫಾರೆಸ್ಟ್ಗೆ ಹೋಗ್ಬಿಡ್ತಿದ್ವಿ. ನ್ಯಾಚುರಲ್ ಫಾರೆಸ್ಟ್ ಚೆನ್ನಾಗಿ ಸಿಗ್ಬೇಕು ಅಂತ ಸ್ವಲ್ಪ ಸ್ಕೂಲಿಗೆಲ್ಲ ಸ್ವಲ್ಪ ಮಧ್ಯೆ ಕ್ಲಾಸ್ ಎಲ್ಲ ಹೋಗೋದು. ಟೀಚರ್ಸ್ ಎಲ್ಲ ಸಹಕಾರ ಕೊಡೋರು ಅವರಿಗೆ ಅಂತ. ನಾನು ಮಾಡ್ತೀನಿ ಅಂತಂದ್ರೆ ಅದೇ ಒಂದು ಕೆಲವು ಸ್ಕೂಲಲ್ಲಿ ಹೆಮ್ಮೆ ಇರೋದು. ಕೆಲವರು ಮಾಡ್ತಿರ್ಲಿಲ್ಲ, ಕೆಲವು ಸ್ಕೂಲ್ ಟೀಚರ್ ತುಂಬಾನೇ ಒಬ್ಲೇಜ್ ಮಾಡೋರು. ತಂದೆ ಟೀಚರ್, ನೀವು ಸ್ಟೂಡೆಂಟ್, ಅಂದ್ರೆ ಎಲ್ಲ ಒಂದ್ ಕಡೆ ಅದು ನೀವು ಅಡ್ವಾಂಟೇಜ್ ಆಯ್ತಾ? ತಂದೆ ಪಾಠ ಹೇಳ್ಕೊಡ್ತಾ ಇದ್ರೆ ಮಿಸ್ ಆಗಿರೋ ಸಿಲೆಬಸ್ ಇದನ್ನೆಲ್ಲ ಅವಾಗ ಹೇಳ್ಕೊಡ್ರು, ಸ್ಕೂಲಲ್ಲಿ ಬಿಟ್ಟೋಗಿದ್ದು ಹೇಳ್ಕೊಡ್ರು ಆತರ. ಅಲ್ಲ, ತಂದೆ ಜನರಲಿ ಟೀಚರ್ ಆಗಿದ್ರೆ ಮಕ್ಳಿಗೆ ಅಂದ್ರೆ ನಿಮಗೆ ಅಡ್ವಾಂಟೇಜ್ ಆಯ್ತು ಏನಾಯ್ತು? ನಮ್ ತಾಯಿ ಜಾಸ್ತಿ ನಮ್ಗೆ ಹೇಳ್ಕೊಡ್ತಾ ಇದ್ರು, ತಾಯಿನೇ ಜಾಸ್ತಿ, ತಾಯಿ ಎಲ್ಲ ಹೇಳ್ಕೊಡ್ತಾ ಇದ್ರು, ತಂದೆನೂ ಹೇಳ್ಕೊಡ್ತಾ ಇದ್ರು, ಇಲ್ಲ ಅಂತ ಹೇಳಕ್ಕಾಗಲ್ಲ, ಮಾಡ್ತಾ ಇದ್ರು. ಸರ್ ನಾವೇ ಹೈಸ್ಕೂಲ್ ಬಂತ ನಾನು ದೂರದಲ್ಲೇ ಇದ್ದೆ, ದಾವಣಗೆರೆ ಓದ್ತಾ ಇದ್ದೆ. ಆವಾಗ ನಾವೇ ಎಲ್ಲ ಸ್ವಂತ ಕಲಿಬೇಕಾಗಿತ್ತು, ಇನ್ವಾಲ್ವ್ ಆಗ್ಬೇಕಾಗಿತ್ತು. ನಾಗರಹೊಳೆ ಸಿನಿಮಾ ರಿಲೀಸ್ ಆಗುತ್ತೆ, ಕಣ್ಣು ತೆರೆದು ಕಣ್ಣು ಬಿಡೋದ್ರೊಳಗಡೆ ಭಾನುಪ್ರಕಾಶ್ ಅವರು ಮನೆ ಮಾತಾಡ್ಬಿಟ್ಟಿರ್ತಾರೆ. ನಿಮ್ಮ ಏನ್ ಮಜಾನೋ ಮಜಾ ಅಂದ್ರೆ ಮಜಾ, ಆ ಡೈಲಾಗ್ ಇಂದ ಹಿಡಿದು ನಿಮ್ಮ ಪರ್ಫಾರ್ಮೆನ್ಸ್ ಪ್ರತಿಯೊಂದು ಮನೆ ಮಾತಾಗಿರುತ್ತೆ. ನೀವ್ ಎಲ್ಲಿ ಸಿನಿಮಾ ನೋಡಿದ್ದು, ಯಾರ್ಯಾರು ನೋಡಿದ್ರಿ?
ಫಸ್ಟ್ ಡೇಗೆ ನಾವು ಆ್ಯಕ್ಚುಲಿ ಬೆಂಗಳೂರು ಸಂತೋಷ್ ಥಿಯೇಟ್ರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಅರೇಂಜ್ ಮಾಡಿದ್ರು. ಎಲ್ಲ ಆರ್ಟಿಸ್ಟ್ಗಳು ನಾವು ಬಂದಿದ್ವಿ, ನಾನು, ಪ್ರಸಾದು, ಇಂದ್ರ, ಆಮೇಲೆ ಎಲ್ಲ ಆರ್ಟಿಸ್ಟ್ಗಳು ಕರೆದಿದ್ರು ಸಂತೋಷಲ್ಲಿ. ಆವಾಗ ಒಳಗೆ ಹೋಗತ್ತೀವಿ, ನಾವು ಯಾರು ಅಂತ ಗೊತ್ತಿರಲಿಲ್ಲ ಜನಕ್ಕೆ. ಹೊರಗೆ ಬಂದಮೇಲೆ ಎಲ್ಲರೂ ಮುತ್ತು ಹಾಕೊಂಡ್ಬಿಟ್ರು ನಮ್ಗೆ ಫಸ್ಟ್ ಶೋ ಆದಮೇಲೆ. ಯಾಕಂದ್ರೆ ನಾವು ಜೊತೆಗೆ ಹೊರಗೆ ಬಂದ್ವಲ್ಲ, 1 hour ಸೆಕೆಂಡ್ ಶೋ ರಿಲೀಸ್ ಹಾಕು ಅವೆರಡು ಗ್ಯಾಪಲ್ಲಿ ಅಂತೂ ನಮ್ಗೆ ಹೊರಗೆ ಬರೋದು ಕಟ್ಟಾಯ್ತು. ಅಷ್ಟು ಜನ ಅಭಿಮಾನ ತೋರಿಸಿದ್ರು. ಹೌದೌದು ಹೌದು. ನಿಮ್ಮ ಮನೆಯವರು ಏನಂದಿದ್ರು ಸರ್ ನಿಮ್ಮನ್ನು ನೋಡಿ? ಅವ್ರು ಆಲ್ಮೋಸ್ಟ್ ಅದಾಗಿ ತುಂಬ ವರ್ಷ ನಂತರ ಮದುವೆ ಆಗಿದ್ದು. ಅವರು ಫಿಲಮ್ ಅಪ್ಪ ಅಮ್ಮನೂ ಖುಷಿ ಆದ್ರು. ಅದು ನಾವು ಶಿವಮೊಗ್ಗ ನೆಕ್ಸ್ಟ್ ಹೋದೆ, ಅಲ್ಲಿ ರಿಲೀಸ್ ಆಗಿತ್ತು. ನೆಕ್ಸ್ಟ್ ಡೇ ಅಮ್ಮನ್ ಕರ್ಕೊಂಡ್ಬಂದಿದ್ದೆ. ಅಲ್ಲೂ ಜನ ಎಸ್ ಸರ್. ಇದು ಮಾಡ್ತಾ ಇರೋಂಗೇನೆ, ನಾಗರಹೊಳೆ ಆಗ್ತಾ ಇರೋಂಗೇನೆ ಒಂದು ನಿಮಗೆ ಗೊತ್ತಿಲ್ಲದೆ ಇರೋಂಗೋ, ವಾಂಟೆಡ್ ಆಗೋ ಅನ್ವಾಂಟೆಡ್ ಆಗೋ ಒಂದು ಗುರುತು, ಗೌರವ ಅಂಡ್ ಒಂದು ರೆಕಗ್ನಿಷನ್ ಸಿಕ್ತು. ನೆಕ್ಸ್ಟ್ ಸಿನಿಮಾ ನಾಗರಹೊಳೆ ಮಾಡಿದ್ದಕ್ಕೆ ನನಗೆ ಬೆಸ್ಟ್ ಅವಾರ್ಡ್, ಸ್ಟೇಟ್ ಅವಾರ್ಡ್ ಸಿಕ್ತು ನನಗೆ. ರೆಕಗ್ನಿಷನ್ ಸಿಕ್ತು ನನಗೆ, ಬೆಸ್ಟ್ ಸ್ಟೇಟ್ ಆರ್ಟಿಸ್ಟ್ ಅಂತೇಳಿ. ಅವಾಗಿನ ಕಾಲದಲ್ಲಿ ಅವಾಗಿನ ಮುಖ್ಯಮಂತ್ರಿಗಳಾದ ದೇವರಾಜ ಅರಸು ಕೈಯಲ್ಲಿ ನಾನು ಅವಾರ್ಡ್ ತಗೊಂಡೆ. ಇನ್ನು ಹಲವಾರು ಕಲಾವಿದರು ಕೂಡ ಇದ್ದರು. ರಾಜ್ಕುಮಾರ್ ಅವರಿಗೆ ಬಬ್ರು ಅನ್ನೋ ಫಿಲಮ್ಗೆ ಅದೇ ಇಯರ್ ಅವಾರ್ಡ್ ಬಂದಿತ್ತು. ಆಮೇಲೆ ಬೇರೆ ಬೇರೆ ಈ ಥರ ಜಯಂತಿ ಅವ್ರಿಗೆ ಇನ್ನೊಂದು ಫಿಲಮಿಗೆ ಬಂದಿತ್ತು. ಅವ್ರ ಜೊತೆ ಕೂಡ ನಾವು ಆ ಡಯಾ ಶೇರ್ ಮಾಡಿಕೊಂಡು ಮುಖ್ಯಮಂತ್ರಿಗಳ ಕೈನಲ್ಲಿ ಅವಾರ್ಡ್ ತಗೊಂಡೆ ಆವಾಗಿನ ಕಾಲದಲ್ಲಿ. ನಾಗರಹೊಳೆ ಆದ್ಮೇಲೆ ರಾಜ್ಯ ಪ್ರಶಸ್ತಿ ಬೇರೆ ಬಂದಿದೆ. ಯಾವ್ದು ನೆಕ್ಸ್ಟ್ ಸಿನಿಮಾ ಮಾಡಿದ್ದು? ನಾಗರಹೊಳೆ ಆದ ತಕ್ಷಣ ಪುಟಾಣಿ ಏಜೆಂಟ್ 1, 2, 3 ಅಂತ ಬಂತು. ಅದು H.U. ಸುಬ್ರಹ್ಮಣ್ಯ ಬರೆದಿದ್ದು. ಡೈರೆಕ್ಟರ್ ಗೀತಪ್ರಿಯ ಅಂತೂ ಮಕ್ಕಳ ಜೊತೆಗೆ ಮಕ್ಕಳಾಗೇ ಇರೋರು. ಹೌದು. ಅವರು ಎಷ್ಟೊತ್ತಿಗೂ ನನಗೆ ನನ್ನ ಪೆಡ್ಡಾಲಾಗ ಅವರೇ ಬಂದು ಎಲ್ಲಪ್ಪ ಚೋಟ ಕ್ವಶನ್ ಬನ್ನ ಅಂತ ಆ ಥರದಲ್ಲಿ ಕರಿತಾ ಇದ್ರು, ಚೋಟ ಕ್ವಶನ್ ಬಾ ಅಂತ. ಅಷ್ಟು ಮಕ್ಕಳ ಜೊತೆ ಮಗುವಾಗಿರ್ತಿದ್ರು. 2 ಫಿಲಮ್ ಮಾಡಿದೆ ಅವ್ರ ಜೊತೆಗೆ, ಪುಟಾಣಿ ಏಜೆಂಟ್ 1, 2, 3 ಮತ್ತೆ ಪ್ರಚಂಡ ಪುಟಾಣಿ. ಎರಡನ್ನೂ ಮಕ್ಕಳು ಫಿಲಮ್ ಅವರು ರಿಸ್ಕ್ ತಗೊಂಡು ತೆಗೆದ್ರು. ಯಾಕೆಂದ್ರೆ ಅವಾಗಿನ ಕಾಲದಲ್ಲಿ ಮಕ್ಕಳು ಫಿಲಮ್ ತೆಗಿಲಿಕ್ಕೆ ಯಾರು ಮುಂದೆ ಬರ್ತಿರಲಿಲ್ಲ. ಬಾಲಾಜ್ ಸಿಂಗ್ ಅನ್ನೋ ನಿರ್ಮಾಪಕರು ಬಂದ್ರು, 2 ಫಿಲಮ್ ತೆಗೆದ್ರು. ನಾಗರಹೊಳೆ, ಪುಟಾಣಿ ಏಜೆಂಟ್ 2 ತೆಗೆದ್ರು. ಇನ್ನೊಂದು ಪ್ರಚಂಡ ಪುಟಾಣಿ ಅನ್ನ ಮಾಣಿಕ್ ಚಂದ್ ಅಂತ ತೆಗೆದ್ರು. ಮಾಣಿಕ್ ಚಂದ್, ಹೌದು. ಯಾಕೆಂದ್ರೆ ಅವಾಗ ದುಡ್ಡು ಹಾಕಿದಾಗ ಅವ್ರಿಗೆ ದುಡ್ಡು ಬರ್ತಾ ಇತ್ತದು. ಅವಾಗ ರಿಸ್ಕ್ ತಗೋತಾ ಇದ್ರು. ಈಗ ಯಾರು ಮಕ್ಕಳು ಫಿಲಮ್ ತಗೊಳಕ್ ರಿಸ್ಕ್ ತಗೊಳ್ತಾ ಇಲ್ಲ, ಓಡುತ್ತಾ ಇಲ್ಲ ಗೊತ್ತಿಲ್ಲ. ಅವಾಗ ಎಂಟರ್ಟೈನ್ಮೆಂಟ್ ಫಿಲ್ಮ್ ಒಂದೇ ಆಗಿತ್ತು, ಪ್ರತಿಯೊಬ್ರು ಬಂದು ಥಿಯೇಟರ್ ಬಂದು ನೋಡ್ತಾ ಇದ್ರು. ಇವತ್ತು ಆಪ್ಷನ್ಸ್ ಜಾಸ್ತಿ ಆಗಿದೆ. ಜನಕ್ಕೆ ಬೇರೆ ಮೀಡಿಯಾ ಜಾಸ್ತಿ ಇದೆ, ಫಿಲ್ಮ್ ಬೇಕಾಗಿಲ್ಲ ಈಗ ತೆಗೆದವರು. ಅದಕ್ಕೆ ಯಾರು ನನಗೆ ನೋಡ್ತಾ ಇದ್ದಿಲ್ಲ, ವರ್ಷಕ್ಕೆ ಎಲ್ಲೋ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದು ಫಿಲಮ್, ಮಕ್ಕಳು ಫಿಲಮ್ ಬರ್ತಾ ಇದೆ ಈಗ. ಕರೆಕ್ಟ್. ಅದು ತುಂಬಾ ರಿಸ್ಕ್ ತಗೊಳ್ತಾರೆ, ಥಿಯೇಟರ್ಗೆ ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ, ಅದು ಎಲ್ಲಿ ಹೋಯ್ತು ಅಂತ ಆಮೇಲೆ ಗೊತ್ತೇ ಆಗ್ತಿಲ್ಲ. ಕರೆಕ್ಟ್. ಆಮೇಲೆ ಪೇರೆಂಟ್ಸನ್ನು ಮಕ್ಳಿಗೆ ತೋರಿಸ್ಬೇಕು ಅನ್ನೋ ಇಂಟ್ರೆಸ್ಟು ಇಲ್ಲ ಈಗ. ಯಾಕೆ ಮಕ್ಳು ಮಾತು ಕೇಳಲ್ಲ, ಅದು ಬೇರೆ. ಕರೆಕ್ಟ್, ವೈಸ್ ವರ್ಸಾ ಎರಡೂ ಇದೆ. ಹಾಗಾಗಿ ಈಗ ಮಕ್ಕಳಿಗೆ ಅದು ಅವ್ರದ್ದು ಚಾಯ್ಸ್ ತುಂಬಾನೇ ಜಾಸ್ತಿ ಆಗಿದೆ, ಪ್ರಪಂಚದಲ್ಲಿ ಆಪ್ಷನ್ ಜಾಸ್ತಿ ಆಗಿದೆ. ಎಸ್, ಪ್ರಚಂಡ ಪುಟಾಣಿಗಳು ಎಕ್ಸ್ಪೀರಿಯನ್ಸ್ ಅಂದ್ರೆ ಅದರಲ್ಲಿ ನೀವು ನವೀನ ಪಿಕ್ಚರ್ಗೆ ಬಂದಿರುವಂತ ಕಾಣುತ್ತೆ. ಹೌದೌದು. ಇವೆರಡು ಫಿಲ್ಮ್ ಅಲ್ಲಿ ನಾನು ಇಂದ್ರ ಕಾಮನ್ ಆಗಿದ್ವಿ. 3ನೇ ಫಿಲಮ್ ಅಲ್ಲಿ ನಾನು, ಇಂದ್ರ, ರಾಮಕೃಷ್ಣ ಹೆಗಡೆ, ನವೀನ್ ಅಂತೇಳಿ ಹೊಸ ಹುಡುಗ ಜಾಯ್ನ್ ಆದ. ಮುದ್ದಾಗಿದ್ದ, ಗುಂಡಾಗಿದ್ದ. ಅವಾಗೆಲ್ಲ ಅವ್ನು ಕೆನ್ನೆ ಚಿಡ್ತಾ ಇದ್ವಿ ಅವಾಗ, ಅಷ್ಟು ಗುಂಡಾಗಿದ್ದ, ಮುದ್ದಾಗಿದ್ದ. ಅವನಿಗೂ ಪಾಪ ಹೊಸ್ತವಾಗ ಸುಮಾರಷ್ಟು ಏನಾದ್ರು ಬಂದ ತಕ್ಷಣ ಡೈರೆಕ್ಟರ್ ಹೇಳಿದ ತಕ್ಷಣ ನಮ್ಮ ಹತ್ರ ಬಂದು ಕೇಳ್ಕೊಂಡು ಹೋಗ್ತಾ ಇದ್ದ, ಹಿಂಗ್ ಮಾಡು ಅಂತೆಲ್ಲ ಹೇಳ್ತಾ ಇದ್ವಿ. ಬೇಗ ಪಿಕಪ್ ಆಗಿ ಅವನು ಖುಷಿಯಾದ, ಹೇಳ್ತಾ ಇದ್ದ. ಆಮೇಲೆ ನೀವೆಲ್ಲ ಹೇಳ್ಕೊಟ್ಟಿದ್ದು ತುಂಬಾ ಥ್ಯಾಂಕ್ಸ್ ಅಂತೆಲ್ಲ ಹೇಳ್ತಾ ಇದ್ದ. ಪ್ರಚಂಡ ಪುಟಾಣಿಗಳಲ್ಲಿ ಪ್ರಭಾಕರ್ ಅವರು ಇದ್ರು. ಹೌದು, ಕರೆಕ್ಟ್. ಹೌದು, ಒಂದು ಜೈಂಟ್ ಆರ್ಟಿಸ್ಟ್ ಅವರು, ಒಳ್ಳೆ ಕ್ಯಾರೆಕ್ಟರ್. ನಿಜ. ಸೊ ಆ ಮೆಮೊರೀಸ್ ಪ್ರಭಾಕರ್, ಆ ಸಿನಿಮಾ ಮೆಮೊರೀಸ್. ಪ್ರಭಾಕರ್ ಯಾವಾಗ್ಲೂ ಸೆಟ್ ಸೆಟ್ಟಲ್ಲಿ ಮಾತ್ರ ವಿಲನ್ನು, ಆಫ್ ದಿ ಸೆಟ್ ಕಾಮಿಡಿಯನ್ ಅವರು. ಎಲ್ಲರ ಜೊತೆ ತಮಾಷೆಯಾಗೇ ಇರೋರು, ಸಿಟ್ಟನ್ನದೇ ಇರ್ತಿರ್ಲಿಲ್ಲ, ತಮಾಷೆಯಾಗಿ ರೇಗಿಸ್ಕೊಂಡೇ ಇರೋರು ನಮ್ಮನ್ನ. ಅಂತ ಒಳ್ಳೆ ವ್ಯಕ್ತಿ ಪ್ರಭಾಕರ್. ಬಟ್ ದುರ್ದೈವ, ಅವ್ರನ್ನ ಬಹಳ ಬೇಗ ಇಂಡಸ್ಟ್ರಿ ಕಳ್ಕೊತು, ಎಲ್ಲರೂ ದುರ್ದೈವ. ಎಸ್ ಸರ್, ಎಸ್. ನನಗೆ ನವೀನ್ ಅವರ ಸರಣಿ ಸಂದರ್ಶನ ಮಾಡಬೇಕಾದ್ರೆ ಅವರೊಂದು ಹೇಳಿದ್ರು, ಅಂದ್ರೆ ಪ್ರಚಂಡ ಪುಟಾಣಿಗಳು ಟೈಮಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಬೆಳಗ್ಗೆನದೇನೋ ವ್ಯಾಯಾಮ ಮಾಡೋರು ಅಂತೆಲ್ಲ, ವ್ಯಾಯಾಮ ಶಾಲೆಗೆಲ್ಲ ನಾವು ಶೂಟಿಂಗ್ ಹೋಗ್ಬೇಕಾದ್ರೆ ಒಂದ್ಸತಿ ಹೋಗ್ತಾ ಇದ್ವಿ. ಅವರು ಇದ್ ಮಾಡೋರು ರಾಮಕೃಷ್ಣ ಹೆಗ್ಡೆ ಅವರು. ಯಾಕಂದ್ರೆ ಸ್ನೇಹಿತರೆ, ಇಲ್ಲಿ ಮತ್ತೊಮ್ಮೆ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ. ನನಗೆ ಗೊತ್ತು ಭಾವಪ್ರಕಾಶ್ ಅವರ ಸರಣಿ ನೋಡ್ತಾ ಇರೋಂಗೆ ರಾಮಕೃಷ್ಣ ಹೆಗಡೆ ಅವ್ರ ಸಂದರ್ಶನ ಮಾಡಿ ಅಂತ ಕೇಳ್ತೀರಾ. ಈಗಲೂ ಸಾಕಷ್ಟು ಪಾಪ ನೀವು ಕೇಳ್ತೀರಾ. ನಾನು ಸಾಕಷ್ಟು ಬಾರಿ ತಿಳಿಸಿದ್ದೀನಿ, ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ನಾನು ಸಂಪರ್ಕ ಮಾಡಿದ್ದೀನಿ, ಮಾತಾಡಿದ್ದೀನಿ. ಅವರಿಗೆ ಕೆಲವು ಅವರದೇ ಆದ ಪರ್ಸನಲ್ ರೀಸನ್ಸ್ ಇಂದ ಸದ್ಯಕ್ಕೆ ಇಂಟರ್ವ್ಯೂ ಕೊಡೋ ಪರಿಸ್ಥಿತಿನಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ಯಾವಾಗ ಒಪ್ಕೊಂಡು ಕೊಡ್ತಾರೆ ಖಂಡಿತ ಮಾಡ್ತೀನಿ. ಎಸ್ ಸರ್. ರಾಮಕೃಷ್ಣ ಹೆಗಡೆ ಅವರು ನಿಮ್ಮೆಲ್ಲರಿಗೂ ಸ್ವಲ್ಪ ಸೀನಿಯರ್ ಅಂತ ಕಾಣ್ತದೆ ಅವರು. ಇಲ್ಲ, ನಾವು ನಾಗರಹೊಳೆ ಮಾಡಿದ ಮೇಲೆ ಪುಟಾಣಿ ಬಂದಿದ್ದು. ಅಲ್ಲ, ಏಜ್ ವೈಸ್ ಅಲ್ಲ, ಏಜ್ ವೈಸ್ ದೊಡ್ಡವನು, 2 ವರ್ಷ ದೊಡ್ಡವನು, 2 ವರ್ಷ ದೊಡ್ಡವನು. ಹೌದು.
ಹೇಗಿರೋರು ಅವ್ರು ನಿಮ್ ಜೊತೆ ಹೇಗಿರೋರು? ಅವನಿಗೆ ಪುಟಾಣಿ ಫಸ್ಟ್ ಫಿಲಮ್, ಎರಡನೇ ಫಿಲಮ್ಗೆ ಅವನು ಹೀರೋ ಆದ. ಅವನು ಪ್ರಚಂಡ ಪುಟಾಣಿಯಲ್ಲಿ ಮಕ್ಕಳು ಕ್ಯಾರೆಕ್ಟರ್, ಅವನ್ ಸ್ಕೂಲ್ ಮಕ್ಕಳು ಕ್ಯಾರೆಕ್ಟರ್, ಅಲ್ಲೂ ಅಡ್ವೆಂಚರಸ್. ನಾವು ಮಾಡಿದ್ದೆಲ್ಲ ಮಕ್ಕಳು ಫಿಲಮ್ ಎಲ್ಲ ಅಡ್ವೆಂಚರಸ್. ನಾವಿನ್ನೂ ಆ್ಯಡ್ ಆದ 4 ಮಕ್ಕಳಾದ್ವಿ ನಾವಲ್ಲಿ. ಆಲ್ಮೋಸ್ಟ್ ವಿ ಎಂಜಾಯ್ಡ್ ಅವರ್ ಚೈಲ್ಡ್ಹುಡ್. ತುಂಬಾ ಮೆಮೊರೀಸ್ ಇದೆ ಚೈಲ್ಡ್ಹುಡ್ ಮಾತ್ರ. ನಿಮ್ಮ ಸ್ಕೂಲ್ಗಳಲ್ಲಿ ಹೆಂಗಿತ್ತು ಸರ್ ಅವಾಗ ನಿಮ್ಗೆ ಎಲ್ಲ ಸ್ಟಾರ್ ಕಿಡ್ ಆಗಿದ್ರು? ಡೆಫಿನೆಟ್ ಆಗಿ ಫಸ್ಟ್ ಫಿಲಮ್ ರಿಲೀಸ್ ಆಗಿದ್ದು ನನ್ನ ವಿಲೇಜ್ನಲ್ಲಿ ಅಷ್ಟು ಇರಲಿಲ್ಲ, ಸಿಟಿನಲ್ಲಿ ಮಾತ್ರ ಒಂದೊಂದು ಫಿಲಮ್ ರಿಲೀಸ್ ಆದ್ಮೇಲೆ ಕೂಡ ಅಲ್ಲಿ ಯಾವ ಫಂಕ್ಷನ್ ಆದ್ರೂ ಕರೀತಾ ಇದ್ರು ನಮಗೆ. ಮಕ್ಕಳು ಏನು ಸ್ಕೂಲ್ ಡೇ ಆದರೆ ಯಾವ ಸ್ಕೂಲಿಗಾದ್ರೂ ಕರೀತಾ ಇದ್ರು. ನಮ್ಮ ಸ್ಕೂಲ್ ಒಂದೇ ಅಲ್ಲ, ಬೇರೆ ಸ್ಕೂಲ್ಗಳ ಕರೆದು ಸನ್ಮಾನ ಮಾಡೋದು. 17 ಅಂತಾರಾಷ್ಟ್ರೀಯ ಮಕ್ಕಳ ವರ್ಷ ಅಂತ ಒಂದು ಮಾಡಿದ್ರು 79ನೇ ಇಸ್ವಿನಲ್ಲಿ. ಅವಾಗ ನಾನು ಆಲ್ಮೋಸ್ಟ್ ಒಂದು 30 ಸನ್ಮಾನ ಮಾಡಿರ್ಬೋದು ನನಗೆ. ಆಲ್ ಓವರ್ ದಿ ಸ್ಟೇಟ್ ಎಲ್ಲ ಕಡೆ ಕರಿತಿದ್ರು, ಎಲ್ಲ ಕಡೆ ಕರೆಯೋರು ನಮಗೆ. ಇಂದ್ರ ಕೆಲವ್ರಿಗೆ ಬರೋರು ಪಾಪ ಕರ್ನಾಟಕಕ್ಕೆ, ಇಲ್ಲ ಅಂದ್ರೆ ಅಲ್ಲೇ. ಅವರು ಬೇಸಿಕಲಿ ಸೆಟಲ್ಡ್ ಇನ್ ಚೆನ್ನೈ. ಹೌದು, ಇಂದ್ರ ಸೆಟಲ್ಡ್ ಇನ್ ಚೆನ್ನೈ. ಮಲಯಾಳಿ ಅಲ್ಲ ಸರ್? ಹೌದು ಮಲೆಯಲ್ಲೇ. ತಂದೆ ತಾಯಿ ಇಬ್ರು ಚೆನ್ನೈಲೇ ಇದ್ರು, ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಅವರು ಸಿಸ್ಟರ್ ಒಬ್ರೆ ನಮ್ಮ ರವಿ ಸರ್ ಜೊತೆಗೆ ಅವರು ಶಾಂತಿ ಅಂತ ಹೇಳಿ ಅಂಜದ ಗಂಡಲ್ಲಿ ರವಿಚಂದ್ರನ್ ಅಪೋಸಿಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇನ್ನೊಬ್ರು ತಂಗಿ ಲಕ್ಷ್ಮಿ ಅಂತ ಹೇಳಿ ಮಂಕುತುಮ್ಮದಲ್ಲಿ ದ್ವಾರಕೀಶ್ಗೆ ಒಟ್ಟಾಗಿರ್ತಾರೆ. ಅವಳಿಗೆ ಆಡೋದು ಬರ್ತಿರೋದು. ಶಿ ಸೆಟಲ್ಡ್ ಇನ್ ಡೆಲ್ಲಿ. ನಾವು ಡೆಲ್ಲಿ. ಶಾಂತಿ ಅವರು ಚೆನ್ನೈಲಿದ್ದಾರೆ. ಇಂದ್ರ ಎಂತ ಕ್ಯಾರೆಕ್ಟರ್ ಅಂದ್ರೆ ನಾಗರೋಳಿಲಿ ಆಕ್ಚುಲಿ ಒಂದು ಹೆಬ್ಬ ಅವಳಿಗೆ ಸುತ್ಕೊಂಡ್ಬಿಡುತ್ತೆ. ಅದು ಹೆಬ್ಬ ಅಂತಂದ್ರೆ ನ್ಯಾಚುರಲ್ ಹಾವು, ಈಗಿನ ತರ ರಬ್ಬರ್ದಲ್ಲ, ಗ್ರಾಫಿಕ್ಸ್ ಅಲ್ಲ, ಎಷ್ಟು ನ್ಯಾಚುರಲ್. ಅವ್ರು ಯಾಕಂದ್ರೆ ಹಾವು ಜೊತೆ ಮಾನಿಟರ್ ಎಲ್ಲ ಇಲ್ಲ. ಅದು ಯಾವ ತರ ನಮಗೆ ಪ್ರಾಣಿಗಳಿದ್ದಾಗ ಮಾನಿಟರ್ ಮಾಡ್ತಾನೆ ಇರಲಿಲ್ಲ. ನೀವು ಬರುತ್ತೆ ನೀವು ಹಿಂಗೆ ಮಾಡಬೇಕು ಅಂತ ಹೇಳೋರು. ಒಂದು ಇದರೊಳಗೆ ನಾವು ಇಲ್ಲಿ ಒಂದು ಬೆಂಕಿಲಿ ರೌಂಡ್ ಹೊಡಿತಾ ಖುಷಿಯಾಗಿ ಮಾಡ್ತಾ ಇರ್ತೀವಿ. ಹಾವು ಅವನ ಮೇಲೆ ಬೀಳ್ಬೇಕು, ಬಿದ್ದ ಮೇಲೆ ಅವಳನ್ನ ಸುತ್ಕೋಬೇಕು ಅಂತ ಡೈರೆಕ್ಟ್ ಹೇಳಿದ್ರು. ಅದು ಹೇಗಾಯ್ತು ಅಂದ್ರೆ ನಾವೇನ್ ಮಾಡ್ತೀವಿ, ಇವಳೇ ಸುತ್ಕೋತಾಳೆ ಅಂತ ಮಾಡಿದ್ರೆ ಹಾವೇ ಅವನ್ನ ಸುತ್ತಾಕೊಂಡ್ಬಿಡ್ತು. ಹೆಬ್ಬಾವು ಡೈರೆಕ್ಟ್ ಹೇಳಿದ್ದು ಅದೇನ್ ಮಾಡಲ್ಲಮ್ಮ, ನೀನೇ ಸುತ್ತ ಹಾಕೋಬೇಕು ಅಂತ ಹೇಳಿದ್ರು. ನಿಜವಾಗ್ಲೂ ಅಲ್ಲಿ ಅದು ಸುತ್ತ ಹಾಕೊಂಡು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು, ಚೆನ್ನಾಗಿ ಮಾಡಿದೆ ಅಮ್ಮ ಅಂತ. ಅವಳು ಕೂಗ್ತಾ ಮುಗಿದ ಮೇಲೆ ಟೇಕ್ ಆದ್ಮೇಲೆ ಕೂಗಲು, ಸರ್ ನಾನ್ ಮಾಡಿದ್ದೆಲ್ಲ ಬೇಗ ಬಿಡಿಸಿ ಅದೇ ಕಟ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಅಷ್ಟು ಹಾವು ಹೇಗ್ ಬೇಕಾದ್ರೆ ಬೇಗ ಮಾಡ್ಬೋದು. ಅದಕ್ಕೇನೋ ಹಾಕಿದ್ರು ಕೂಡ ಅದು ಹೇಗೆ ಬೇಗ ಮಾಡುತ್ತೆ ಗೊತ್ತಿಲ್ಲ. ನಿಜವಾಗ್ಲೂ ನಾವೆಲ್ಲ ಶಾಕ್ ಆಗ್ಬಿಟ್ಟಿದ್ವಿ ಅವತ್ತು. ಅವ್ರು ಬರ್ಕಿದ್ರೆ ಹೆಚ್ಚು ಅನ್ಸ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ಹಾಕಿದ್ರೆ ಮೂಳೆನೆ ಮುರಿದೋಗ್ಬಿಡೋದು. ಚಿಕ್ಕ ಮಗು. ಹೌದು, ಚಿಕ್ಕ ಮಗು. ಅವ್ರು ಹೇಳ್ತಾರೆ ಹಾಲು ಸಾಕ್ತಾರೆ ಏನು ಮಾಡಲ್ಲಮ್ಮ, ನೀವೇ ಸುತ್ಕೋಬೇಕು, ಅದೇನು ಮಾಡಲ್ಲ, ನೀವೇ ಮೈ ಸುತ್ಕೊಂಡ್ ತರ ಮಾಡ್ಬೇಕು ಅಂತ ಹೇಳಿದ್ರು. ನಾವಂತೂ ಅವತ್ತು ಎಲ್ಲರೂ ಶಾಕ್ ಆಗ್ಬಿಟ್ಟಿದ್ವಿ. ಅವಳು ಹಾಗೆ ರಿಯಲ್ ಆಗಿ ಮಾಡಿದ್ಲು. ಮುಗಿದ್ಬಿಟ್ಟು ಇಟ್ಲೇಕು ಅಂತ ಹೇಳಿ ಯಾರಿಗೂ ಏನು ಹೇಳಿಲ್ಲ. ಅದು ಒತ್ತಾಯ್ತು, ಆದ್ರೂ ಅವಳು ಹೇಳಿಲ್ಲ, ಮಾತಾಡ್ಲಿಲ್ಲ. ಮತ್ತೆ ಅಲ್ಲಿ ಮಾನಿಟರ್ ಮೇಲೆ ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳಿ ಅವಳು ಅಷ್ಟೊತ್ತಿಗೆ ಆಗಲಿ ಸುತ್ತ ಹಾಕೊಂಡ್ಬಿಟ್ಟಿತ್ತದ ಅವಳಿಗೆ. ಆ ಏಜ್ ಅಲ್ಲಿ ಏನ್ ಪ್ರೊಫೆಷನಲಿಸಮ್ ನೋಡಿ ಸರ್. ಗ್ರೇಟ್. ಹ್ಯಾಟ್ಸ್ ಆಫ್ ಮಾ. ಅಂಡ್ ಇದರಲ್ಲಿ ಈ ಪುಟಾಣಿ ಮಕ್ಕಳು ಸೀರೀಸ್ ಚಿತ್ರದಲ್ಲಿ ಮತ್ತೊಂದು ಔಟ್ ಅಂಡ್ ಔಟ್ ಕಮರ್ಷಿಯಲ್ ಅಲ್ಲಿ ಮಾಡಿದ್ರೆ ಕಿಲಾಡಿ ಜೋಡಿ ಮಾಡಿದ್ರಿ. ಹೌದು, ಕಿಲಾಡಿ ಜೋಡಿ. ಅದು ಕಮರ್ಷಿಯಲ್ ಫಿಲಮ್. ಅದರಲ್ಲಿ ನಾನು ಲಕ್ಷ್ಮಿ ತಮ್ಮ ಮತ್ತೆ ಲೀಲಾವತಿ ಮಗನಾಗಿ ಆಕ್ಟ್ ಮಾಡಿದೆ. ನಾಟ್ ಎ ಮೇಜರ್ ರೋಲ್, ಸಪೋರ್ಟಿಂಗ್ ಕ್ಯಾರೆಕ್ಟರ್ ತರ ಇತ್ತು ಅದು. ದಿಗ್ಗಜರು ಲೀಲಾವತಿ, ವಿಷ್ಣುವರ್ಧನ್, ದ್ವಾರಕೀಶು, ಇದು ಶ್ರೀನಾಥ್ ನಿಜವಲ್ಲ. ಅವ್ರ ಜೊತೆಗೆಲ್ಲ ಗೋವಾದಲ್ಲೆಲ್ಲ ಒಟ್ಟೊಟ್ಟಿಗೆ ಎಲ್ಲ ಇದ್ವಿ ನಾವು. ಎನಿ ಮೆಮೊರೀಸ್ ಸರ್? ಇದೆ, ತುಂಬಾನೇ ಇದೆ. ವಿಷ್ಣುವರ್ಧನ್, ಶ್ರೀನಾಥ್ ಅವ್ರ ಜೊತೆ ಗೋವಾದೆಲ್ಲ ಶೂಟಿಂಗ್ ಇದ್ದಾಗ ಆಲ್ಮೋಸ್ಟ್ ತಿಂಗಳು ಎಲ್ಲ ಅಕ್ಕಪಕ್ಕದವ್ರು ರಾತ್ರಿ ಎಲ್ಲ ಹಾಡು ಹೇಳೋದು, ಪಾಠ. ಅವರು ಶ್ರೀನಾಥ್ ಮಗ ನಮ್ಮ ಆಲ್ಮೋಸ್ಟ್ ನಮ್ಗಿಂತ 2-3 ವರ್ಷ ಸಣ್ಣನು. ಅವನ ಜೊತೆ ಆಟ ಆಡ್ಕೊಂಡಿದ್ವಿ. ಅವರು ಶ್ರೀನಾಥ್ ಮಗನ್ ಕರ್ಕೊಂಬರೋರು. ಎಲ್ಲ ಚೆನ್ನಾಗಿತ್ತು. ಅದ್ರಲ್ಲಿ ನಮಗೆಲ್ಲ ಮಕ್ಕಳು ಅಂದ್ರೆ ಅವಾಗ ಹಾಡು ತುಂಬಾ ಆಡಬೇಕು. ಅಂಬರೀಶ್. ಹೌದೌದು. ಆಮೇಲೆ ಒಂದು ಹಾಡಿಗೆ ಆಕ್ಚುಲಿ ಕಿಲಾಡಿ ಜೋಡಿ ಟೈಟ್ಲ್ ಸಾಂಗ್ ಇದೆ. ಕಿಲಾಡಿ ಜೋಡಿ, ಜೇಸುದಾಸ್ ಅಂಡ್ SP. ಸಮಯ ನೋಡಿ. ನಿಜವಾಗ್ಲು ಅದು ಅವರು ಇಬ್ರು ಹಾಡಿದಾಗ ಆ ಶೂಟಿಂಗ್ ಆಗ್ಬೇಕಾದ್ರೆ ಇಬ್ರು ಗಾಯಕರು ಬಂದಿದ್ರು. ನನಗೆ ಖುಷಿ ಆಗೋಯ್ತ್ರಿ. ಅದು ಹೇಗೆ ರಿಯಲಿ ಪಿಕ್ಚರೈಸ್ ಮಾಡ್ತಾರೆ ನೋಡಕ್ ಬಂದಿಲ್ಲ ಲೆಕ್ಕಕ್ಕೆ ಆಗಿನ ಕಾಲದಲ್ಲಿ. ಅವ್ರು ಬೆಂಗಳೂರಲ್ಲಿ ಇದ್ರು ಅನ್ಸುತ್ತೆ, ಅವಾಗ ನಡೀತಾ ಇದೆ ಅಂತ ಗೊತ್ತಾಯ್ತು. ಮೈಸೂರು ಪ್ರೀಮಿಯರ್ ಅಲ್ಲಿ ಆಗ್ತಾ ಇದ್ದಿದ್ದು ಅನ್ಸುತ್ತೆ. ಮೋಸ್ಟ್ಲಿ ಬೆಂಗಳೂರು ಮೈಸೂರು ಮರ್ತೋಗಿದೆ. ಆ ಇಬ್ರು ದಿಗ್ಗಜರು ಬಂದು ನೋಡ್ಕೊಂಡು ಹೋಗ್ತಿದ್ರು. ಆ ಸಾಂಗ್ ಯಾಕೆ ಬರ್ತಿದೆ. ಯೇಸುದಾಸ್ ಸರ್, ಹೌದು, ಅವಾಗಿಂದ ಇಬ್ರು ಡ್ಯೂಯೇಟ್ ಬಹಳ ಚೆನ್ನಾಗಿ ಹೇಳಿದಾರೆ. ಇಬ್ರು ಮೇಲ್ ಡ್ಯೂಯೇಟ್. ಹೌದೌದು, ಇಬ್ರದ್ದು ಚೆನ್ನಾಗಿ ಹೇಳಿದ್ದಾರೆ. ಇಬ್ರದ್ದು ವಾಯ್ಸ್ ಇದೆ ಅದರಲ್ಲಿ. ಜೇಸನ್ಸ್ SP ಜಲು ಗ್ರೇಟ್ ಅನ್ಸ್ತು ನಂಗೆ ಅವಾಗ. ಎಸ್, ಇದಾದ್ಮೇಲೆ ಮತ್ತೆ ನಿಮ್ಮ ಸಿನಿಮಾ ಜರ್ನಿ ನಾನು ಫಸ್ಟ್ ಮಾತಾಡ್ಬಿಡ್ತಾ ಇದ್ದೀನಿ ಫುಲ್ಲು. ಯಾಕಂದ್ರೆ ಬೇಸಿಕಲಿ ತಮ್ಮನ್ನ ತುಂಬಾ ಜನ ಸಿನಿಮಾಗಳ ಮೂಲಕನೇ ಸಾಕಷ್ಟು ಇವತ್ತರೆಗೂ ಪ್ರೀತಿಸ್ತಾ ಇರೋದು, ಗೌರವಿಸ್ತಾ ಇರೋದು. ಇದಾದ್ಮೇಲೆ ತಾವು ಮಾಡಿದ್ದು ನಮ್ಮ ಸಿಂಹದ ಮರಿ ಸೈನ್ಯ. ಹೌದು, ನನ್ನ 4ನೇ ಸಿನಿಮಾ ಸಿಂಹದ ಮರಿ ಸೈನ್ಯ. ಅಲ್ಲಿ ಅರ್ಜುನ್ ಎಂಟರ್ ಆಗ್ತಾನೆ. ಮಾಸ್ಟರ್ ಅರ್ಜುನ್ ಅಲ್ಲಲ್ಲ, ಅರ್ಜುನ್ ಸರ್ಜಾ.
ಓಕೆ, ಅವನಿಗೆ ಅದು ಫಸ್ಟ್ ಫಿಲಮು, ನಮ್ಗೆ 4ನೇ ಫಿಲಮು. ಓಕೆ, ಫಸ್ಟ್ ಫಿಲಮೇ ನಮಗೆ ಅಲ್ಲ, ಫಸ್ಟ್ ಶೆಡ್ಯೂಲು ಕುದುರೆಮುಖದಲ್ಲಿ 1 ತಿಂಗಳು ಕ್ಯಾಂಪು, ಈಗೇನು ಸ್ಯಾಂಕ್ಚುರಿ ಅಂತ ಕರೀತಾರೆ ಅಲ್ಲಿ ಕ್ಯಾಂಪು, ಅಂದರೆ ಟೆಂಟ್ ಹಾಕ್ಕೊಂಡಿದ್ವಿ ನಾವಲ್ಲಿ. ಅವನು ಬಂದಾಗ ಒಂದ್ಸರಿ ಹೇಳಿದ್ದ, ನೀನು ಪುಟಾಣಿ ಜಂಟಲ್ಲಿ ನಿನಗೆ ಮಕ್ಕಳು ಕೊಡ್ತಾ ಸನ್ಮಾನ ಆಯಿತು, ಅವಾಗ ಬಂದು ನಿನಗೆ ವಿಶ್ ಮಾಡಿದ್ದೆ ಅಂತ ಹೇಳಿದ್ದ ಅರ್ಜುನ್ ಅವರ. ಹೌದು, ಇವತ್ತಿನೀಗ ತುಂಬ ಎತ್ತರಕ್ಕೆ ಬೆಳೆದಿದ್ದಾನೆ. ಸೊ ಸಿನಿಮಾದ ಮರೀಸ ಅಂದ್ರೆ ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಇತ್ತು ಸರ್, ಅಂದ್ರೆ ರಾಮಕೃಷ್ಣ ಹೆಗಡೆಯವರು ಅರ್ಜುನ್ ಸರ್ ಒಂದೇ ತರ ಕಾಣ್ತಾ ಇದ್ದಾರೆ. ಹೌದೌದು. ಅಲ್ಲ, ಇಲ್ಲಿ ಮಾಡಿರೋದು ಫಸ್ಟ್ ಹೇಳಿದ್ನಲ್ಲ, ನಾಗರೋಳಲ್ಲಿ ಬೇರೆ ಬ್ಯಾಚು, ಪುಟಾಣಿ ಹೊಂಟೊತ್ತಲ್ಲಿ ರಾಮಕೃಷ್ಣ ಹೆಗಡೆ, ಪ್ರಚಂಡ ಪುಟಾಣಿ ರಾಮಕೃಷ್ಣ ಹೆಗಡೆ, ಪ್ರಸನ್ನ ಅವರು ಇದಕ್ಕೆ ಬಂದಿದ್ದು ಅನ್ಕೊಳುತ್ತೆ. ಹೌದು, ಪ್ರಚಂಡ ಪುಟಾಣಿ ಪ್ರಸನ್ನ ಇದ್ದಾನೆ, ಇನ್ನೊಬ್ಬ ಲಕ್ಷ್ಮಣ್ ಅಂತ, ಅದು ದಪ್ಪಗಿದ್ದವ್ರು ಇಬ್ರು ಬರ್ತಾರೆ ಪ್ರಚಂಡ ಪುಟಾಣಿಲಿ, ಅಣ್ಣ ತಮ್ಮದ ಕ್ಯಾರೆಕ್ಟರ್. ಪ್ರಸನ್ನ ಮತ್ತೆ ತಮಿಳ್ ಲಕ್ಷ್ಮೀನಾರಾಯಣ ಅಂತ ಇದ್ದ ಹಬ್ಬ, ಅವರಿಬ್ರು ಬರ್ತಾರೆ ನಮ್ಮ ಜೊತೆಗೆ. ನಾವು 4 ಪ್ಲಸ್ ಅವರಿಬ್ರು, ಟೋಟಲ್ 6 ಕ್ಯಾರೆಕ್ಟರ್ ಬರುತ್ತೆ ಅಲ್ಲಿ. ಅವರಿಬ್ರದ್ದು ಕಾಮಿಡಿ ಬರುತ್ತೆ, ಇಬ್ರು ದಪ್ಪ ಮಕ್ಕಳು. ಪ್ರಸನ್ನ ಅವರು ಅರ್ಜುನ್ ಸರ್ಜಾ ಎಲ್ಲ ಫ್ರೆಂಡ್ಸ್ ಅಂತ ಕಾಣ್ತಾರೆ. ಅಲ್ಲ, ಅಂದ್ರೆ ಎಲ್ಲ ಸಿಂಹದ ಮೆರೆಸದಿಂದ ಜಾಸ್ತಿ ಫ್ರೆಂಡ್ಸ್ ಆಗ್ತೀವಿ ಹೌದು, ಅವಾಗಿಂದ ಸಿಂಹದ ಮೆರೆಸದಲ್ಲಿ ಎಂಟರ್ ಆಗ್ತೀವಿ ಎಲ್ಲರೂ. ಅಂಬರೀಶ್ ಪುರಿ ಅವರು. ಹೌದು, ಅಂಬರೀಶ್ ಪುರಿಯಿಂದ ನನಗೆ ಶೂಟ್ ಮಾಡೋ ಕ್ಯಾರೆಕ್ಟರ್ ಇದೆ, ಅವರು ಶೂಟ್ ಮಾಡಿ ಸಾಯಿಸ್ತಾರೆ ಅಂಬರೀಶ್ ಪುರಿ ಆ ಫಿಲ್ಮ್ ಅಲ್ಲಿ, ಸಿಂಹದ ಮೆರೆಸದಲ್ಲಿ ಲಾಸ್ಟ್ ಅಲ್ಲಿ. ಹೌದು, ಅಂಬರೀಶ್ ಪುರಿ ಅವರು. ಅದರಿಂದ ಸುಂದರ ಕೃಷ್ಣ ಸರ್ ಇದ್ದಾರೆ. ಸುಂದರ ಕೃಷ್ಣ ಅರಸು. ಹೌದು, ಅಂಬರೀಶ್ ಪುರಿಗೆ ವಾಯ್ಸ್ ಕೊಟ್ಟಿದ್ದು ಅವರೇ, ಅವ್ರದ್ದು ವಾಯ್ಸು ಅವ್ರದ್ದೇ, ಅಂಬರೀಶ್ ಪುರದ್ದು ವಾಯ್ಸು ಸುಂದರ ಕೃಷ್ಣ ಅರಸು, 2 ವಾಯ್ಸು. ಹೌದೌದು. ಅವಾಗ ಹೆಲಿಕಾಪ್ಟರ್ ಶೂಟ್ ಅಂತೇಳಿ ಕೌಲದುರ್ಗ ಅಂತೇಳಿ ಶಿವಮೊಗ್ಗದಲ್ಲಿ ಕೋಟೆನಲ್ಲಿ ಹೆಲಿಕಾಪ್ಟರ್ದೆಲ್ಲ ತರಿಸಿ, ಆಗಿನ ಕಾಲದಲ್ಲಿ ಅಲ್ಲೇ ಬಾಂಬೆಯಿಂದ ಬಂದು ಅಸೆಂಬ್ಲಿ ಮಾಡಿ ಹೆಲಿಕಾಪ್ಟರ್ ಶೂಟ್ ಎಲ್ಲ ಮಾಡಿ, ಆವಾಗಿನ ಕಾಲದಲ್ಲಿ ಅಲ್ಲೇ ನನಗೆ ಅಂಬರೀಶ್ ಪುರಿನೂ ಬಂದು ಒಂದು ಶಾಟ್ ಇದೆ ಶೂಟ್ ಮಾಡೋಂಥದ್ದು. ಅಲ್ಲಿ ಮಂಜುಳಾ ಇದ್ದಾರೆ, ಜಯಂತಿ ಇದ್ದಾರೆ, ಜಯಂತಿ ಇವೆಲ್ಲ. ಇದು ಸಿಂಹದ ಸೈನ್ಯ ನಮಗೆ ಕುದುರೆಮುಖದಲ್ಲಿ ಆಯಿತು, ಕುನ್ನೂರು ಅಂತೇಳಿ ಊಟಿ ಪಕ್ಕ, ಅಲ್ಲೊಂದು ತಿಂಗಳು ಕ್ಯಾಂಪ್ ಮಾಡಿದ್ವಿ ಎಸ್ಟೇಟಲ್ಲಿ. ಅಲ್ಲಿ ಒಂದು ದೊಡ್ಡ ಮನೆ ತಗೊಂಡು ಅಲ್ಲೂ ಕೂಡ ಆಲ್ಮೋಸ್ಟ್ 1 ತಿಂಗಳು ಕ್ಯಾಂಪ್ ಮಾಡಿದ್ವಿ. ನಮ್ಮ ರೇಖಾ ಮೇಡಮ್ ಅವ್ರು ಪರಿಚಯ ಆಗಿದ್ದು ನಿಮ್ಗೆ? ರೇಖಾ ಪರಿಚಯ ಆಗಿದ್ದು ಸಿಂಹದ ಮೆರೆಸನಲ್ಲಿ. ಅವರು ಅದೇ ಟೀ ಎಸ್ಟೇಟ್ ಓನರ್ ಮಗಳು ಅವಳು, ಮತ್ತೆ ಇನ್ನೊಂದು ಸಣ್ಣ ಹುಡುಗ ಮಾತಾಡ್ತಾನೆ. ಹೌದು, ಅವೆರಡು. ಅವಾಗಿಂದ ನಮ್ಮ ಪರಿಚಯ ಆಯಿತು. ಓಕೆ, ಅರ್ಜುನ್ ಸರ್ ಜೊತೆಗೆ ಏನು ಎಕ್ಸ್ಪೀರಿಯನ್ಸ್ ಅಲ್ಲಿ? ಸರ್ಜಾ ಅವತ್ತಿನ ಫ್ರೆಂಡ್ಶಿಪ್ ಇವತ್ತಿನವರೆಗೂ ಗಟ್ಟಿಯಾಗಿದೆ. ಇವತ್ತು ಚೆನ್ನಾಗಿ ಹೋದ್ರೆ ಹೋಗಿ ಭೇಟಿ ಆಗ್ತೀನಿ, ಅವಾಗ ಫ್ಯಾಮಿಲಿ ಜೊತೆಗೆ ಹೋದ್ರೆ ಒಂದು ಮಾತಾಡ್ಸ್ಕೊಂಡು ಬರ್ತೀವಿ, ಹಾಗಾಗಿ ಚೆನ್ನಾಗಿ ಕಾಂಟ್ಯಾಕ್ಟ್ ಇದೆ. ಓಕೆ ಅರ್ಜುನ್. ಸೊ ಸಿಂಹದ ಮೆರೆಸನಿಯ ಸಿನಿಮಾ ಹಳೆಯದು ಚಿಕ್ಕ ವಯಸ್ಸಲ್ಲಿ ಬಂದಿರತಕ್ಕಂಥ ಸ್ನೇಹ ಅಷ್ಟು ಬೇಗ ಹೋಗಲ್ಲ, ಗಟ್ಟಿಯಾಗಿರುತ್ತೆ. ಅವಾಗ ಹೋಗೋಬಾರ ಅಂತ ಹೊಡೆದಾಡ್ಕೊಂಡಿರ್ತೀವಲ್ಲ, ಅದು ಗಟ್ಟಿಯಾಗಿರ್ತದೆ. ಬಟ್ ಇವತ್ತಿಗೂ ಅರ್ಜುನ್ ಹಾಗೆ ಇದೆ. ನಾನು ಯಾವಾಗ ಮಾಡಿದ್ರೆ ಫೋನ್ ಮಾಡಿದ್ರೆ ಮೆಸೇಜ್ ಹಾಕಿರೋ ಹಬ್ಬಕ್ಕೆಲ್ಲ ವಿಶಸ್ ಎಲ್ಲ ಕಳಿಸ್ತಾನೆ, ಖುಷಿ ಆಗ್ತದೆ. ಇಲ್ಲಿ ತುಂಬಾ ಎತ್ತರಕ್ಕೆ ಬೆಳೆದೇನೆ, ಇನ್ನೂ ಎತ್ತರಕ್ಕೆ ಬೆಳೆದೆ ಅಂತ ಆಶಿಸ್ತೀನಿ. ಗುಡ್ ಫ್ರೆಂಡ್. ಹೌದು. ಎಸ್, ಅಂಬರೀಶ್ ಪುರಿ ಅವ್ರ ಜೊತೆ ಏನೋ ಎಕ್ಸ್ಪೀರಿಯನ್ಸ್ ಅಂದ್ರೆ? ಅಂಬರೀಶ್ ಪುರಿ ಟೋಟಲಿ ಇಂಗ್ಲಿಷ್ ಆರ್ ಹಿಂದಿನೇ ಅವ್ರದ್ದು. ಮಕ್ಳ ಜೊತೆ ಹೇಗಿರೋರು? ಮಕ್ಕಳು ಚೆನ್ನಾಗಿರೋರು, ಅವರು ಟೋಟಲಿ ಚೆನ್ನಾಗಿರೋರು. ವಿಲನ್ ಕ್ಯಾರೆಕ್ಟರ್, ಬಟ್ ಒಂಥರ ಅವ್ರದ್ದು ರೆಸ್ಟ್ರಿಕ್ಟೆಡ್ ಏರಿಯಾ, ಅವ್ರ ಪಾಡಿಗೆ ಮಾಡೋರು, ಅವ್ರ ಪಾಡಿಗೆ ಅವ್ರು ಕೂತ್ಕೊಳ್ಳೋರು. ಡೈರೆಕ್ಟ್ ಹೇಳಿದ್ರೆ ಕನ್ನಡ ಹೇಳ್ಸ್ಕೊಳಕ್ ಸ್ವಲ್ಪ ಯಾರು ಬೇಕಿತ್ತು, ಡೈರೆಕ್ಟ್ ಹೇಳ್ಬಿಟ್ಟು ಮತ್ತೆ ಕೂತ್ಕೊಳ್ಳೋರು. ಅರ್ಜುನ್ ಸರ್ಜಾ ಸರ್ ಆಗ್ಲೇ ಜಿಮ್ನಾಸ್ಟಿಕ್ಸ್ ಇದೆಲ್ಲ ಕಲ್ತಿದ್ರು ಅಂತ ಕಾಣುತ್ತೆ. ಅವಾಗ ಕರಾಟೆ, ಜಿಮ್ನಾಸ್ಟಿಕ್ಸ್ ಎಲ್ಲ ಕಲ್ತಿದ್ರು. ಸಿನಿಮಾಯಿಂದ ಸಿನಿಮಾ, ಪಾತ್ರದಿಂದ ಪಾತ್ರ, ನೀವು ಮಾಡೋ ಪ್ರತಿಯೊಂದು ಚಿತ್ರನೂ ಯಶಸ್ವಿ ಆಗ್ತಾ ಇತ್ತು. ಚಿತ್ರದ ಜೊತೆಗೆ ನಿಮ್ಮ ಪಾತ್ರ ಕೂಡ ಬಹಳ ಜನ ಇಷ್ಟಪಡೋರು, ಗುರುತಿಡಿಯೋರು. ಸೊ ಎಲ್ಲ ಒಂದ್ ಕಡೆ ಸಿನಿಮಾನೇ ನಾನು ಕೆರಿಯರ್ ಆಗಿ ತಗೋಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ? ನನಗೆ ಸ್ವಲ್ಪ ಆಸಕ್ತಿ ಬಂತು. ನಮ್ಮ ತಂದೆಗೆ ಇನ್ನು ಇವನೇನು ಮುಂದಕ್ಕೆ ಏನು ಅಂತ ಅವ್ರಿಗೊಂದು ಡೌಟ್ ಶುರುವಾಯಿತು. ಬಿಕಾಸ್ ಈಸ್ ಒಂದು ನೌಕರಿಲಿದ್ರು, ಏನಾದ್ರು ಇವನಿಗೆ ಎಜುಕೇಶನ್ ಮಾಡಿಸಿ ಮುಂದಕ್ಕೆ ಅವನಿಗೆ ಮಾಡಲೇಬೇಕು ನಾನು, ಅದು ಚಿತ್ರರಂಗ ಅನ್ಸರ್ಟೈನ್ ಅಂತ ಅವ್ರಿಗೆ ಅನ್ಸ್ಬಿಟ್ಟಿತ್ತು. ಅವಾಗಲೇ ಅನ್ಸಿತ್ತು, ಸಹಜ ಅದು. ಯಾಕೆಂದ್ರೆ ಎಲ್ಲರೂ ಕ್ಲಿಕ್ ಆಗೋಕ್ಕಾಗಲ್ಲ ಇಂಡಸ್ಟ್ರಿನಲ್ಲಿ, ಸ್ವಲ್ಪ ಲಕ್ ಬೇಕು, ಎಫರ್ಟ್ಸ್ ಒಂದೇ ಸಾಕಾಗಲ್ಲ, ಲಕ್ಕು ಬೇಕು ಇಂಡಸ್ಟ್ರಿನಲ್ಲಿ. ನಮ್ಮ ತಂದಿರು ಏನು ಮಾಡಿದ್ರು, ಇಲ್ಲ ನೀನು ಫಸ್ಟು ಒಂದು ಗ್ರಾಜುಯೇಷನ್ ಮಾಡ್ಕೊ, ನಿಮ್ಗೆ ಏನು ಇಷ್ಟನೋ ಒಂದು ಡಿಗ್ರಿ ಮಾಡ್ಕೊ, ಆಮೇಲೆ ಎಲ್ಲಿ ಬೇಕಾದರೂ ನಿನಗೆ ಫ್ರೀಡಮ್ ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಇಂಜಿನಿಯರಿಂಗ್ ಬಂದೆ. ನಾನು ಅಲ್ಲಿ ಶಿವಮೊಗ್ಗದಲ್ಲಿ ಮಾಡೋದ್ರಿಂದ ಬೆಂಗಳೂರು ಅಟ್ಯಾಚ್ಮೆಂಟು ಕಡಿಮೆ ಆಯ್ತು ನನಗೆ, ಇಂಡಸ್ಟ್ರಿ ಲಿಂಕು ಸ್ಲೋ ಆಗಿ ತಪ್ಪಾಯ್ತು. ಓಕೆ, ಇದಾದ್ಮೇಲೆ ನೀವು ಅಂದರೆ ನಾನು ಸಾಕಷ್ಟು ಜನ ಈ ಥರ ಹಿರಿಯ ಕಲಾವಿದರು ಮಾಡಿದಾಗ ಹೇಳಿದ್ ಲಾಸ್ಟ್ ಸಿನಿಮಾ ಅಂತ ಹೇಳಕ್ ಇಷ್ಟ ಇಲ್ಲ, ನೀವು ಲೇಟೆಸ್ಟ್ ಆಗಿ ಕಾಣಿಸ್ಕೊಂಡ ಸಿನಿಮಾ ಪುಟ್ಟ ಹೆಂಡತಿ. ಹೌದು, ರೇಖಾ ಮೇಡಮ್ ಗೆಸ್ಟ್ ಕ್ಯಾರೆಕ್ಟರ್. ಓಕೆ, ಅದು ಅದ್ರ ಬಗ್ಗೆ ವಿತ್ ಪ್ರಭಾಕರ್ ಏನಾದ್ರು ಅದು ವಿಚಾರಗಳು? ಅದೇ ನಮ್ಗೆ ಗೆಸ್ಟ್ ಕ್ಯಾರೆಕ್ಟರ್ ಅಂದ್ರೆ ಅಷ್ಟೊಂದು ಇದು ಟಚ್ ಇತ್ತಿಲ್ಲ, ಬಟ್ ರೇಖಾ ವಾಸ್ ಇನ್ ಟಚ್ ವಿತ್ ಮೀ. ಪ್ರಭಾಕರ್ ಆಲ್ವೇಸ್ ವೆರಿ ಗುಡ್ ಆರ್ಟಿಸ್ಟ್. ಯಾವಾಗ ಕಂಡ್ರು ಅವರು ನನಗೆ ಪ್ರಚಂಡ ಪುಟಾಣಿಯಿಂದನೂ ಹೆಚ್ಚು ಕಮ್ಮಿ ನೋಡ್ತಾ ಬಂದಿದ್ದೀನಿ, ತುಂಬಾನೇ ಹತ್ತಿರ ಆಗಿದ್ರು. ಎಲ್ಲ ಆರ್ಟಿಸ್ಟ್ಗಳು ಆಲ್ಮೋಸ್ಟ್ ನಮ್ಮ ಏಜಲ್ಲಿ ಇದ್ದಾಗ ಅವಾಗೆಲ್ಲರೂ ತುಂಬಾ, ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅವರು ಅಷ್ಟೇ ಗೌರವದಿಂದ ಮಾತಾಡ್ತಿದ್ರು. ಅದೇ ಸಂತೋಷ ನಮಗೆ. ಅಂದ್ರೆ ನೀವು ಎಷ್ಟು ಏಜ್ ಸರ್ ನೀವು ಪುಟ್ಟೆಂಟಿ ಮಾಡಿದ? ಆ ಪುಟ್ಟೆಂಟಿ ನಾನು ಜಸ್ಟ್ ಇಂಜಿನಿಯರಿಂಗ್ ಎಂಟರ್ ಆದೆ ಅವಾಗ.
16-17 ವರ್ಷ. So 18 ಆಗಿತ್ತು, 18. ಅದೇ ಆದ್ಮೇಲಿಂದ ಕ್ಯಾಮ್ರಾ ಮುಂದೆ ಇಲ್ಲ, ಹೋಗ್ಲಿಲ್ಲ. ಹೋಗ್ಲಿಲ್ಲ. ಅವಕಾಶಗಳು ಬಂದ್ವ ಆಮೇಲಿಂದ? ಆಮೇಲೆ ಅದೇ ನಾನು ಹೇಳಿದ್ನಲ್ಲ, ಕೆಲವರು ಕೇಳಿದ್ರು. ನಾನು ಅಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಸೆಮಿ ಸಿಸ್ಟಮ್ ಬಂದ್ಬಿಡುತ್ತೆ, ರಜಾ ಕೊಡಲ್ಲ. ಅಲ್ಲೆಲ್ಲ ರಜಾ ಹಾಕಿ ನನಗೆ ತೊಂದರೆ. ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಟೆಸ್ಟ್ ಇರ್ತದೆ, ಬ್ಯಾಕ್ಲಾಗ್ ಜಾಸ್ತಿ. ಹೌದೌದು, ಅವೆಲ್ಲ ಆಗಲ್ಲ. ನನಗೆ ಯಾವತ್ತೂ ಇದುವರೆಗೆ ಯಾವುದು ಉಳಿಸ್ಕೊಂಡಿಲ್ಲ ಇಂಜಿನಿಯರಿಂಗ್ ನಲ್ಲಿ. ಅವಾಗ ಕ್ಲಿಯರ್ ಮಾಡ್ಕೊಂತ ಬಂದಿದ್ದೀನಿ. ಇವೆಲ್ಲ ಬಂದಿದ್ರೆ ಅವೆಲ್ಲ ಆಗ್ತಿರ್ಲಿಲ್ಲ, ಆ ಕ್ಯಾರಿಯರ್ ಹಾಳಾಗೋದು. ಹಾಗಾಗಿ ಎಲ್ಲೋ ಅದು ರಿಗ್ರೆಟ್ಸ್ ಇಲ್ವಾ ಭಾನುಪ್ರಕಾಶ್ ಸರ್, ನಾನು ಆಕ್ಟಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು ಅಂತ? ಅವಾಗ ಅನಿಸ್ಲಿಲ್ಲ. ಯಾಕಂದ್ರೆ ಆಮೇಲೆ ಒಂದು ಕೆಲಸನೂ ಸಿಕ್ತು ನನಗೆ ಸೆಟ್ಲ್ ಹಾಕಿ. ಯಾಕಂದ್ರೆ ಎಲ್ಲರೂ ಅಲ್ಲಿ ಆಮೇಲೆ ನೋಡ್ತಾ ಬಂದೆ. ನಾನು ಅಲ್ಲಿದ್ರು ಕೂಡ ಇಂಡಸ್ಟ್ರಿ ಅಬ್ಸರ್ವ್ ಮಾಡ್ತಾ ಇದ್ದೆ. ನನ್ನ ಜೊತೆಗೆ ಬಂದಿದ್ದ ಕಲಾವಿದರು ಎಲ್ಲರೂ ಸಕ್ಸಸ್ ಆಗಲಿಲ್ಲ. ಅವಾಗ ಅನಿಸ್ತು ನಾನು ಮಾಡಿದ ಪರವಾಗಿಲ್ಲ. ನಮ್ಮಪ್ಪ ಒಂದು ಬೋಲ್ಡ್ ಡಿಸಿಷನ್ ತಗೊಂಡು ನನಗೆ ಒಂದು ಡಿಗ್ರಿ ಮಾಡಿಸಿದ್ರು ಅಂತ ಅನಿಸ್ತು ಅವಾಗ. ಪೇರೆಂಟ್ಸ್ ಗೈಡೆನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಇಲ್ಲಿ ನಿಮ್ಮ ಮೂಲಕ ಇನ್ನೊಂದು ವಿಷಯ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನಿಮ್ಮ ಸ್ಮೃತಿ ಪಟದಲ್ಲಿ ನಿಮ್ಮ ಮೆಮೊರೀಸ್ ನಲ್ಲಿ ಏನಾದ್ರು ಇದ್ರೆ ತುಂಬಾ ಜನ ಪ್ರಸನ್ನ ಅವ್ರ ಬಗ್ಗೆನೂ ಕೇಳಿದ್ರು ಸರ್. ನಮ್ಮ ಆರ್ಟಿಸ್ಟ್ ಪ್ರಸನ್ನ ಅವ್ರ ಬಗ್ಗೆ ನಾನು ಹುಡುಕಿದ್ದೀನಿ ಅವ್ರನ್ನ. ಐ ಮೀನ್ ಅವ್ರಿಲ್ಲ, ಅವ್ರ ಫ್ಯಾಮಿಲಿನ, ಅವ್ರ ಮಗನ ಹತ್ರ ಮಾತಾಡಿದೆ, ಅವ್ರ ಶ್ರೀಮತಿಯವ್ರ ಹತ್ರ ಮಾತಾಡಿದೆ. ಅವ್ರ ಬಗ್ಗೆ ಆಗ್ಲಿ ಏನು ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಸೊ ಎನಿ ಮೆಮೊರೀಸ್ ಆಫ್ ಪ್ರಸನ್ನ, ನೀವು ನೋಡಿದಂತ ಪ್ರಸನ್ನ ಅನ್ನೋ ಜನಗಳು ಹೇಳಿದ್ರೆ ಐ ಥಿಂಕ್ ಒಂದು ಇನ್ಫಾರ್ಮೇಶನ್, ಒಂದು ಖುಷಿ ಸಿಗ್ಬೋದು. ಹೇಗಿರೋರು ಪ್ರಸನ್ನ ಅವರು, ಯಾವ ತರ ವ್ಯಕ್ತಿತ್ವ ಅವ್ರದ್ದು? ನನಗೆ ಪ್ರಚಂಡ ಪುಟಾಣಿಯಲ್ಲಿ ಪರಿಚಯ ಆಗಿದ್ದವನು. ಅಲ್ಲಿಂದ ಪರಿಚಯ ಆಗಿದ್ದು ಸಿಂಹದ ಮನಸ್ಸಿನಲ್ಲಿ ನಾನು ಅರ್ಜುನು ಅವನು ಒಟ್ಟಿಗೆ ಮಾಡಿದ್ವಿ. ಆಮೇಲೆ ಮಳೆ ಬಂತು ಮಳೆಯಲ್ಲಿ ನಾನು ಅರ್ಜುನು ಪ್ರಸನ್ನ ಒಟ್ಟಿಗೆ ಮಾಡಿದ್ವಿ. ನಿಮ್ದು ಕಾಮಿಡಿ ಅಲ್ಲ ಸರ್ ನಿಮ್ದು ಪ್ರಸನ್ನ? ಹೌದು. ಅದರಲ್ಲಿ ಇಂದ್ರ ಇದ್ದಾರೆ, ಅರ್ಜುನ್ ಹೀರೋ, ಇಂದ್ರ ಹೀರೋಯಿನ್. ಹಾಗೆ ಅದು ನಂದು ಪ್ರಸನ್ನಂದು ಒಂದು ಕಾಮಿಡಿ ಕ್ಯಾರೆಕ್ಟರ್ ಬರುತ್ತೆ, ಮಳೆ ಬಂತು ಮಳೆಯಲ್ಲಿ. ಅಲ್ಲಿ ಕೂಡ ಒಟ್ಟಿಗೆ ಮಾಡ್ತೀವಿ. ಆಗಿದೆ ನಂದು ಪ್ರಸನ್ನ ಅರ್ಜುನು. ಅವಾಗ ಆಲ್ಮೋಸ್ಟ್ ನಾವು ಎಲ್ಲಿ ಹೋದ್ರು ಏನ್ ಫಂಕ್ಷನ್ ಅದು ಒಟ್ಟಿಗೆ ಹೋಗ್ತಾ ಇದ್ವಿ. ಬೆಂಗಳೂರು ಬಂದ್ರೆ 3 ಜನ ಒಟ್ಟಿಗೆ ತಿರುಗಾಡ್ತಾ ಇದ್ವಿ. ನಾನು ಬಂದ್ರೆ ಒಟ್ಟಿಗೆ ತಿರುಗಾಡ್ತಾ ಇದ್ವಿ. ಆತರ ಎಲ್ಲ ತುಂಬಾನೇ ಮೆಮೊರೀಸ್ ಇದೆ. ಅವರು ಜ್ಯೋತಿಷಿ ಅವ್ರ ತಂದೆ ಇದ್ರಲ್ಲಿದ್ರು, ಜ್ಯೋತಿಷಿ ಮಾಡ್ತಿದ್ರು. ಅದನ್ನ ಇವನು ಪ್ರಸನ್ನನು ಮಾಡ್ತಾ ಇದ್ದ ಅವಾಗ. ಓಕೆ, ಹೌದು. ಪ್ರಸನ್ನ ಅವರು ಕಾಲವಾದಾಗ ಏನಾದ್ರು ತಮಗೆ ಗೊತ್ತಾಯ್ತು? ಹೌದು, ಬಂದಿದ್ದೆ, ಬೆಂಗಳೂರಿಗೆ ಬಂದಿದ್ದೆ. ಅವಾಗ ತುಂಬಾನೇ ಬೇಜಾರಾಯ್ತು. ತುಂಬಾ ಆತ್ಮೀಯವಾದ ಹುಡುಗ ಅವನು, ನಿಜವಾಗ್ಲು. ಏನು ಬ್ಯಾಡ್ ಟೈಮ್ ಅಷ್ಟೇನೆ. ಅಂದ್ರೆ ಅವ್ರು ಮೊದ್ಲಿಂದ ನಂಗೆ ಗುಂಡಿಗೆ ಅವರು ತುಂಬಾನೇ ಇದ್ರು. ಅವ್ರ ತಂದೆನೂ ಸುಮಾರು ಫಿಲ್ಮ್ ತೆಗೆದ್ರು ಅವಾಗಿನ ಕಾಲದಲ್ಲಿ. ಈ ವಾಸ್ ಎ ಪ್ರೊಡ್ಯೂಸರ್ ಕೂಡ. ಅವ್ರ ಜೊತೆಗೂ ಮಾಡಿದಾನೆ. ಅವ್ರು ಫಿಲಮ್ ತೆಗೆದಿದ್ದ ಒಂದು ಫಿಲಮ್ ಅಲ್ಲೂ ಮಾಡಿದೆ, ಪ್ರಚಾರ ಮಾಡಿದೆ. ತುಂಬಾ ಜನ ಕೆಲವರು ನಾನು ರಿಸರ್ಚ್ ಮಾಡಬೇಕಾದ್ರೆ ನಿಮ್ ತಂದೆ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳ್ಬಿಟ್ಟು ಪ್ರಸನ್ನ ಅಂತ ತಿಳ್ಕೊಂಡು ಕನ್ಫ್ಯೂಸ್ ಆಗಿದ್ದೆ. ಇಂಡಸ್ಟ್ರಿ ರಿಲೇಟೆಡ್ ಅದು ಒಂದು ರಾಂಗ್ ಇನ್ಫಾರ್ಮೇಶನ್ ಸಿಕ್ಕಿತ್ತು ನನಗೆ. ಪ್ರಕಾಶ್ ಸರ್, ಇಂಜಿನಿಯರಿಂಗ್ ಹೋದ್ರೆ ಅಂದ್ರೆ ನೀವು ಇಂಜಿನಿಯರಿಂಗ್ ಓದೋದು ಇಸ್ಕೊಳ್ಳೋ, ಇಲ್ಲ PU ಓದೋದು ಇಸ್ಕೊಳ್ಳೋ, ನಿಮ್ಮ ಅವತ್ತಿನ ಸ್ನೇಹಿತರುಗಳು, ಕಾಲೇಜಿನ ಸಹಪಾಠಿಗಳು, ನಿಮ್ಮ ಕ್ಲಾಸ್ಮೇಟ್ಸ್ ನಿಮ್ಮ ಚಿತ್ರಗಳು ನೋಡಿದ್ರೆ ರೆಕಗ್ನೈಸ್ ಮಾಡೋರ ನಿಮ್ಮನ್ನ? ಮಾಡ್ತಾರೆ, ತುಂಬಾನೇ ಮಾಡಿದ್ದಾರೆ. ಗೊತ್ತಾಯ್ತಾ ನೀವು? ಅಂದ್ರೆ ಬದಲಾಗಿರುತ್ತಲ್ಲ ಚೈಲ್ಡ್ಹುಡ್ಗೂ ಒಂದು ಟೀನ್ಸ್ ಬರೋದಕ್ಕೂ. ಅವಾಗ ನಾನು ಇಂಜಿನಿಯರಿಂಗ್ ಬಂದ್ರು ಕೂಡ 4-5 ವರ್ಷದ ಗ್ಯಾಪ್ ಅಷ್ಟೇನೆ. ಈಗ 40 ವರ್ಷ ಗ್ಯಾಪ್, ಅವಾಗ 4-5 ವರ್ಷ ಗ್ಯಾಪ್. ನಾಗರೊಳಗೂ ನನಗೆ ಇಂಜಿನಿಯರಿಂಗಿಗೂ 5-6 ವರ್ಷ ಗ್ಯಾಪ್, 6 ವರ್ಷ ಅಷ್ಟೇ. ಹಾಗಾಗಿ ಇಂಜಿನಿಯರಿಂಗ್ ಅಲ್ಲಿ ಕಂಡು ಹಿಡಿದ್ರು ತುಂಬಾ ಜನ. PUC ಅಂತೂ ಎಲ್ರಿಗೂ, ನಾನು ಶಿವಮೊಗ್ಗದಲ್ಲಿ ಓದ್ರಿಂದ ಎಲ್ರಿಗೂ ಗೊತ್ತಾಗ್ತಿತ್ತು. ಇಂಜಿನಿಯರಿಂಗ್ ಕಂಡು ಹಿಡ್ತಾರೆ. ಬೇರೆ ಬೇರೆ ಭಾಷೆಯವರು ಕೂಡ, ಬೇರೆ ರಾಜ್ಯದವರು ಕೂಡ ಬರೋರು ಇಂಜಿನಿಯರಿಂಗಿಗೆ. ಅವ್ರಿಗೆ ಬಿಟ್ಬಿಟ್ಟು ಮತ್ತೆ ಕನ್ನಡದವರಿಗೆಲ್ಲ ಗೊತ್ತಾಗ್ತಿತ್ತು. ಬೇರೆ ಭಾಷೆ ಆಫರ್ಗಳು ಯಾವ್ದಾದ್ರು ಬಂದಿತ್ತಾ? ಇಲ್ಲ, ನನಗೆ ಯಾವ್ದು ಬಂದಿಲ್ಲ. ಓಕೆ, ಇನ್ನೊಂದು ನಾನು ಮಾತಾಡ್ಲೇಬೇಕಾಗಿರೋ ವಿಷಯ, ಪ್ರಚಂಡ ಪುಟಾಣಿಗಳನ್ನ ನೀವು ಹೆಡ್ ಶೇವ್ ಮಾಡಿದ್ದು? ಹೌದು, ಹೆಡ್ ಶೇವ್ ಮಾಡಿದ್ದು. ಅದೊಂಥರ ಜುಟ್ಟು ಟಿಪಿಕಲ್ ಕ್ಯಾರೆಕ್ಟರ್. ಅದು ಹೇಳಿ ಸರ್. ಅಂದ್ರೆ ಮನೆಯಲ್ಲೆಲ್ಲ ಒಪ್ಪೋರ ಜನರಲಿ ತಲೆ ಬೋಡಿಸೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಹೌದು, ಸಹಜವಾಗಿ ನಮ್ಮ ತಂದೆ ತುಂಬಾನೇ ರಿಜಿಸ್ ಮಾಡಿದ್ರು. ಆಮೇಲೆ ಅವರು ಕತೆಗೆ ಸೆಲೆಕ್ಟ್ ಮಾಡಾಗಿತ್ತು, ನಾನೇ ಬೇಕು ಅಂತೇಳಿ. ನಮ್ಮ ತಂದೆ ತುಂಬಾ ಅಪೋಸ್ ಮಾಡಿದ್ರು ಕೂಡ ಆಮೇಲೆ ಅವ್ರನ್ನ ಒಪ್ಸಿ ನನಗೆ ಕೂಡ ಕಣ್ಣಲ್ಲಿ ನೀರು ಬಂತು. ಬಟ್ ಆಮೇಲೆ ಫಿಲಮ್ ನೋಡಿದ್ಮೇಲೆ ಅಂತೂ ಅದು ಮಾಡಿದಕ್ಕೆ ಅದು ಚೆನ್ನಾಗಿ ಹೋಯ್ತು ಅಂತ ಅನಿಸ್ತಾ. ಆಮೇಲೆ ನಮ್ಮ ತಂದೆ ತುಂಬಾ ಅಪೋಸ್ ಮಾಡಿ. ನಮ್ಮ ಸಂಸ್ಕೃತಿ ಏನಂತಂದ್ರೆ, ಓಕೆ, ತಂದೆ ತಾಯಿ ಇದ್ದಾಗ ತಲೆ ನಮ್ಮಲ್ಲಿ ಆ ಸಂಸ್ಕೃತಿ ಇರೋದ್ರಿಂದ ಅಪ್ಪ ಅಪೋಸ್ ಮಾಡಿದ್ರು, ತುಂಬಾನೇ ಅಪೋಸ್ ಮಾಡಿದ್ರು. ಆಮೇಲೆ ಫೈನಲ್ ಆಗಿ ಓಕೆ ಈ ಫಿಲಮ್ ಬಂದಾಗ ಆಮೇಲೆ ನನಗೆ ಮತ್ತೆ ಬ್ರಹ್ಮ ಅವ್ರಿಗೆ ಇಬ್ರಿಗೂ ಹೆಡ್ ಶೇವ್ ಮಾಡಿದ್ರು. ಬ್ರಹ್ಮ ಅವರು ನನ್ನ ಫಿಲಮ್ ಅಲ್ಲಿ ನನ್ನ ತಂದೆ ಪಾತ್ರ. ಅವರು ಒಳ್ಳೆ ಆರ್ಟಿಸ್ಟ್, ನಿಜವಾಗ್ಲು ತುಂಬಾ ಚೆನ್ನಾಗಿ ಹೇಳ್ಕೊಡೋರು ನಮಗ್ ಕೂಡ ಅಷ್ಟೇ. ಅವರು ಒಂದು 5-6 ವರ್ಷ ಆಯ್ತು ಅನ್ಸುತ್ತೆ. ತುಂಬಾ ಸಾಫ್ಟ್ ಗೈ, ತುಂಬಾ ಸರ್. ಕನ್ನಡಕ ನೀವು ಕ್ಯಾರೆಕ್ಟರ್ ಹಾಕಿದ್ದು ನಿಮ್ಗೆ ನಿಜವಾಗ್ಲೂ ಆಗ್ತಿದ್ದು? ಅದೊಂದು ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಆಕ್ಚುಲಿ ಫಸ್ಟ್ ನನಗೆ ಒಂದಷ್ಟು ಫೋಟೋಸ್ ಕಳಿಸಿ ಅಂತ ಹೇಳಿದ್ರು ನನಗೆ ಮನೆಯಿಂದ. ಅಲ್ಲಿ ಏನ್ ಮಾಡಿದೆ, ನಾನು ಸುಮ್ಮನೆ ಒಂದು ಸ್ಟುಡಿಯೋದಲ್ಲಿ ನಾನು ಒಂದು ಸ್ಟುಡಿಯೋದಲ್ಲಿ ಒಂದು ಕನ್ನಡಕ ಇಟ್ಕೊಂಡು ಹಿಂಗೆ ನೋಡ್ತಾ ಇರೋದು, ಅಲ್ಲೇನ ಪೇಪರ್ನ ಬೂತ್ ಕನ್ನಡ ಇಟ್ಕೊಳ್ಳೋದು ನೋಡೋದು ಮಾಡಿದೆ. ಅದು ಅವರಿಗೆ ಕ್ಯಾರೆಕ್ಟ್ರಲ್ಲೂ ಕನ್ನಡಕ ಹಾಕ್ಬಿಟ್ಟು ನನಗೆ
ಅದೇನಾಯ್ತು ಅಂದ್ರೆ ಒಂದು ಬಿಸಿಲಲ್ಲಿ ಬೆಂಕಿ ಫಾರೆಸ್ಟ್ ಅಲ್ಲಿ ಬೆಂಕಿ ಹಚ್ಚಬೇಕಲ್ಲ, ನನ್ನ ಕನ್ನಡಕನ ತೆಗೆದು ಬೆಂಕಿ ಹಚ್ಚಬೇಕು. ಫಾರೆಸ್ಟ್ ಅಲ್ಲಿ ನಾವು ಏನೋ ಮಾಡ್ಕೋಬೇಕಲ್ಲ ಮಕ್ಕಳುಗಳು ಅವಾಂತರ. ಹಾ, ಅದು ಆ ಕತೆಗೆ ಮ್ಯಾಚ್ ಹಂಗೆ ನನಗೆ ಒಂದು 5 ಥರ ಫೋಟೋ ತೆಗ್ಸಿ ಕಳಿಸಿ ಅಂತ ಹೇಳಿದ್ರು. ಒಂದು ಕನ್ನಡಕ ಹಾಕೊಂಡಿರೋದು ಪ್ಲಸ್ ಇದು, ಅದು ನನಗೆ ಫಿಲಮ್ ಕಂಟಿನ್ಯೂ ಎಲ್ಲ ಫಿಲಮ್ ಅದು ಇದೊಂಥರ ರೆಗ್ಯುಲರೈಸ್ ಆಗೋದು. ನನಗೆ ಏನು ಐಸೈಟ್ ಇಲ್ಲ. ಎಲ್ಲ ಫಿಲಮ್ ನಾಗರೋಳೆ, ಪೊಟೇಜಿನ್ 1 2 3, ಪ್ರಚಂಡ ಪುಟಾಣಿ, ಸಿಂಹದ ಸೈನ್ಯ ಆಮೇಲೆ ಮಳೆ ಬಂತು ಮಳೆ, ನನಗೆ ಎಲ್ಲದರಲ್ಲೂ ಕಂಪಲ್ಸರಿ ಹಾಕಿದ್ರು. ಇವತ್ತಿಗೂ ನನಗೆ ನೋಡ್ಲಿಕ್ಕೆ ಮಾಡ್ಲಿಕ್ಕೆ ಯಾವುದಕ್ಕೂ ಕನ್ನಡಕ ಬೇಡ ಎಕ್ಸೆಪ್ಟ್ ರೀಡಿಂಗ್. ಅದು ರೌಂಡ್ ಗ್ಲಾಸ್, ಗಾಂಧಿ ಗ್ಲಾಸ್, ಎಲ್ಲದರಲ್ಲೂ ಗಾಂಧಿ ಗ್ಲಾಸ್, ಬ್ಲಾಕ್ ಫ್ರೇಮು. ಹೌದೌದು, ಗಾಂಧಿ ಗ್ಲಾಸ್. ಎಸ್. ಆಮೇಲೆ ಕ್ಲೋಸ್ ಇದ್ದಾಗ ತುಂಬಾ ನಮ್ಮ ಬೂತ್ ಕನ್ನಡಿ ತರ ಗ್ಲಾಸ್ ಹಾಕೋರು, ನಾರ್ಮಲ್ ಇದ್ದಾಗ ರೆಗ್ಯುಲರ್ ಗ್ಲಾಸ್ ಹಾಕೋರು. ಎಸ್. ಮಳೆ ಬಂತು ಮಳೆ ಸಿನಿಮಾ ಮಾತಾಡ್ಬೇಕಾದ್ರೆ ನಿಮ್ ಕಾಂಬಿನೇಷನ್ ಇಲ್ಲ ಅಂತ ಕಾಣುತ್ತೆ. ವಜ್ರಮುನಿ ಅದರಲ್ಲಿ ಒಂದು ಅವರೇ ಮೊಸಳೆ. ಹೌದು ವಿಲನ್. ಅವತ್ತಿನ ದಿವಸದಲ್ಲಿ ಎಂತ ಕಾನ್ಸೆಪ್ಟ್ ಸರ್ ಅದು. ಅದು ನಮ್ಮ ಗುರುಗಳಾದ ಸುಬ್ರಾಯದ್ದೇ ಪ್ರೊಡಕ್ಷನ್, ಅದು ಅವರೇ ಪ್ರೊಡಕ್ಷನ್, ಅವ್ರದ್ದೇ ಪ್ರೊಡಕ್ಷನ್. ಆಮೇಲೆ TS ಪ್ರಕಾಶ್ ಅಂತ ಹೇಳಿ ಕ್ಯಾಮ್ರಾಮನ್, ಮೊದಲು ನಾಗರೋಡೆಗೆಲ್ಲ ಹೌದು ತುಂಬಾ, ಅವರು ಇದಕ್ಕೆ ಡೈರೆಕ್ಟರ್. ಮಳೆ ಬಂತು ಮಳೆ. ಹೌದು, ಬಟ್ ಅಂದ್ರೆ ಫಿಲ್ಮ್ ಅಷ್ಟು ಕ್ಲಿಕ್ ಆಗ್ಲಿಲ್ಲ, ಅವ್ರು ಹಾಕಿದ ಬಂಡವಾಳ ಸ್ವಲ್ಪ ಹೊಡ್ತಾ ಬಿತ್ತು. ಹಾಗಾಗಿ ಆ ಕಡೆ ಎಲ್ಲ ಸುಂಡೂರು ಆ ಕಡೆ. ಹೌದು, ನಾವು ಅಲ್ಲಿ ಸುಂಡೂರಲ್ಲಿ 1 ತಿಂಗಳು ಕ್ಯಾಂಪ್ ಹಾಕಿದ್ವಿ ಅವಾಗ. ಹೌದು, ಅಲ್ಲೂ ಟೆಂಟ್ ಹಾಕಿದ್ವಿ. ಎಲ್ಲ ಅಗೇನ್ ಸೇಮ್ ಓಲ್ಡ್ ಫ್ರೆಂಡ್ಸ್, ನೀವು ಅರ್ಜುನ್ ಅವರು, ಪ್ರಸನ್ನ. ಅರ್ಜುನ್ ಆಲ್ಮೋಸ್ಟ್ ಆ ಲೆವೆಲ್ಗೆ ಇನ್ನೇನು ತಮಿಳ್ ಎಂಟರ್ ಆಗೋ ಲೆವೆಲ್ಗೆ ಬಂದಿದ್ದ. ಮಳೆ ಬಂತು ಮಳೆ, ಆಶಾ ಅಂತ ಮಾಡ್ದ ಇನ್ ಬಿಟ್ವೀನ್. ಸಿಂಹದ ಮರಿಸೇನೆ ಆದ ತಕ್ಷಣ ಆಶಾ ಮಾಡ್ದ. ಆಶಾ ಅಲ್ಲಿ ಅರ್ಜುನ್, ಇಂದ್ರ ಹೀರೋಯಿನ್. ಅದ್ರಲ್ಲಿ ಮತ್ತೆ ಮಳೆ ಬಂತು ಇವರೇ ಇಬ್ರು. ಅದಾಗ್ತಿದ್ದಂಗೆ ತಮಿಳು ಕ್ಲಿಕ್ ಆಯ್ತು, ತುಂಬಾನೇ ತಮಿಳಿಗೆ ಹೊಟ್ಟೋದ. ಸೊ ನಿಮ್ಗೆ ಎಷ್ಟು ಪ್ರೌಢತೆ ಇದೆ ಸರ್, ನಿಮ್ಮ ಒಬ್ಬ ಗೆಳೆಯ ಇವತ್ತು ನ್ಯಾಷನಲ್ ಲೆವೆಲ್ ಅಲ್ಲಿ ರೆಕಗ್ನೈಸ್ ಆಗಿರುವಂತ ಒಬ್ಬ ಸ್ಟಾರ್. ಒಂದು ಏನೇ ಎಷ್ಟೇ ಫ್ರೆಂಡ್ಸ್ಗಳು ನಮ್ಗೆ ಪ್ರೊಫೆಷನಲಿ ಬರ್ಬೋದು, ಆದ್ರೆ ಒಂದು ಚೈಲ್ಡ್ಹುಡ್ ಫ್ರೆಂಡ್ಸ್ ಅನ್ನೋ ಒಂದು ಆ ವಾಮ್ತ್ ಬೇರೆ ಅಲ್ವಾ ಸರ್. ಇವತ್ತಿಗೆ ಏನಾರು ಚೆನ್ನಾಗಿ ಹೋದ್ರೆ ಫೋನ್ ಮಾಡಿದ್ರೆ ಅವ್ನ ಮನೆಗೆ ಬರದೇ ಇದ್ರೆ ಬೇಜಾರ್ ಮಾಡ್ಕೋತಾನೆ. ಒಂದೊಂದ್ಸರಿ ಹೇಳಕ್ ಫೋನ್ ಮಾಡಲ್ಲ, ಯಾಕಂದ್ರೆ ನಂಗೆ ಬೇಗ ಬರೋದಿರುತ್ತೆ. ಹಾಗೆ ಹೋಗಿ ಬರ್ತೀವಿ. ಫ್ಯಾಮಿಲಿ ಕರ್ಕೊಂಡು ಹೋಗಿದ್ದೀನಿ ಅವ್ರ ಮನೆಗೆ. ಮದುವೆ ಅನ್ನೋದು ನಮ್ಮ ಭಾನುಪ್ರಕಾಶ್ ಅವರ ಜೀವನದಲ್ಲಿ ಯಾವಾಗ ಆಗಿದ್ದು? ಮೇಡಮ್ ಹೆಸರೇನು, ಯಾವ ಊರಿನವರು? ನನ್ನ ಮದುವೆ 91 ಇಸ್ವಿ ನವೆಂಬರಲ್ಲಿ ಆಯಿತು. ನನ್ನ ಪತ್ನಿ ಹೆಸರು, ಧರ್ಮಪತ್ನಿ ಹೆಸರು ಅರುಂಧತಿ ಅಂತ ಹೇಳಿ. ನನಗೊಬ್ಬ ನಂದನ್ ಅಂತ ಮಗ ಇದ್ದಾನೆ ಕೂಡ. ಅವನ ಟೋಟಲ್ ಎಜುಕೇಷನ್ ಆಲ್ಮೋಸ್ಟ್ ಭದ್ರಾವತಿನಲ್ಲಿ ಪೂರ್ಣಪದ್ಯ ಇನ್ಸ್ಟಿಟ್ಯೂಟಲ್ಲಿ ಆಯಿತು. ನರ್ಸರಿಯಿಂದ SLC ತನಕ, ಆಲ್ಮೋಸ್ಟ್ PUC ಭದ್ರಾವತಿಲಿ ಆಯಿತು. ನಂತರ ಅವನು JC ನಲ್ಲಿ ಇಂಜಿನಿಯರಿಂಗ್ ಮಾಡ್ದ. ಆಮೇಲೆ ಉನ್ನತ ಶಿಕ್ಷಣಕ್ಕೆ ಜರ್ಮನಿಗೆ 3 ವರ್ಷ ಹೋಗಿ MS ಮುಗಿಸ್ಕೊಂಡ್ಬಂದ. ಈಗ ಬೆಂಗಳೂರಲ್ಲೇ ವರ್ಕ್ ಮಾಡ್ತೀಯಾನೆ. ಇತ್ತೀಚೆಗೆ ಅವನಿಗೆ ಮದುವೆ ಕೂಡ ಆಯಿತು. ಸೊಸೆ ಕೂಡ IBM ಅಲ್ಲಿ ವರ್ಕ್ ಮಾಡ್ತಾರೆ. ನನ್ನ ವೈಫು ಹೋಮ್ ಮೇಕರು, ಅವರು ತೀರ್ಥಹಳ್ಳಿ ಕಡೆಯವರು, ಅಲ್ಲೇನೆ. ಓಕೆ. ಮೇಡಮ್ ಅವರು ನಿಮ್ದು ಪಿಕ್ಚರ್ಗಳೆಲ್ಲ ನೋಡಿದ್ರಂತ? ತುಂಬಾನೇ ನೋಡಿದ್ದಾರೆ. ಅವಾಗಿನ ಕಾಲದಲ್ಲಿ ಎಂಜಾಯ್ ಮಾಡಿದ್ದಾರೆ ಅವಾಗ. ನೋಡಿ, ಹಿಂಗೆ ಡೆಸ್ಟಿನಿ ನೋಡಿ ಎಂಜಾಯ್ ಮಾಡಿರೋರು ಇವತ್ತು ಅವ್ರ ಲೈಫ್ ಪಾರ್ಟ್ನರ್ ಆಗ್ತಾರೆ ಅಂದಾಗ. ಮಗನ್ಗೆ ನಿಮ್ ಸಿನಿಮಾಗಳೆಲ್ಲ ತೋರಿಸಿದ್ರ ಸರ್? ನೋಡಿದ್ದಾರೆ. ಅವನಿಗೆ ನಾ ಸಿನಿಮಾ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ನೋಡ್ತಾನೆ, ಕೂತ್ಕೊಂಡು ನೋಡ್ತಾನೆ. ಸಿನಿಮಾ ರಂಗದ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಬೀಗರು ಗೊತ್ತಾ ಸಿನಿಮಾ? ಅವ್ರಿಗೂ ಈಗಲೂ ಗೊತ್ತಾಗಿದೆ. ಓಕೆ. ಅಂದ್ರೆ ಮಗಂದ ಮದುವೆ ಮೊನ್ನೆ ಆಯ್ತು. ನಾನು ಪಾಪ ನನಗೂ ಹೇಳಿದ್ರು, ನವೆಂಬರ್ ಮದುವೆ ಆಗಿತ್ತು, ಪ್ಲಾನ್ ಮಾಡಿದ್ದೆ, ಬಟ್ ಹೋಗೋದಕ್ಕಾಗಿಲ್ಲ. ಶಿವಮೊಗ್ಗದಲ್ಲಿ ಇವಾಗ ನಿಮ್ಮ ತಮ್ಮ ಅವ್ರ ಜೊತೆ ನಿಮ್ಮ ತಂದೆ ತಾಯಿ. ಓಕೆ. ಶಿವಮೊಗ್ಗದಲ್ಲೇನೆ ಮದುವೆ ಮಾಡೋದಕ್ಕೆ ಕಾರಣ ಅಪ್ಪ ಅಮ್ಮ ರೀಸನ್? ಹೌದು, ಅಪ್ಪ 89 ಇಯರ್ಸ್, ಅಮ್ಮ 85. ಹಾಗಾಗಿ ತುಂಬಾ ಏಜ್ ಆದ್ರಿಂದ ಟ್ರಾವೆಲ್ ಮಾಡಕ್ಕೆಲ್ಲ ಕಷ್ಟ ಆಗತ್ತೆ ಅಂತ ಹೇಳಿ ನಮ್ಮ ಬೀಗರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲೇ ಮಾಡಿದ್ವಿ ಎಲ್ಲ. ಅವರು ಕಣ್ತುಂಬ ನೋಡಂಗಾಯ್ತು. ಅಮ್ಮಂಗೆ ಸ್ವಲ್ಪ ಪ್ರಯಾಣ ಮಾಡ್ಲಿಕ್ಕೆಲ್ಲ ಕಷ್ಟ ಆಗತ್ತೆ ಅಮ್ಮನಿಗೆ, ಹಾಗಾಗಿ. ಎಸ್ ಭಾನುಪ್ರಕಾಶ್ ಸರ್, ಇವಾಗ ಮೇಡಮ್ ಅವರು ನಿಮ್ಮ ಮದುವೆ ಹೊಸರಲ್ಲಿ ಇರ್ಬೋದು ಅಥವಾ ನೀವು ಕೆಲಸ ಸೇರಿ ಒಂದು ಲೈಫ್ ಅನ್ನೋದು ನೀವು ತಂದೆಯವ್ರು ಏನ್ ಆಸೆ ಪಟ್ಟಿದ್ರು ಅಥವಾ ತಾವೇನ್ ಆಸೆ ಪಟ್ಟಿದ್ರಿ, ಹಂಗೆ ಸ್ಟ್ರೀಮ್ ಲೈನ್ ಆಗ್ತಾ ಬಂತು. ಇದೆಲ್ಲ ಆಗ್ತಾ ಬರ್ತಿರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ನೀವು ಆಕ್ಟ್ ಮಾಡಿ ಅಂತ ಮನೆಯಲ್ಲಿ ನಿಮಗೂ ಅನಿಸ್ಲಿಲ್ಲ? ಮೇಡಮ್ ಹೇಳಿದ್ರೆ ಏನಾದ್ರು ಹೇಳೋ ಪ್ರಯತ್ನ ಪಟ್ಟಿದ್ರ? ಆ ಥರ ಪ್ರೆಜರ್ ಇಲ್ಲ. ನಾನು ಟೋಟಲಿ ಆಲ್ಮೋಸ್ಟ್ ಐಸೋಲೇಟ್ ಆಗಿದ್ದೆ ಅಂತ ಹೇಳ್ಬೋದು. ಈಗ ಬೆಂಗಳೂರು ಬಂದ್ಮೇಲೆ ನನಗೆ ಒಂಚೂರು ಆಸಕ್ತಿ ಬರಕ್ಕೆ ಶುರುವಾಯ್ತು. ಈಗ ಒಂದು ನಾನು ಆಲ್ಮೋಸ್ಟ್ 27 ವರ್ಷ ನಾನು ಮೈಸೂರು ಪೇಪರ್ ಮಿಲ್ಸ್ ಅಲ್ಲಿ ವರ್ಕ್ ಮಾಡಿದೆ. ಬಿಕಾಸ್ ಸಮ್ ಇಶ್ಯೂಸ್ ಇಂಡಸ್ಟ್ರಿ ವಾಸ್ ಕ್ಲೋಸ್. ಆದ್ರಿಂದ ನಾನು ಒಂದು ಬೇರೆ ಈಗ ಮೈಸೂರು ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಅಂತ ಹೇಳಿ KSIC ಮೈಸೂರು ಸಿಲ್ಕ್, ಇಲ್ಲಿ ಆಲ್ಮೋಸ್ಟ್ 7 ವರ್ಷದಿಂದ ನಾನು ಜನರಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಬಂದ್ಮೇಲೆ ನನಗೆ ಈ ಫಿಲಮ್ದೆಲ್ಲ ಹಳೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಾ ಬಂತು. ಈಗ ಫ್ರೆಂಡ್ಸ್ ಶುರುವಾಯ್ತು. ಈಗ ಮೊನ್ನೆ ಇತ್ತೀಚೆಗೆಲ್ಲ ಸೇರಿದಾಗ ಎಲ್ಲ ಮತ್ತೆ ಸೇರಿ ಒಂದು ಫಿಲಮ್ ಮಾಡೋಣ ಅಂತ ಎಲ್ರಿಗೂ ಒಂದು ಆಸೆ ಹುಡ್ತು. ಈಗ ಮತ್ತೆ ಈಗ ಆಸೆ ಶುರು ಆಯ್ತು. ಈಗ ಬರ್ಬೋದೇನೋ ಮುಂದೆ, ಹೇಳಕ್ ಬರಲ್ಲ. ಈಗ ನನಗೆ ಒಂದಂತೂ ಆಸೆ ಇದೆ ಸರ್. ಅಂದ್ರೆ ನಾನು ಕಳೆದ ಬಾರಿ ನವೀನ್ ಮಾಡ್ಬೇಕಾಗಿರೋದನ್ನ ಹೇಳಿದ್ದೆ. ಸಿನಿಮಾ ಅಂತಲ್ಲ ಅಥವಾ ನನ್ನ ಕಾರ್ಯಕ್ರಮ ಅಂತಾನೂ ಅಲ್ಲ, ನನಗೆ
ನಿಮ್ಮೆಲ್ಲರನ್ನು ಒಟ್ಟಿಗೆ ಸೇರಿಸ್ಬೇಕು. ನೀವೆಲ್ಲ ಬಾಲ ಕಲಾವಿದರು ಯಾರ್ಯಾರು ನಾನ್ ಸಂದರ್ಶನ ಮಾಡಿದ್ದೀನಿ ಅಥವಾ ಯಾರು ನಮ್ಮ ಸಂಪರ್ಕದಲ್ಲಿ ಬರ್ತಾರೆ ಎಲ್ಲಾರ್ದು ಒಂದು ಕನ್ವೀನಿಯಂಟ್ ಡೇಟ್ ತಗೊಂಡು ಒಂದು 2 ದಿವಸ ಮತ್ತೆ ನೀವುಗಳೆಲ್ಲ ಮಕ್ಕಳಾಗೋದು ನೋಡೋ ಆಸೆ ನನಗೆ. ಅದು ನಿಜವಲ್ಲೂ ಯಾರು ಮಾಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ನನಗೆ ತುಂಬಾ ಆಸೆ ಇದೆ ಸರ್. ನಾನು ಇನ್ಫ್ಯಾಕ್ಟ್ ರೇಖಾ ಅವ್ರ ಹತ್ರನೂ ಮಾತಾಡಿದೀನಿ, ಹೇಮಾ ಪಂಚಮುಖಿ ಮೇಡಮ್ ಅವ್ರ ಹತ್ರ ಮಾತಾಡಿದೀನಿ, ನವೀನ್ ಅವ್ರಿಗೆ ಹೇಳಿದೀನಿ, ಅರ್ಜುನ್ಗೆ ಹೇಳಿದ್ದೀನಿ, ಮಾಸ್ಟರ್ ಅರ್ಜುನ್ಗೆ. ನಾನು ಇವಾಗ ನಿಮಗೂ ಹೇಳ್ತಾ ಇದ್ದೀನಿ, ಒಂದ್ ದಿವಸ ಎಲ್ಲ ಸೇರೋಣ, ಡೆಫಿನೆಟ್ ಆಗಿ ಒಂದ್ ದಿವಸ ಎಲ್ಲ ಮಾಡೋಣ, ಪ್ಲಾನ್ ಮಾಡೋಣ. ಅದನ್ನ ನಾವು ಶೂಟ್ ಮಾಡ್ತೀವೋ ಯೂಟ್ಯೂಬ್ ಹಾಕ್ತಿವೋ ಅದು ಬೇರೆ, ಅದ್ ನೋಡೋಣ, ಬೇಕಿದ್ರೆ ಮಾಡ್ಕೊಳ್ಳೋಣ. ಇಲ್ಲ ಆದ್ರೆ ಆ ಅಕೇಶನ್, ಆ ಟೈಮ್ ಇದೆಯಲ್ಲ, ಅದೊಂದು ಸೂಪರ್ ಆಗ್ಬಿಟ್ರೆ, ಒಂದು ಇಂದಿರಾ ಮೇಡಮ್ ಒಂದು ಸೀನಿಯರ್ ಆಗಿ ಅವರು ಬಂದ್ಬಿಟ್ರೆ ಅದಕ್ಕೆ ಅಲ್ಲ ಸದ್ಯದಲ್ಲಿ ಮಾಡೋಣ, ಅವ್ರದ್ದು ಮಾಡೋಣ, ಏನ್ ತೊಂದ್ರೆ ಇಲ್ಲ. ಥ್ಯಾಂಕ್ ಯು ಸರ್. ಸಾರ್ ಹೇಳಿದ್ದಾರೆ ಟಚ್ ಗೋಲ್ಡ್, ಅವ್ಳಿಗೆ ಒಪ್ಸಿದೀನಿ. ಅವ್ರಿಗೆ ಏನಂತಂದ್ರೆ ಫ್ಯಾಮಿಲಿಲಿ ಮತ್ತೆ ಸಿನಿಮಾ ಇಂಡಸ್ಟ್ರಿ ಇಂಟರ್ವ್ಯೂ ಎಲ್ಲ ಆಸಕ್ತಿ ಇರ್ಲಿಲ್ಲ. ನೀವು ಹೇಳಿದ್ಮೇಲೆ ನಾನು ಅವ್ರ ಜೊತೆ ಮಾತಾಡಿ ಆಲ್ಮೋಸ್ಟ್ ಒಪ್ಪಿದ್ದಾರೆ, ಆಗುತ್ತೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಅದೊಂದು ಆಗ್ಬಿಟ್ರೆ ಸರ್, ನಾನು ಪ್ರಕಾಶ್ ಸಾರ್ನು ಕರ್ಕೊಂಡು ಹೋಗ್ಬಿಡ್ತೇನೆ. ಯಾಕೆಂದ್ರೆ ಅದೇನಾರು ಆಯ್ತು ಅಂತಂದ್ರೆ ನಾನು ಇಂದಿರಾ ಮೇಡಮ್ನ ಇಂಟರ್ವ್ಯೂ ಮಾಡೋದು ಒಂದು ಅದಿರುತ್ತೆ. ಅದು ತುಂಬಾ ದೊಡ್ಡ ಕಲಾವಿದೆ ಅವಳು, ಮಾಡಿದ್ರೆ ತುಂಬಾ ಅಭಿಮಾನ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಸರ್ ಎಲ್ಲ ಸೌತ್ ಇಂಡಿಯಾದಲ್ಲಿ ತುಂಬಾ ದೊಡ್ಡ. ನಾನು ಅಲ್ಲಿ ಸಾರ್ಕನಲ್ಲಿ ಕೆಲವು ಮಾತಾಡಿಸ್ಬೇಕು ಅಂತ ಇದ್ದೀನಿ. ನನಗೆ ಅದು ಆಸೆ ಇದೆ, ಗೊತ್ತಿಲ್ಲ ಬೇರೆ ಹೆಂಗ್ ನಡೆಸ್ತಾನೆ ಅಂತ, ಬಟ್ ನನಗೆ ಅದು ಆಸೆ ಇದೆ. ನಾನು ಅವ್ರನ್ನ ಇಂಟರ್ವ್ಯೂ ಮಾಡೋದಂದ್ರೆ ಇಬ್ರು ಫ್ರೆಂಡ್ಸ್ ನಾನು ಮಾತಾಡಕ್ ಬಿಟ್ರೆ ಹೆಂಗಿರುತ್ತೆ ಅಂತ ನೋಡೋದಕ್ಕೆ. ಅವಾಗಿನ ಕಾಲದಲ್ಲೇ ತಮಿಳಲ್ಲಿ ಎಷ್ಟು ಪಾಪ್ಯುಲರ್ ಆಗಿಲ್ಲ ಅಂದ್ರೆ, ನಾವು ತಮಿಳ್ ನಮ್ದು ಕರ್ನಾಟಕ ಶೂಟಿಂಗ್ ಚೆನ್ನಾಗಿಲ್ಲ, AVM ಸ್ಟುಡಿಯೋಲ್ಲಿ ಹೋದಾಗ ಅವಳಿಗೆ ಕಮಲ ಹಾಸನ್, ರಜನಿ ಅಲ್ಲಿ ಸ್ಟುಡಿಯೋದಲ್ಲೆಲ್ಲ ಅವ್ಳು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ನಮ್ಗೆ ಶಾಕ್ ಆಗೋದು. ಅವಳ ಮೂಲಕ ನಾವು ಅವ್ರು ನೋಡಿದ್ವಿ ಅಷ್ಟು ಹತ್ರದಿಂದ. ಬಟ್ ಇವಾಗ ಒಂದು ಪ್ರಶ್ನೆ ಭಾನುಪ್ರಕಾಶ್ ಸರ್, ಅಂದ್ರೆ ಅರ್ಜುನ್ ಸರ್ಜಾ ಅವ್ರ ಬಗ್ಗೆ ನಾವು ಮಾತಾಡಿದ್ವಿ, ಪ್ರಸನ್ನ ಅವ್ರ ಬಗ್ಗೆ ಮಾತಾಡಿದ್ವಿ, ಇಂದ್ರ ಅವ್ರ ಬಗ್ಗೆ ನಾವು ಮಾತಾಡ್ತಾನೆ ಇದೀವಿ. ಈ ಎಲ್ಲ ನಿಮ್ಮ ಬಾಲ್ಯದ ಸ್ನೇಹಿತರು ಹಾಗೆ ಮಾತಾಡ್ತಾರೆ, ಇವತ್ತಿಗೂ ನೀವು ಸಿಕ್ಕಿದ್ರೆ ಅದೇ ತರ, ಅವತ್ತಿದ್ರೆ ಅದೇ ಮಾತಾಡ್ತಿದ್ದಾರೆ. ಇದೆ ಹಳೆದು ಹರಟೆಗಳನ್ನು ಹೊಡಿತೀವಿ ನಾವು. ಮಗನ್ ಮದುವೆ ಪಾಪ ಮೇಡಮ್ ಫಾರಿನ್ ಅಲ್ಲಿ ಇದ್ರು ಅಂತ. ಹೌದು, ಇಂದ್ರ ಬರಕ್ಕಾಗ್ಲಿಲ್ಲ. ಅರ್ಜುನ್ ಎಲ್ಲ ಹೊರಗಡೆ ಯಾವ್ದೋ ಶೂಟಿಂಗ್ ಹೋಗಿದ್ದ, ಶೂಟಿಂಗ್ ಇಲ್ಲ ಅಂತ ಬರ್ತೀನಿ ಅಂತ ಹೇಳಿದ್ದ, ಅವನಿಗೂ ಬರಕ್ಕಾಗ್ಲಿಲ್ಲ. ಓಕೆ, ನೈಸ್ ನೈಸ್. ಓಕೆ, ನನ್ನ ಫ್ಯಾಮಿಲಿ ಹೆಸರು ಇರಲಿಲ್ಲ. ಹೆಂಡತಿ ಅರುಂಧತಿ ಹೇಳಿದ್ರಿ, ಮಗ ನಂದನ್ನು, ಸೊಸೆ ಸುಮನ ಅಂತ ಹೇಳಿ. ಸುಮನ. ಓಕೆ. ಈಗ ಇನ್ನು ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಖುಷಿಯಾಗಿರ್ಲಿ, ಚೆನ್ನಾಗಿರ್ಲಿ. ಮದುವೆಗೆ ನಾವು ಬರೋದಕ್ಕಾಗಿಲ್ಲ, ಬಟ್ ನಮ್ಮ ವಿಶಸ್ಸು, ಬ್ಲೆಸ್ಸಿಂಗ್ಸು, ನಮ್ಮ ಎಲ್ಲ ಆಡಿಯನ್ಸ್ ಬ್ಲೆಸ್ಸಿಂಗ್ಸು ನಿಮ್ಮ ಫ್ಯಾಮಿಲಿ ಮೇಲೆ ಇರುತ್ತೆ ಭಾನುಪ್ರಕಾಶ್ ಸರ್. ಥ್ಯಾಂಕ್ ಯು. KSIC ಕೆಲಸ ಅಂದ್ರೆ ಒಂದು ಸರ್ಕಾರಿ ನೌಕರ ಒಂದು ಕೆಲಸ. ಇನ್ಫ್ಯಾಕ್ಟ್ ಅಲ್ಲೂ ಕೂಡ ಅವರು ಗೌರ್ಮೆಂಟ್ ಎಂಪ್ಲಾಯ್ ಆಗಿರೋದ್ರಿಂದ ದಟ್ ವಾಸ್ ದ ಮೈನ್ ರೀಸನ್. ಒಂದು ಪ್ರೋಟೋಕಾಲ್ ಇತ್ತು, ನಾವು ಸಂದರ್ಶನ ತಗೊಳ್ಳೋದಕ್ಕೆ ಮಾಡೋದಕ್ಕೆ ಗೌರ್ಮೆಂಟ್ ಎಂಪ್ಲಾಯ್ ಇರೋದ್ರಿಂದ ಅಷ್ಟು ಈಸಿಯಾಗಿ ಮಾಡೋಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೂ ಒಂದು ಸ್ವಲ್ಪ ಟೈಮ್ ಪ್ರೊಸೀಜರ್ ಆಯಿತು. ಹೌ ಯು ಆರ್ ಎಂಜಾಯಿಂಗ್ ಯುವರ್ ವರ್ಕ್ ಸರ್? ಹೇಗೆ ಇದು ಮಾಡ್ತಾ ಇದ್ದೀರಿ ನೀವು? KSIC ಮೈಸೂರು ಇಲ್ಲದೆ ಇರೋದು ಮನೆ ಇಲ್ಲ. ಮೈಸೂರು ಕನ್ನಡಿಗರಿಗೆ ಚಾಮುಂಡೇಶ್ವರಿ ಫೋಟೋ ಇಲ್ದಿರೋ ಮನೆ ಇಲ್ಲ. ಹೌದು. ಮೈಸೂರು ಸಿಲ್ಕ್ ಸೀರೆ ಇರೋ ಮನೆ ಇಲ್ಲ. ಎಷ್ಟು ಡಿಮ್ಯಾಂಡ್ ಅಂದ್ರೆ, ಆ ಒಂದು ಸೀರೆಗೆ ಎಷ್ಟು ಜನ ಬಂದು ನಾವು ಶೋರೂಮ್ ಓಪನ್ ಆಗೋದ್ರೊಳಗೆ ಬಂದು ಕಾಯ್ತಾ ಇರ್ತಾರೆ, ಅಷ್ಟು ಡಿಮ್ಯಾಂಡ್ ಇದೆ ಸೀರೆಗೆ. ಅವ್ರಿಗೆ ನಾವು ಅಷ್ಟು ಬಟ್ಟೆ ಕೊಡಕ್ಕಾಗ್ತಿಲ್ಲ, ಅದು ತುಂಬಾನೇ ಪ್ರಾಮುಖ್ಯತೆ ನಮ್ಗೆ. ಫಾರಿನರ್ಸ್ ತುಂಬಾ ಜನ ಇದ್ದಾರೆ. ನಮ್ದು ಏನ್ ಪ್ರೊಡಕ್ಷನ್ ಇದೆ 2 times 3 times ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಬಿಕಾಸ್ ಏನಂದ್ರೆ ಮಾರ್ಕೆಟ್ ಅಲ್ಲಿ ಫೇಕ್ ಎಲ್ಲ ಜಾಸ್ತಿ ಆಗಿದೆ, ನಮ್ಗೆ ಇನ್ನೂ ಡಿಮ್ಯಾಂಡ್ ಜಾಸ್ತಿ ಆಯ್ತು. ಬೇರೆ ಏನೇನು ಸುಳ್ಳು ಹೆಸರೆಲ್ಲ ಮಾಡೋದ್ರಿಂದ ತುಂಬಾನೇ ಡಿಮ್ಯಾಂಡ್. ನಂಬರ್ 1 ಪ್ರಾಡಕ್ಟ್, ಪ್ರೀಮಿಯಂ ಪ್ರಾಡಕ್ಟ್. ಒಳ್ಳೆ KSIC ಮೈಸೂರು ಸಿಲ್ಕ್ ಅಂದ್ರೆ ಯಾವ ಶುಭ ಸಮಾರಂಭಕ್ಕೂ ಕೂಡ ಮೈಸೂರು ಬೇಕೇ ಬೇಕು. ಹೌದು. ನೀವು ಕಂಚಿಯೆಲ್ಲ ಉಟ್ಕೊಂಡ್ರೆ ಒಂಥರ ಹೆವಿ ಅನ್ಸುತ್ತೆ. ಹೌದು. ನಮ್ದು ಟೋಟಲ್ ಡೇ ವೇರ್ ಮಾಡ್ಕೊಂತ ಸಾರಿ, ಪ್ರೌಡ್ ಮೂಮೆಂಟ್ ಅಲ್ಲ ಸರ್. ನೀವು ಒಂದ್ಸಾರಿ ಮೈಸೂರು ಸಿಲ್ಕ್ ಹೋದ್ರೆ ಬೇರೆ ಯಾವ್ದಕ್ಕೆ ಹೋಗೋದೇ ಇಲ್ಲ ಬೇರೆ ಜನಗಳು. ನಮಗೊಂದು ಎಕ್ಸ್ಟ್ರಾ ಖುಷಿ ಏನಂದ್ರೆ ಸರ್, ನಮ್ಮೂರು ಹೆಸರಿದೆ ಸರ್ ಅದರಲ್ಲಿ. ಹೌದು. ಮೈಸೂರು ಹೆಸರು ಇರೋದ್ರಿಂದ ನಮ್ಗೊಂಚೂರು ಎಕ್ಸ್ಟ್ರಾ ಖುಷಿ ಅದಕ್ಕೆ, ಮೈಸೂರು ಸಿಲ್ಕ್ ಅಂತ. ಹೌದು. ಈ ಸುಧಾಮೂರ್ತಿ ನೋಡಿ ಮೇಡಮ್ ಅವ್ರು ಎಷ್ಟು ಯಾವ ಫಂಕ್ಷನ್ ಆದ್ರೂ ಈಗ ಮೈಸೂರು ಸಿಲ್ಕ್ ಉಟ್ಕೊಂಡು ಹೋಗೋದು. ಮೊನ್ನೆ ಪದ್ಮಭೂಷಣ ಅಂತ ಅದ್ರಲ್ಲಿ ನಮ್ದೇ ಸೀರೆ ಉಟ್ಕೊಂಡಿದ್ರು. ನಾನು ಅದನ್ನು ಮಾತಾಡ್ಬೇಕು. ಸುಧಾ ಮೇಡಮ್ ಅವರು ತುಂಬಾ ಇಂಟ್ರಾಕ್ಷನ್ ಅಲ್ಲಿ ಅವರು ಹೆಚ್ಚು ಕಮ್ಮಿ ತಿಂಗಳಿಗೆ ಒಂದ್ಸರಿ ಶೋರೂಮಿಗೆ ಬರ್ತಾರೆ. ತಿಂಗಳು ಅಥವಾ 2 ತಿಂಗಳಿಗೆ ಒಂದ್ಸರಿ ಒಂದ್ಸರಿ ಯಾವ್ದೋ ಫಂಕ್ಷನ್ ಮೊದಲು ಒಂದು ವಾರ ಮೊದಲು ಬಂದ್ಬಿಟ್ಟು ಅದನ್ನ ತಗೊಂಡು ರೆಡಿ ಮಾಡಿಸ್ಕೊಂಡು ಆ ಫಂಕ್ಷನ್ಗೆ ಹೋಗ್ತಾರೆ. ಅಷ್ಟು ನಮ್ಮ ಹೆರಿಟೇಜ್ ಬಂದಾಗ ಇಂಥದ್ದು ಬೇಕು ಅಂತ ಹೇಳ್ತಾರೆ, ರೆಡಿ ಮಾಡ್ಕೊಡ್ತೀವಿ, ಖುಷಿ ಆಗ್ತದೆ. ಮೊನ್ನೆ ಇತ್ತೀಚೆಗೆ ಬಂದಾಗ ಹೇಳಿದ್ದೆ, ಮೇಡಮ್ ನಿಮ್ದು ಎಲ್ಲ ಇಟ್ಕೋತೀನಿ, ನಿಮ್ದೊಂದು ಫೋಟೋ ತಗೊಬೋದು, ಬನ್ನಿ ದಯವಿಟ್ಟು ಬನ್ನಿ ಅಂತ ಹೇಳಿದ್ರು. ಒಂದು ದಿವಸ ಮನೆಗೆ ಹೋಗಿ ಅವರು 4-5 KSIC ಮೈಸೂರು ಸಿಲ್ಕ್ ಸೀರೆ ಉಡ್ಸಿ ಫೋಟೋ ತಗೊಂಡ್ಬಂದಿದ್ವಿ. ನಿಜವಾಗ್ಲೂ ತುಂಬಾ ದೊಡ್ಡ ವ್ಯಕ್ತಿಗಳು, ಅತ್ಯಂತ ಸರಳ ವ್ಯಕ್ತಿ, ದೊಡ್ಡ ವ್ಯಕ್ತಿ ಮತ್ತು ಸರಳ ವ್ಯಕ್ತಿ. ಅವ್ರ ಜೊತೆಗಿದ್ರೆ ಒಂಚೂರು ಪರ ಹಾಮನಿದ್ರೆ ಎಲ್ಲ ಹೊಟ್ಟೋಗುತ್ತೆ ಅಲ್ವಾ? ನಿಜವಾಗ್ಲು ಅಂತ ದೊಡ್ಡ ವ್ಯಕ್ತಿ. ಇಷ್ಟು ಅಂದ್ರೆ ಸಾಕಷ್ಟು ಜನ ದೊಡ್ಡವರು ದಿಗ್ಗಜರುಗಳನ್ನ ನೋಡ್ಕೊಂಡ್ ಬಂದಿಲ್ಲ ಸರ್. ಒಬ್ರೊಬ್ರಿಂದ ನೀವು ಒಂದೊಂದು ಗುಣಗಳು ಕಲ್ತ್ಕೊಂಡ್ಬಿಟ್ರು ನಿಮ್ಗೆ ಒಂದು ತುಂಬಾ ದೊಡ್ಡ ಯೂನಿವರ್ಸಿಟಿ ಆದಂಗೆ ಆಗ್ಬಿಡುತ್ತೆ ನಿಮ್ಗೆ. ಹೌದು, ನಿಜವಾಗ್ಲು ನನಗೆ ಆಲ್ಮೋಸ್ಟ್ ಜೀವನದಲ್ಲಿ ಅತ್ಯಂತ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಅದೇ ಹೆಮ್ಮೆ ನನಗೆ.
ಎಲ್ಲ ಕಡೆ ಎಲ್ಲ ಏರಿಯಾದಲ್ಲೂ ಸಿಕ್ಕಿದ್ದಾರೆ. ತುಂಬ ಹೆಮ್ಮೆ ಇದೆ ನನಗೆ. ಈಗ ನಮ್ಮ ಭಾನುಪ್ರಕಾಶ್ ಸರ್ ಅವರ ಲೈಫ್ ರೋಟೀನ್ ಹೇಗಿರುತ್ತೆ? ವರ್ಕಿಂಗ್ ಅವರ್ಸ್ ಏನು ತುಂಬಾ ಬಿಸಿ ಇರ್ತೀರಾ ನೀವು? ನಾನು ಅದಕ್ಕೆ ಪಾಪ ನೀವು ಮೆಸೇಜ್ ಮಾಡೋದು ಯಾವಾಗಲೂ ನಾನು. ಹೌದು ಹೌದು. ಹೇಗಿರುತ್ತೆ ಸರ್ ನಿಮ್ಮ ರೋಟೀನ್? ಆಲ್ಮೋಸ್ಟ್ ನಮ್ಮದು ಓವರಾಲ್ ಮಾರ್ಕೆಟಿಂಗ್ ನೋಡ್ಕೋತೀನಿ KSICನಲ್ಲಿ. ಎಲ್ಲ ಶೋರೂಮ್ ನನ್ನ ಕಂಟ್ರೋಲ್ ಬರ್ತದೆ. ಪ್ಲಸ್ ಎಕ್ಸಿಬಿಷನ್, ಡಿಸ್ಟ್ರಿಕ್ಟ್ ವೈಸ್ ಎಕ್ಸಿಬಿಷನ್ ಎಲ್ಲ ಮಾಡಬೇಕು, ಹೊರಗಡೆ ಎಲ್ಲ ಹೋಗಬೇಕಾಗುತ್ತೆ. ಇನ್ನು ಅಟ್ಲೀಸ್ಟ್ ಈ ಬ್ಯುಸಿ ಆಕ್ಟಿವಿಟಿ 3 ತಿಂಗಳು ಇರುತ್ತೆ ನನಗೆ. ಏಪ್ರಿಲ್ 30ಕ್ಕೆ ನಾನು ಅಂದರೆ ರಿಟೈರ್ಡ್ ಆಗ್ತಾ ಇದ್ದೀನಿ. ಆಮೇಲಿಂದ ಸ್ವಲ್ಪ ಫ್ರೀ ಆಗ್ತೀನಿ. ಏನು ಯಾವ ಆಫ್ಟರ್ ರಿಟೈರ್ಮೆಂಟ್ ಏನೋ ಪ್ಲಾನ್ಸ್ ಇದೆಯಾ? ಆಲ್ರೆಡಿ ಯಾಕೆ ಈಗ 2-3 ಜನ ಮಾತಾಡಿದ್ದಾರೆ, ಸೀರಿಯಲ್ಲು ಅಥವಾ ಫಿಲಮ್ ಮಾಡಂಗಿದ್ರೆ ಒಪ್ಪಿಗೆ ಇದೆ ಅಂತ ಕೇಳಿದ್ದಾರೆ. ಏಪ್ರಿಲ್ ನಂತರ ಅಂತ ಹೇಳಿದ್ದೀನಿ. ಮಾಡಿ ಸರ್, ನಾವು ಇದೀವಿ ಸರ್. ಅದೆಷ್ಟು ಮುಂದುವರಿಯುತ್ತೋ ಗೊತ್ತಿಲ್ಲ, ಹೇಳಿದ್ದಾರೆ. ಈಗ ನೋಡ್ಬೇಕು ಮುಂದಿನ ದಿನಗಳು. ಓಕೆ, ಅಂದ್ರೆ ರಿಟೈರ್ಮೆಂಟ್ ಅನ್ನೋದು ಜನರಲಿ ಏನಾಗ್ಬಿಡುತ್ತೆ ಕೆಲವರಿಗೆ, ಅಂದ್ರೆ ನಿಮ್ ತರ ಸಿಕ್ಕಾಬಿಟ್ಟು ಬ್ಯುಸಿ ಆಗಿದ್ದವ್ರಿಗೆ ಒಂದೊಂದ್ಸತಿ ಒಂದು ಹಾಲಿಡೇ ತರ ಮನೆ ನಿಲ್ಲೋದಕ್ಕೆ ಕಷ್ಟ ಆಗುತ್ತೆ. ಅಂದ್ರೆ ನಿಮ್ ಮೈಂಡ್, ನಿಮ್ ಬಾಡಿ, ನಿಮ್ ಮೈಂಡ್ ಎಲ್ಲ ಟ್ಯೂನ್ ಆಗ್ಬಿಡುತ್ತೆ ಕೆಲಸಕ್ಕೆ. ಸೊ ಹಂಗಾಗಿ ಪ್ರೇಕ್ಷಕರು, ನಿಮ್ ಫ್ಯಾನ್ಸ್ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದಾರೆ. ನೀವು ಮತ್ತೆ ದಯವಿಟ್ಟು ಬಂದು ಆಕ್ಟಿವ್ ಆಗ್ಬೇಕನ್ನೋದು ನಮ್ದು ಕೂಡ ರಿಕ್ವೆಸ್ಟ್. ಏನಂದ್ರೆ ನಮ್ಗೆ ಈ ಸರ್ಕಾರಿ ನೌಕರಿ ಇರೋದ್ರಿಂದ ಅವೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಇನ್ನು ಮುಂದೆ ನಾನು ಫ್ರೀ ಆಗಿರ್ತೀನಿ. ಯಾವುದೇ ಅವಕಾಶ ಒಂದು ಬಿಡಲ್ಲ ಇನ್ಮೇಲೆ, ಮತ್ತೆ ಎಂಟರ್ ಆಗ್ತೀನಿ. ಸೂಪರ್. ನೋಡಿ, ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಇಂಟರ್ವ್ಯೂ, ಇಲ್ಲಿಂದ ಶುರು. ನೆಕ್ಸ್ಟ್ ಇನ್ನು ನಮಗೆ ಸೂಟ್ ಆಗಂತ ಕ್ಯಾರೆಕ್ಟರ್ ಬಂದ್ರೆ ಡೆಫಿನೆಟ್ ಆಗಿ ಮಾಡ್ಬೋದು. ಹೌದು, ನಿಮಗೆ ಸೂಕ್ತವಾಗಿರೋ ತಕ್ಕಾಗಿರೋ ಪಾತ್ರನ ಕೊಡ್ತಾರೆ. ನಾವೆಲ್ಲ ಕಾಯ್ತಾ ಇದೀವಿ ನಿಮ್ಮನ್ನ ಬಣ್ಣದ ಪ್ರಪಂಚದಲ್ಲಿ ಮತ್ತೆ ನೋಡೋದಕ್ಕೆ. ಎಸ್ ಭಾನುಪ್ರಕಾಶ್ ಸರ್, ಈಗ ಭಾನುಪ್ರಕಾಶ್ ಒಳಗಡೆ ಅಂದ್ರೆ ಇವತ್ತಿನ ರಿಟೈರ್ಡ್ ಆಗ್ತಿರೋ ಭಾನುಪ್ರಕಾಶ್ ಒಳಗಡೆ ಅವತ್ತಿನ ನಾಗರಹೊಳೆಯ ಭಾನುಪ್ರಕಾಶ್ ಎಷ್ಟು ಜೀವಂತವಾಗಿದ್ದಾರೆ ಸರ್? ಆ ಹಳೆಯ ದಾರಿ ಮತ್ತೆ ಯಾವತ್ತೂ ಮರೆಯಕ್ಕಾಗಲ್ಲ ನಾವು. ಇವತ್ತಿಗೂ ಕೆಲವು ದಿವಸ ಸುಮ್ಮನೆ ಅವಾಗ ನಾನು ಫೋಟೋ ತೆಗೆದು ನೋಡ್ತಾ ಇರ್ತೀನಿ. ಐ ಆಮ್ ರಿಕಾಲಿಂಗ್ ಆಲ್ ದೋಸ್ ಮೆಮೊರೀಸ್. ಅವಾಗಿನ ಫ್ರೆಂಡ್ಸು, ಅವಾಗಿನ ನೆನಪುಗಳು, ಒಂಥರ ಚಿಕ್ಕ ಹುಡುಗರು ಥರ ಫೈಟ್ ಮಾಡ್ಕೊಂಡಿರ್ತೀವಿ, ಗಲಾಟೆ ಮಾಡ್ಕೊಂಡಿರ್ತೀವಿ, ತಮಾಷೆ ಮಾಡ್ಕೊಂಡಿರ್ತೀವಿ. ಈ ಥರ ಫೋನ್ ಮಾಡಿದಾಗ ಅದನ್ನೆಲ್ಲ ರಿಕಾಲ್ ಮಾಡ್ಕೋತೀವಿ. ನಾನು, ಇಂದ್ರ, ರೇಖಾ ಎಲ್ರು ಮಾತು ಎಲ್ಲ ಕನೆಕ್ಟ್ ಅಲ್ಲಿ ಇರ್ತೀರಾ? ಯಾರ ಜೊತೆ ಕನೆಕ್ಟ್ ಅಲ್ಲಿ ಇದ್ದೀರಾ ಸರ್? ಅರ್ಜುನ್, ರೇಖಾ, ಇಂದ್ರ. ಅರ್ಜುನು ಅಲ್ಲ, ಇಂದ್ರ ಮತ್ತು ರೇಖಾ ಮಾತ್ರ ತಿಂಗಳಿಗೆ ಒಂದ್ಸರಿ ಮಾತಾಡ್ತೀವಿ ನಾವು. ಓಕೆ, ಇವ್ರಿಗೂ ಅಷ್ಟೇ, ನಾನು ಕಂಡ್ರೆ ಅಷ್ಟೇ ಅಭಿಮಾನ. ಹೌದು, ರೇಖಾ ಮೇಡಮ್ ಅವ್ರಿಗಂತೂ ಅಷ್ಟು ಇಬ್ರು ಅಷ್ಟೇ ಅಭಿಮಾನ ಮಾಡ್ಕೊಂಡ್ರೆ. ಇಂಡಸ್ಟ್ರಿಲಿ ಅವ್ರಿಬ್ರು ಟಚ್ ಇರೋದು ನಾನಂತ ಯಾವಾಗಲೂ ಹೇಳ್ತಿರ್ತಾರೆ. ಯಾರು ಟಚ್ ಇಲ್ಲ, ನೀನೊಬ್ಬರೇ ಟಚ್ ಅಲ್ಲಿ ಇರೋದಂತ ಅಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಸರ್. ಆಲ್ ಆಫ್ ಎ ಸಡನ್ ಅಂದ್ರೆ ಅಗೇನ್ ಡೈವರ್ಟಿಂಗ್ ಟು ಇಂದ್ರ ಮ್ಯಾಮ್, ಇವಾಗ ರೇಖಾ ಮೇಡಮ್ ಅವ್ರದ್ದು ಹಾಗೆ ಆಯ್ತು, ಇವಾಗ ಏನು ಸಂದರ್ಶನ ಮಾಡಿದ್ವಿ, ಯಾಕೆಂದ್ರೆ ಅವ್ರ ತೋಟ, ಅವ್ರ ಬೇರೆ ಜವಾಬ್ದಾರಿಗಳಿದ್ವು. ಇಂದ್ರ ಮೇಡಮ್ ಅವ್ರದ್ದು ಆಲ್ ಆಫ್ ಎ ಸಡನ್ ಇಂಡಸ್ಟ್ರಿಯಿಂದ ಯಾಕಂದ್ರೆ ದೂರ ಆಗ್ಬಿಟ್ರು ಸರ್? ಅಲ್ಲ, ಮ್ಯಾರೇಜ್ ಆಯ್ತು, ಪ್ಲಸ್ ಅವ್ರ ಫ್ಯಾಮಿಲಿಲೂ ಈ ತರ ಇಂಡಸ್ಟ್ರಿ ಅಷ್ಟೊಂದು ಅಟ್ಯಾಚ್ಮೆಂಟ್ ಬೇಡ ಅಂತಾನೆ ಸ್ಲೋ ಆಗಿ ವಾಲಂಟಿಯರ್ ಆಗಿ ಮಾಡ್ಕೋತಾ ಬಂದ್ರು. ಅವರು ಮೊದಲು ಅವ್ರ ಹಸ್ಬೆಂಡು ಹಿ ವಾಸ್ ಎ ಚೈಲ್ಡ್ ಆರ್ಟಿಸ್ಟ್ ಇನ್ ತಮಿಳು. ಹೌದು, ಶ್ರೀಧರ್. ಆಮೇಲೆ ಹೌದು, ಶ್ರೀಧರ್ ಅಂತ ಹೇಳಿ, ಕರೆಕ್ಟ್, ಶ್ರೀಧರ್ ಅಂತ ಹೇಳಿ. ಅವರು ಆಮೇಲೆ ಆಧ್ಯಾತ್ಮಿಕ ಕಡೆಗೆ ಎಂಟರ್ ಆದ್ರು ಅವರು ಹಸ್ಬೆಂಡ್. ಒಂದು ಟೆಂಪಲ್ಲು ಅದು ಇದು ನೋಡ್ಕೊಳ್ಳೋ ಟ್ರಸ್ಟಿ ತರ ಆಗಿ ಹಸ್ಬೆಂಡ್ ಅಂಡ್ ವೈಫ್ ಜಾಸ್ತಿ ಇನ್ವಾಲ್ವ್ಮೆಂಟ್ ಅಲ್ಲೇ ಆದ್ರು. ಹಾಗಾಗಿ ಸಿನಿಮಾ ರಂಗ ಅವರಿಗೆ ಇದಾಗೋಯ್ತು. ಈ ಪಾಪ ದುರ್ದೈವ ಅಂದ್ರೆ ಇತ್ತೀಚೆಗೆ ಒಂದು 4, 5, 6 ವರ್ಷದ ಕೆಳಗಡೆ ಅನ್ಸುತ್ತೆ ಹಸ್ಬೆಂಡ್ ತೀರ್ಕೊಂಡ್ಬಿಟ್ರು ಶ್ರೀಧರ್ ಅವರು. ಹೌದೌದು. ಅದರಿಂದ ಹೊರಬರಕ್ಕೆ 3-4 ವರ್ಷ ಆಯ್ತು ಅವಳಿಗೆ. ಆಮೇಲೆ ಮಗನ್ ಮದುವೆ ಮಾಡಿದ್ಲು, ಈಗ ಮೊಮ್ಮಗ ಇದ್ದಾನೆ, ಅವಳಿಗೆ ಮೊಮ್ಮಗ ಇದ್ದಾನೆ. ಹಂಗಾಗಿ ಖುಷಿಯಾಗಿ ಇಂದ್ರೆ ಸ್ವಲ್ಪ ದಪ್ಪ ಆಗಿದ್ದಾರೆ ಮೊದಲೇ ಕಂಪೇರ್ ಮಾಡಿದ್ರೆ. ಈಗ ಓಕೆ, ಫೋನ್ ಮಾಡಿದ್ರೆ 1 hour ಕಡಿಮೆ ಮುಗಿಸಲ್ಲ ನಾವು. ಕನ್ನಡನೇ ಮಾತಾಡ, ಕನ್ನಡ ಅಚ್ಚ ಕನ್ನಡದಲ್ಲಿ 1 ಗಂಟೆ ಮಾತಾಡ್ತಾ ಮಿನಿಮಮ್. ಅಷ್ಟು ಆತ್ಮೀಯತೆ ಇದೆ ಅವಳಿಗೆ. ಈ 3 days ಕೆಳಗೆ ನೀವು ಹೇಳಿದ್ಮೇಲೆ ಮಾತಾಡಿದ್ದೆ ಅವಳಿಗೆ. ಅದೇ ಅವ್ರ ಅಮ್ಮನ ಬಗ್ಗೆ ಆರೋಗ್ಯ ವಿಚಾರಿಸಕ್ಕೂ ಮಾಡಿದಾಗ ಇವೆಲ್ಲ ವಿ ಹ್ಯಾವ್ ರಿಕಾರ್ಡ್ ಅವರ್ ಆಲ್ ಓಲ್ಡ್ ಮೆಮೊರೀಸ್. ಎಲ್ಲ ಫ್ರೆಂಡ್ಸ್ ಹೆಂಗಿದ್ದಾರೆ ಎಲ್ಲ ಮಜಾ ಇರುತ್ತೆ. ಕರೆಕ್ಟ್. ಎಸ್, ಇನ್ನೊಬ್ಳು ನಮ್ಮ ಸಿಂಹದ ಮಾಡಿದ ಅರುಣ ಅಂತಿದ್ಲು, ಅವಳು US ಅಲ್ಲಿ ಸೆಟ್ಲ್ ಆದ್ಲು. ಇನ್ನೊಂದು ಕ್ಯಾರೆಕ್ಟರ್ ಇದೆ. ಏನ್ ಪಾತ್ರ ಮಾಡಿದ್ರು? ಅವಳು ನನ್ನ ಸಿಸ್ಟರ್ ಕ್ಯಾರೆಕ್ಟರ್ ಅಲ್ಲಿ 6 ಜನ ಕ್ಯಾರೆಕ್ಟರ್. ಅರ್ಜುನು, ನಾನು, ಪ್ರಸನ್ನ, ಇಂದಿರಾ, ಆಮೇಲೆ ನಮ್ಮ SRS ಪ್ರೊಡಕ್ಷನ್ SRS ಸೋಮಶೇಖರ್ ಮಗ ಇದ್ದ ಅರುಣ ಅಂತ ಹೇಳಿ. ಶಿ ಈಸ್ ಎ ಡಾಕ್ಟರ್ ಇನ್ US. ಅವರು ಅರುಣ ಅವರು ಜಾಸ್ತಿ ಪಿಕ್ಚರ್ ಮಾಡ್ಲಿಲ್ಲ. ಇವರು ಸತೀಶ್ ಅವರು ಕೂಡ ಜಾಸ್ತಿ ಪಿಕ್ಚರ್ ಮಾಡಿಲ್ಲ. ಸತೀಶ್ ಅವರು ಅದೊಂದೇ ಮಾಡಿ ಅವನು ಇಂಜಿನಿಯರಿಂಗ್ ಮುಗಿಸಿ US ಹೋಗಿ 30 ವರ್ಷದ ಮೇಲೆ ಆಯ್ತು. ಟಚ್ ಅಲ್ಲಿ ಇದಾರೆ ಸರ್? ಇಲ್ಲ, ಅವ್ನು ಟಚ್ ಅಲ್ಲೇ ಇಲ್ಲ. ಪ್ರಸಾದ್ ಅವರ ಟಚ್ ಅಲ್ಲಿ ಇದ್ದಾನೆ, ನನಗೆ ಅವಾಗ ಟಚ್ ಅಲ್ಲಿ ಇದ್ದಾನೆ, ಅವ್ನು ಟಚ್ ಅಲ್ಲೇ ಇಲ್ಲ. ಎಲ್ಲ ಒಂದ್ ಕಡೆ ಸರ್, ಅಂದ್ರೆ ಇವಾಗ ಕನೆಕ್ಟ್ ಹೊಟ್ಟೋಗಿರುತ್ತೆ. ಆಟೋಮೆಟಿಕ್ ಆಗಿ ಹಳೆಯ ಫ್ರೆಂಡ್ಸ್ಗಳು ಕನೆಕ್ಟ್ ಆದಾಗ ಎಷ್ಟು ಖುಷಿ ಆಗುತ್ತೆ ಸರ್? ನಿಜವಾಗ್ಲು ಸರ್, ನಿಜವಾಗ್ಲು ಅಷ್ಟೇ, ಬಹಳ ಖುಷಿ ಆಗ್ತದೆ. ನಾನು ಹೇಳಿದ್ನಲ್ಲ ಅವಾಗ, ಹಳೆಯ ದಾರಿ, ಹಳೆ ಫ್ರೆಂಡ್ಸು ನಾವು ಯಾವತ್ತೂ ಮರಿಬಾರ್ದು, ನೆನ್ಪಿಟ್ಕೋಬೇಕದು. ನಮ್ಗೆ ಅಸೆಟ್ಸ್ ಅದು ಎರಡು. ಹಳೆ ದಾರಿಯಿಂದ ನಾವು ಹಿಂದಿನ ಬದುಕು ಹೆಂಗ್ ಬಂದ ಮರಿಬಾರ್ದು ನಾವು. ಕರೆಕ್ಟ್. ಪ್ಲಸ್ ಹಳೆ ಫ್ರೆಂಡ್ಸು. ಕರೆಕ್ಟ್. ಹಳೇದು ಅಂತ ಹೇಳೋದಕ್ಕಿಂತ ನಿಮ್ಮ ನೆನಪುಗಳಿಗೆ ನೀವು ಎಷ್ಟು ವ್ಯಾಲ್ಯೂ ಕೊಡ್ತೀರಾ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಯು ಆರ್ ಸೋ ಒಂಥರ
ಯು ಆರ್ ಸಚ್ ಎನ್ ಪ್ಯೂರ್ ಸೋಲ್. ನೀವು ಯಾವುದು ಮರ್ತಿಲ್ಲ, ಯಾವುದು ಮರೆಯೋದು ಇಲ್ಲ. ಹಳೆಯದನ್ನ ನೆನಪುಗಳನ್ನ ಮೆಲಕ್ ಹಾಕೊಂಡು ಹೊಸ ಬದುಕಿಗೆ ಒಂದು ಎನರ್ಜಿ ತಗೊಂಡು ಹೋಗ್ತಾರೆ ನಿಮ್ಮ ಲೈಫ್ ಸ್ಟೈಲ್ಗೆ. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ನಮಗೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಕ್ಕೆ, ಇದು ಮಾಡೋದಕ್ಕೆ. ಸರ್, ಇವಾಗ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡ್ತಾ ಇರ್ಬೋದು, ಸಾಕಷ್ಟು OTT ಪ್ಲಾಟ್ಫಾರ್ಮ್ಸ್ ಬಂದಿದೆ, ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಚಿತ್ರಗಳು ಸಾಕಷ್ಟು ಬರ್ತಾ ಇದೆ. ಅಂದ್ರೆ ಎಂಟರ್ಟೈನ್ಮೆಂಟ್ ಆಪ್ಷನ್ ತುಂಬಾ ಇದೆ. ನೀವು ಆಗ್ಲೇ ಹೇಳಿದಾಗೆ ಸಿನಿಮಾ ನೋಡೋದೇ ಅವತ್ತಿನ ದಿವಸಕ್ಕೆ ಒಂದು ಆಪ್ಷನ್ ಇತ್ತು, ಇವತ್ತು ಹಾಗಿಲ್ಲ. ಸಾಕಷ್ಟು ಆಪ್ಷನ್ಗಳಿದೆ. ಕನ್ನಡ ಭಾಷೆ, ನಮ್ಮ ಕನ್ನಡ ತನ್ನ, ನೀವು ಎಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಿದ್ದೀರ, ಮೊದಲನೇದಾಗಿ ಖುಷಿ ಆಗುತ್ತೆ ನಿಮ್ಮ ಕನ್ನಡ ಕೇಳೋದಕ್ಕೇನೆ. ಈ ಭಾಷಾ ಅವ್ಯವಸ್ಥೆಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನೀವು ಹೇಳೋದು 100% ನಿಜ. ಯಾವಾಗ ನಮ್ಮ ಕನ್ನಡ ಸಕ್ಸಸ್ ಆಗುತ್ತೆ ಅಂದರೆ ಅದು ಅನ್ನ ಕೊಡೋ ಭಾಷೆ ಆಗ್ಬೇಕದು. ಕನ್ನಡ ಮಾತಾಡಿದ್ರೆ ಅನ್ನ ಸಿಗುತ್ತೆ ಅಂದ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ, ಇಲ್ಲಾಂದ್ರೆ ಆಗಲ್ಲ. ವಂಡರ್ಫುಲ್. ಅನ್ನ ಕೊಡೋ ಭಾಷೆ ಆಗ್ಬೇಕದು. ತಮಿಳ್ನಾಡಿಗೆ ಹೋಗಿ ಎಲ್ಲರೂ ತಮಿಳೇ ಮಾತಾಡ್ತಾರೆ ಸರ್. ಕನ್ನಡ ನಾಮಕ ಫಲಕ ಹಾಕೋದ್ರ ಜೊತೆಗೆ ಆಡಳಿತದಲ್ಲಿ ಎಲ್ಲರೂ ಮಾತಾಡೋ ಕನ್ನಡದ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ತಮಿಳ್ನಾಡು ಹಂಗೇನೆ, ಎಲ್ಲ ಜಾತಿ ಇದು ಜನಾಂಗದವರು ತಮಿಳು ಮಾತಾಡ್ತಾರೆ. ನಮ್ಮಲ್ಲಿ ಹಂಗಲ್ಲ. ನಮ್ಮಲ್ಲಿ ಹಿಂದಿ, ತೆಲುಗು ಅವೇ ಜಾಸ್ತಿ ಆಗ್ತಾ ಇರುತ್ತೆ. ಬೆಂಗಳೂರಲ್ಲಿ ಇಂಗ್ಲೀಷು, ಕನ್ನಡ ಕಡಿಮೆ ಆಗ್ತಾ ಇದೆ ಎಲ್ಲರೂ ಮಾತಾಡೋದು. ಎಲ್ರಿಗೂ ಅದು ಜೀವನಕ್ಕೆ ಆದ್ರೆ ಕನ್ನಡ ಮಾತ್ರ ನಾವು ಸರ್ವೆ ಆಗುತ್ತೆ. ಎಕ್ಸಾಕ್ಟ್ ಜೀವನದ ಭಾಷೆ ಆಗ್ಬೇಕದು, ಇಲ್ಲಾಂದ್ರೆ ಆಗಲ್ಲ. ಅಂದ್ರೆ ಹೇಳಿದ್ಮೇಲೆ ಅದಕ್ಕೆ ಅನ್ನ ಕೊಡೋ ಭಾಷೆ ಆದ್ರೆ ಮಾತ್ರ ಸಕ್ಸಸ್ ಆಗ್ತೀವಿ. ಇಲ್ಲಾಂದ್ರೆ ಬೇರೆಯವರೇ ನಮ್ಮನ್ನು ಡಾಮಿನೇಟ್ ಮಾಡ್ತಾ ಇರ್ತಾರೆ. ಕನ್ನಡ ಫಿಲಮ್ ಓಡೋದು, ಹಿಂದಿ ಫಿಲಮ್ ಬಂದ್ರೆ ಎಷ್ಟು ಚೆನ್ನಾಗಿ ಹೋಗ್ತದೆ, ಕನ್ನಡ ಯಾಕೆ ಹೋಗಲ್ಲ? ಎಲ್ಲ ಅವರೇ ತುಂಬಿಕೊಂಡಿದ್ದಾರೆ ಇಲ್ಲಿ. ಕನ್ನಡ ಕಲಿಸಲಿಲ್ಲ ನಾವು, ಅವ್ರಿಗೆ ಕನ್ನಡ ಕಲಿಸಿ ಕನ್ನಡ ಫಿಲಮ್ ನೋಡ್ತಾರೆ. ಯಾರು ನಾವು ಪ್ರಯತ್ನ ಮಾಡ್ತಿಲ್ಲ ಕನ್ನಡ ಕಲ್ಸಕ್ಕೆ. ನಾವು ಅವ್ರ ಭಾಷೆ ಜೊತೆಗೆ ಅವ್ರ ಜೊತೆ ಸೇರ್ಕೋತಾ ಇದೀವಿ. ಇವಾಗ ನಾವು ರೋಡಲ್ಲೆಲ್ಲ ಪಾನಿಪುರಿ ಪಾನಿಪುರಿ ತಿನ್ನಕ್ ಹೋದಾಗ ಅಲ್ಲಿ ಹಣ ಸ್ವೀಟ್ ಹಾಕಿ ಅಂತ ನಾವು ಕೇಳಲ್ಲ, ಬಯ್ಯ ತೋಡ ಮೀಟಾದಲ್ಲ ಅಂತ ನಾವೇ ಕೇಳ್ತೀವಿ. ಅಲ್ಲ, ಯಾವ ಹೋಟ್ಲು ನೋಡಿ, ಕ್ಲೀನಿಂಗ್ ಆಗಲಿ, ಸಪ್ಲೈಯರ್ ಆಗಲಿ, ಎಲ್ಲರೂ ಹಿಂದಿಯವರೇ ಸೇರ್ಕೊಂಡಿದ್ದಾರೆ, ಎಲ್ಲ ಬಿಹಾರೀಸೇ. ಅಂದ್ರೆ ಇಷ್ಟು ಜನಕ್ಕೆ ಕನ್ನಡ ತಾಯಿ ಆಶ್ರಯ ಕೊಡ್ತಾ ಇದ್ದಾರೆ, ಆದ್ರೆ ಕಲಿಬೇಕು ಅನ್ನೋ ಒಂದು ಪರಿಜ್ಞಾನ ಇಲ್ಲ ಅಂದಾಗ್ಲೇ ಮನಸ್ಸಿಗೆ. ಅಲ್ಲ, ನಾವು ಸೇರ್ಕೋತಾ ಇದೀವಿ ಜೊತೆಗೆ. ಅವ್ರ ಜೊತೆಗೆ ಕನ್ನಡ ಮಾತಾಡೋದ್ಬಿಟ್ಟು ನಾವು ಬೇರೆ ಭಾಷೆ ಮಾಡಿ ಹೆಂಗೆ ಕನ್ನಡ ಮೇಲ್ ಬರುತ್ತೆ. ಎಸ್ ಭಾನುಪ್ರಕಾಶ್ ಸರ್, ನನಗಂತೂ ಇಷ್ಟೊತ್ತು ನಿಮ್ಮ ಜೊತೆ ನಿಮ್ಮ ಕರ್ನಾಟಕ ಪರ್ಯಟನೆ ಅಂತಾನೆ ಹೇಳ್ಬೋದು. ಆನವಟ್ಟಿ ದಿಸ್ಗಳು, ದಾವಣಗೆರೆ ದಿಸ್ಗಳು, ಭದ್ರಾವತಿಯ ದಿಸ್ಗಳು, ಬೆಂಗಳೂರು, ಶಿವಮೊಗ್ಗ, ಸಿನಿಮಾ ಎಲ್ಲ ಮಾತಾಡ್ಕೊಂಡ್ ಬಂದ್ವಿ. ನಿಮಗೆ ಒಟ್ಟಾರೆಯಾಗಿ ನಿಮ್ಮ ಲೈಫ್ನ ನನ್ನ ಕೈನಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ರಿವೈಂಡ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದೀನಿ. ಒಟ್ಟಾರೆಯಾಗಿ ಹಿಂದೆ ನಿಮ್ಮ ಜೀವನ ತಿರುಗಿ ನೋಡಿದಾಗ ನಿಮಗೆ ಏನು ಅನ್ಸುತ್ತೆ ಭಾನುಪ್ರಕಾಶ್ ಸರ್? ನಾನು ಎಲ್ಲ ಏಜನ್ನು ಎಂಜಾಯ್ ಮಾಡಿದ್ದೀನಿ. ಅಂದರೆ ಎಲ್ಲೂ ನಾವು ಒಂದೊಂದ್ಸರಿ ಹೇಗಂದ್ರೆ ಸಮಯ ಹೆಂಗೆ ಬರುತ್ತೆ ಹಂಗೆ ಹೋಗ್ಲೇಬೇಕು. ನಾವು ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕು ಅಂದರೆ ನಾವು ಎಲ್ಲೂ ಸರ್ವೇ ಆಗಲ್ಲ. ಗೋ ವಿತ್ ದ ಫ್ಲೋ. ಹೌದು, ಕೆಲವು ಸರಿ ಅದು ಪ್ರಯತ್ನ ಮಾಡ್ಬೇಕು. ನಾವು ಹಿಂಗೆ ಅನ್ಕೊಂಡ್ರೆ ಆಗೋದಿಲ್ಲ. ಸನ್ನಿವೇಶಕ್ಕೆ ತಕ್ಕನಾಗ ಹೋಗ್ಬೇಕಾಗತ್ತೆ. ಕೆಲವು ಸರಿ ನಮ್ಮ ಪ್ರಯತ್ನ ಹಾಕ್ಬೇಕು, ಅದು ಆಗದಿದ್ರೆ ಹೆಂಗೆ ಬರುತ್ತೆ ಹಂಗೆ ಹೋಗ್ಬೇಕಾಗತ್ತೆ. ಇವೆಲ್ಲ ಅನುಭವಗಳನ್ನು ಕಂಡಿದ್ದೀನಿ. ಆಮೇಲೆ ಅಲ್ಲಿ ನಾನು ಭದ್ರಾವತಿಲಿದ್ದಾಗ ತುಂಬ ಟೆಕ್ನಿಕಲ್ ಕಲಿತೆ ಆ ಇಂಡಸ್ಟ್ರಿನಲ್ಲಿ. ಆಮೇಲೆ ಇಲ್ಲಿ ಬಂದಮೇಲೆ ಹೊರ ಜಗತ್ತು ಬಂತು ನನಗಿಲ್ಲಿ. ದೊಡ್ಡದು ಆಲ್ಮೋಸ್ಟ್ KSIC ಬಂದಮೇಲೆ ನಾನೆಲ್ಲ ಡಿಸ್ಟ್ರಿಕ್ಟ್ ಹೋದಾಗ ಎಕ್ಸಿಬಿಷನ್ ಮಾಡಿದಾಗ ತುಂಬ ಜನ IAS ಆಫೀಸರ್ಸು ಅಂಥದ್ದು, ಯಾಕಂದರೆ ಇನಾಗ್ರೇಷನ್ ಮಾಡ್ತಿದ್ದೆ ಅವ್ರ ಹತ್ರ. ನಾವು ಎಕ್ಸಿಬಿಷನ್ DC ಹತ್ರ ಮಾಡಿಸ್ತಾ ಇದ್ದೆ. ಅವ್ರುಗಳು ಪರಿಚಯ ಆಯಿತು, ದೊಡ್ಡ ವ್ಯಕ್ತಿಗಳು ಪರಿಚಯ ಆಯ್ತು ಇಲ್ಲಿ. ಈ ಒಂದು ಸಮಯದ ಜೀವನದಲ್ಲಿ ತುಂಬ ಹೆಮ್ಮೆ ಇದೆ. ಎರಡು ಜೀವನನೂ ಅಲ್ಲಿ ಟೆಕ್ನಿಕಲ್, ಇದು ನಾನ್ ಟೆಕ್ನಿಕಲ್, ತುಂಬಾ ಹೆಮ್ಮೆ ಇದೆ. ಬಟ್ ಇವಾಗ ಪ್ರಶ್ನೆ ನನಗೆ ಬಿಫೋರ್ ವೈಂಡಿಂಗ್ ಅಪ್, ನಾನು ಕೇಳಿದ್ದಕ್ಕೆ ನನಗೆ ಅದು ಇವಾಗ ಕೇಳಬೇಕು ಅಂತ ಅನ್ನಿಸ್ತು. ನೀವು ಭದ್ರಾವತಿ ಪೇಪರ್ ವರ್ಕ್ಸ್ ಅಲ್ಲಿ ಮಾಡ್ತಿದ್ದ ಕ್ರಿಯೆಯ ಕೆಲಸ ಬೇರೆ, ಹೌದು, ಇಲ್ಲಿ ಮಾಡ್ತಿರೋ ಕೆಲಸನೇ ಬೇರೆ. ಅದು ಅಡಾಪ್ಟೇಷನ್ ಕಷ್ಟ ಆಯ್ತು, ಬೇಗ ಮಾಡಿದೆ. ಚಾಲೆಂಜಿಂಗ್ ಇಲ್ಲಿ ತುಂಬಾ ಚಾಲೆಂಜಿಂಗ್ ಇತ್ತು, ಮಾಡಿದೆ ನಾನು. ನಿಮ್ಮ ಆಫೀಸಿನ ಸುಪೀರಿಯರ್, ನಿಮ್ಮ ಬಾಸ್ಗಳಿಗೆ ಈ ಮೂಲಕ ಏನಾದ್ರು ಹೇಳೋದಿದ್ರೆ ಏನು ಹೇಳೋದು ಇಷ್ಟಪಡ್ತೀವಿ? ಎಲ್ಲ ನನ್ನ ಏಳಿಗೆಗೆ ಪ್ರತಿಯೊಬ್ಬರು ಕನ್ನಡರಾಗಿದ್ದಾರೆ. ಎಲ್ರಿಗೂ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಬ್ಬರಿಗೂ. ಈಗ ಮಾವನ ಜವಾಬ್ದಾರಿ, ಮಾವನ ಡೆಸಿಗ್ನೇಷನ್ ಆಗ ಮಗನಾಗಿ ನೀವು ಮಾಡಿದ್ದೀರಾ, ಗಂಡನಾಗಿ ಮಾಡಿದ್ದೀರಾ, ಅಣ್ಣನಾಗಿ ಮಾಡಿದ್ದೀರಾ, ಒಬ್ಬ ಬಾಸ್ ಆಗಿ ಮಾಡಿದ್ದೀರಾ. ಇವಾಗ ಹೊಸದಾಗಿ ಮಾವ ಮಾವನಾಗಿಲ್ಲ, ನಾನು ತಂದೆಯಾಗೇ ಇರಕ್ಕೆ ಇಷ್ಟಪಡ್ತೀನಿ. ಮಗಳೇ ಸೊಸೆಗೆ ತಂದೆಯಾಗಿರ್ತೀನಿ ಮನೇಲಿ, ಹಾಗೆ ನೋಡ್ಕೊತಿದ್ದೀನಿ. ಅವಳು ಅಷ್ಟೇ ಅಪ್ಪ ಅಂತಾನೆ ಕರೆಯೋದು, ನಂಗೆ ಮಾವ ಅಂತ ಕರೆಯಲ್ಲ. ಹೆಮ್ಮೆಯಿಂದ ಇದೀವಿ, ಎಲ್ಲರೂ ಖುಷಿಯಾಗಿದ್ದೀವಿ. ಒಂದು ಪ್ರಮೋಷನ್ ಅಲ್ಲ ಮಾವ, ನಿಜವಾಗ್ಲೂ ಅಷ್ಟೇ. ಅವಳು ನಾವು ಅದನ್ನ ತಂದೆ ಮಗಳ ತರ ಅನ್ಕೊಂಡಿದ್ವಿ, ಸೊಸೆ ಅಂತ ಅನ್ಕೋಬಾರ್ದು, ಮಗಳ ತರ ಅಂತ ಅನ್ಕೊಂಡಿದ್ವಿ. ವೆರಿ ಟ್ರೂ. ಒಬ್ಬರೇ ಮಗ ಬೇರೆ ನಿಮ್ಗೆ, ಹಾಗಾಗಿ ಇದೊಂದು ಹೊಸ ಅನುಭವ. ಎಸ್ ಭಾನುಪ್ರಕಾಶ್ ಸರ್, ನನಗಂತೂ ನಿಮ್ ಜೊತೆ ನಿಮ್ಮ ಎಲ್ಲ ನೆನಪಿನ ಊರುಗಳಿಗೆ ಹೋಗಿದ್ದು, ಪ್ರಯಾಣ ಮಾಡಿದ್ದು ತುಂಬಾ ಖುಷಿ ಕೊಡ್ತು. ತುಂಬಾ ನಾನು ಎಂಜಾಯ್ ಮಾಡಿದೆ ನಿಮ್ ಜೊತೆ ಮಾತಾಡಿದ್ದು. ಸೊ ನಿಮ್ಗೆ ನನ್ನ ಜೊತೆ ಮಾತಾಡಿದ್ದು ಏನು ಅನಿಸ್ತು? ಖುಷಿ ಆಯ್ತು. ನನ್ನನ್ನ 50 ವರ್ಷ ಹಿಂದ್ಗಡೆ ತಗೊಂಡೋದ್ರಿ ನೀವು ಇವತ್ತು. ಐ ಹ್ಯಾವ್ ರಿಕಾಲ್ಡ್ ಆಲ್ ಮೈ ಚೈಲ್ಡ್ಹುಡ್ ಮೆಮೊರೀಸು. ಮತ್ತೆ ನಿಮ್ಮ ಸತತ ಪ್ರಯತ್ನದಿಂದ ಇವತ್ತೊಂದು ಟೈಮ್ ಗಳಿಗೆ ಕೂಡ ಬಂತು. ತುಂಬಾನೇ ಥ್ಯಾಂಕ್ಸು.
ನೀವು ಕೂಡ ಇನ್ನೂ ಹೆಚ್ಚು ಜನ ಇಂಟರ್ವ್ಯೂ ಮಾಡಿ ಇನ್ನೂ ಎತ್ತರಕ್ಕೆ ಬೆಳೀರಿ. Thank you, sir. ನಿಮ್ಮ ಇಂಡಸ್ಟ್ರಿಯಲ್ಲಿ ಇನ್ನೂ ಹೆಚ್ಚು ಸಕ್ಸಸ್ ಕಾಣ್ರಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫೈನಲ್ ಆಗಿ ನಿಮ್ಮನ್ನ ಇಲ್ಲಿವರೆಗೂ ಆಸೆ ಪಟ್ಟ ನಿಮ್ಮ ಪ್ರೀತಿಯ ನಿಮ್ಮನ್ನು ಇಷ್ಟಪಡೋ ಆ ಜನಗಳಿಗೆ, ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ? ಅವರ ಅಭಿಮಾನಕ್ಕೆ ನಾನು ಚಿರಋಣಿ ಅಷ್ಟೇ. ಇವಾಗ ತಾಯಿ ಋಣ ತೀರ್ಸಕ್ಕಾಗಲ್ಲ, ಹೌದೌದು. ಅನ್ನದ ಋಣ ತೀರ್ಸಕ್ಕಾಗಲ್ಲ, ಹಾಗೆ ಅಭಿಮಾನಿಗಳ ಋಣ. ಹೌದೌದು, ಕರೆಕ್ಟ್. ಏನು ಹೇಳಕ್ಕೂ ಗೊತ್ತಾಗಲ್ಲ. ಅವರು ನನಗೆ ನೀವು ಹೇಳ್ತಾನೆ ಶಾಕ್ ಆಗೋದು. ನಾನು ಇಂಡಸ್ಟ್ರಿಯಲ್ಲಿ ನಾನು ತುಂಬ ಸಾಧನೆ ಮಾಡಿದವನಲ್ಲ. ನೀವು ಹೇಳಿದಾಗ ಗೊತ್ತಾಗ್ತು ಇಷ್ಟೊಂದು ಅಭಿಮಾನಿಗಳಿದ್ದಾರೆ ಅಂತ. ನಿಜವಾಗ್ಲೂ ಅವರ ಪ್ರೀತಿಗೆ ಹ್ಯಾಟ್ಸ್ ಆಫ್ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಇಲ್ಲಿಂದನೇ ನಾನು ದೂರದಿಂದ ನಮಸ್ಕಾರ ನಿಮ್ಗೆಲ್ರಿಗೂ ಹೇಳಕ್ಕೆ ಹೋಗ್ತೀನಿ. ನೀವು ರಘುರಾಮ್ ಮೂಲಕ ನನ್ನನ್ನು ಪ್ರಯತ್ನ ಪಟ್ಟು ಇಂಟರ್ವ್ಯೂ ಮಾಡಿಸಿದ್ದೀರ ಈಗ. ಗ್ರೇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನಿಮ್ಮ ಸಮಯಕ್ಕೆ ಥ್ಯಾಂಕ್ಸ್, ನಿಮ್ಮ ಸಹನೆಗೆ ಥ್ಯಾಂಕ್ಸ್, ನಿಮ್ಮ ಸಂಯಮಕ್ಕೆ ಥ್ಯಾಂಕ್ಸ್, ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ಕೊಂಡ್ರೆ ನಾನು ಫುಲ್ ಬರೀ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ. ಅಂಡ್ ರೇಖಾ ಮೇಡಮ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಕಡೆಗೂ ಫೈನಲಿ ನಿಮ್ಮ ಸಪೋರ್ಟಿಂದ, ನಿಮ್ಮ ಒಂದು ಬೆಂಬಲದಿಂದ ಭಾನು ಸರ್ನ ಇಂಟರ್ವ್ಯೂ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ದಟ್. ಥ್ಯಾಂಕ್ಸ್ ಹೇಳ್ತಾ, ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಭಾನುಪ್ರಕಾಶ್ ಸರ್ ಅವರ 101 ನೆನಪು ಸರಣಿ. ಈ ಸರಣಿ ತುಂಬ ಮುಕ್ತವಾಗಿ ಆ ಎಳೆ ವಯಸ್ಸಿನಲ್ಲಿ ಅವ್ರು ಹೇಗಿದ್ರು ಆ ಎಳೆ ಮನಸ್ಸಿಂದನೇ ಇಲ್ಲಿ ಮಾತಾಡಿದ್ದಾರೆ. ಆದರೆ ಸ್ವಲ್ಪ ಭಾವನಾತ್ಮಕವಾಗಿ, ಸ್ವಲ್ಪ ತೂಕಬದ್ಧಕವಾಗಿ ಮಾತಾಡಿದ್ದಾರೆ. ಸೊ ಭಾನುಪ್ರಕಾಶ್ ಅವರ ಮಾತುಗಳು ನಿಮಗೆ ಖುಷಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಖುಷಿ ಕೊಟ್ಟಿದ್ರೆ ನನ್ನ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಈ ಸರಣಿನಲ್ಲಿ ಮುಕ್ತ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹಾಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದನ್ನ ಮರೆಯಲ್ಲ ಅಂತ ಹೇಳ್ತಾ ಸರಣಿ ಮೇಲೆ ಮುಕ್ತ ಮಾಡ್ತಾ ಇದ್ದೀನಿ. ಹೋಗಿ ಬರ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.